ವಾಲ್ಮೀಕಿರ್ಗೌಃ ಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕ ಇವ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ರಾಮಚಂದ್ರನ ಗುಣಗಳ ಪ್ರಕಟಗೊಳ್ಳುವ ಅನೇಕ ಘಟನೆಗಳನ್ನ ಅತ್ಯಂತ ಸುಂದರವಾಗಿ ಹಿಂದಿನ ಮಾತುಗಳಲ್ಲಿ ನಾವು ಕೇಳಿಕೊಂಡೆವು. ಮುಂದೆ ಸಿದ್ಧತೆ ನಡೆದಿದೆ, ಕಪಿಗಳ ಸೇನೆ ಒಟ್ಟಾಗಿದೆ, ಸಮುದ್ರವನ್ನ ದಾಟಬೇಕಿದೆ, ಅದಕ್ಕಾಗಿ ಸಿದ್ಧತೆ ಅನ್ನೋದನ್ನು ಹೇಳ್ತಾ ಸ್ವತಃ ತಾನು ಸಮುದ್ರಶಾಹಿಯಾಗಿ ಅದನ್ನ ಆರ್ಡರ್ ಮಾಡಿಯೇ ಕರ್ಕೊಂಡು ಬರ್ಬೋದಿತ್ತು. ಆದ್ರೂ ಕಡಲಿನ ಒಡೆತನ ಅಂತ ವರುಣನಿಗೆ ಕೊಟ್ಟ ಮೇಲೆ ಅವನಿಂದ ಅನುಮತಿ ಪಡೆದೆ ಮುಂದೆ ಲಂಕೆಯ ಕಡೆಗೆ ಹೆಜ್ಜೆ ಇಡಬೇಕು ಅನ್ನುವ ದೃಷ್ಟಿಯಿಂದ ದರ್ಭೆಯನ್ನ ಹಾಸಿ ಮಲಗಿದ್ದಾನೆ. ಅಂದ್ರೆ ಅಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡುವುದು, ಒಂದು ಕಾಲದಲ್ಲಿ ಎಲ್ಲ ಅಂದ್ರೆ ಅವನ ತೋಳುಗಳೆಲ್ಲ ಬೋಳುಗಳಿತ್ತಲ್ಲ, ಆ ಕಾಲದಲ್ಲಿ ಕಡಗ ಕಂಕಣಗಳಿಂದ ಕೂಡಿದ್ದಂಥದ್ದು ಈಗ ಏನೂ ಇಲ್ಲದೆ ಬರೀ ತನ್ನ ತೋಳನ್ನೇ ತಲೆಗೆಂಬಾಗಿಸಿಕೊಂಡು ಮಲಗಿದವನು. ಆದ್ರೆ ಅವತ್ತು ಹಾಗಿತ್ತು, ಇವತ್ತು ಹೀಗಾಯ್ತು ಅಂತ ಬೇಸರ ಮಾಡಿಕೊಳ್ಳದೆ ಅದೇ ಗಾಂಭೀರ್ಯದಿಂದ ತಾಳ್ಮೆಗೆಡದೆ 3 ದಿನಗಳ ಕಾಲ ಕಾದಿದ್ದಾನೆ. ಇಷ್ಟಾದ್ರೂ ಕೂಡ ಸಮುದ್ರ ರಾಜ ಅಲ್ಲಿಗೆ ಬರ್ಲಿಲ್ಲ. ಬಾರದೆ ಇದ್ದಾಗ ರಾಮಚಂದ್ರ ಸ್ವಲ್ಪ ಕಠಿಣವಾದ ಮಾತನ್ನಾಡ್ತಾನೆ. ಕ್ಷಮೆ ಅನ್ನೋದನ್ನ ನಮ್ಮ ದೌರ್ಬಲ್ಯ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾರನ್ನ ಕ್ಷಮಿಸ್ಬೇಕು ಅಂತಂದ್ರೆ ಯಾರು ಕ್ಷಮೆಗೆ ಅರ್ಹರೋ ಅವರನ್ನು ಕ್ಷಮಿಸ್ಬೇಕು, ಇಲ್ಲ ಅಂದ್ರೆ ಎಲ್ಲರೂ ಕೂಡ ಆಪುಣ ತಂಚನೆ ಆವಡಿ ಹಾಗೆ ಏನಾದ್ರೂ ಮಾಡ್ಕೊಳ್ಳಿ ಅನ್ನುವ ರೀತಿ ನಡ್ಕೊಳ್ತಾರೆ. ಹಾಗಾಗಿ ದುರ್ಜನರಲ್ಲಿ ಅಥವಾ ಅಹಂಕಾರ ತೋರುವವರಲ್ಲಿ ಯಾವತ್ತೂ ಕೂಡ ಕ್ಷಮೆ ಅನ್ನೋದನ್ನ ತೋರಿಸಬಾರ್ದು. 3 ರಾತ್ರಿಗಳ ಕಾಲ ನಯಜ್ಞ ಅಂತ ಶಬ್ದ ಬಳಸ್ತಾರೆ. ನಯಜ್ಞ ಅಂದ್ರೆ ಒಂದು ಯಾವ ಕಾಲದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವ ನೀತಿಗಳನ್ನ ಬಲ್ಲವನಾಗಿ ತಾನು ಅಧಿಕಾರವನ್ನ ಚಲಾಯಿಸುವುದನ್ನು ಬಿಟ್ಟು ಧರ್ಮವತ್ಸಲನಾಗಿ ಕಾದಿದ್ದಾನೆ. ಕೊನೆಗೆ ಅವಲೇಪ ಸಮುದ್ರಸ್ಯ ನದರ್ಶಯತಿ ಯತ್ ಸ್ವಯಂ ಪ್ರಶಮಶ್ಚ ಕ್ಷಮಾಚೈವ ಆರ್ಜವಂ ಪ್ರಿಯವಾದಿತ ಅಸಾಮರ್ಥ್ಯ ಫಲ ಹೇತೆ. ಇದು ಅಸಮರ್ಥತೆಯ ಫಲ ಅಂತ ಭಾವಿಸಿದ್ದಾರೆ. ಆದ್ರಿಂದಾಗಿ ನಿರ್ಗುಣೇಶು ಸತಾಂ ಗುಣಾಃ ಅಸಾಮರ್ಥ್ಯ ಫಲಾಃ. ನಿರ್ಗುಣರಲ್ಲಿ ಗುಣವಂತಿಕೆಯನ್ನ ತೋರುವುದು ನಮ್ಮ ಅಸಾಮರ್ಥ್ಯದ ಫಲ ಅಂತ ಭಾವಿಸ್ತಾರೆ, ಅಥವಾ ಅದು ಫಲವನ್ನ ಕೊಡದೇ ಹೋಗುತ್ತೆ. ಅದರಿಂದಾಗಿ ಇಂಥವರಲ್ಲಿ ಯಾವತ್ತು, ಇನ್ನು ಕೆಲವರಲ್ಲಿ ಹೇಳ್ತಾರೆ ಆತ್ಮ ಪ್ರಶಂಸಿನಂ ದುಷ್ಟಂ ಧೃಷ್ಟಂ ವಿಪರಿಧಾವಕಂ. ಇಂಥವರಲ್ಲಿ ಯಾವತ್ತೂ ಕೂಡ ಕ್ಷಮೆ ತೋರಿಸಬಾರದು ಅಂತ. ತನ್ನನ್ನು ತಾನೇ ಹೊಗಳಿಕೊಳ್ಳುವವ, ದುರುಳ ಮತ್ತು ಮತ್ತನಾದವ, ಅಥವಾ ಯಾವ ಕೆಲಸವನ್ನು ಸಹಜವಾಗಿ ಮಾಡದೆ ಅಗೌರವದಿಂದ ನಡ್ಕೊಳ್ಳುವವರಿಗೆ ಯಾವತ್ತೂ ಕೂಡ ಇನ್ನು ಉತ್ಸೃಷ್ಟ ದಂಡ. ಈ ಕೆಲವೊಮ್ಮೆ ದಂಡ ಇದೆ ಅಂತ ಗೊತ್ತಾದ್ರೂ ಬೇಕು ಅಂತ ಹೋಗಿ ದಂಡ ಕಟ್ಟಿಯೇ ಬದುಕ್ತೇವೆ ಅಂತ. ಸಾಮಾನ್ಯ ಈ ಬೆಂಗಳೂರಿನಂತಹ ನಗರಗಳಲ್ಲಿ ಬೇಕು ಅಂತ ತಪ್ಪಿಸಿ ಹೋಗ್ತಾರೆ. ಯಾಕೆಂದ್ರೆ ಕಟ್ತೇನೆ ಮತ್ತೆ ಬೇಕಿದ್ರೆ ಅದಕ್ಕೆ, ನನಗೆ ಈಗ ಹೋಗ್ಬೇಕಾದದ್ದು ಮುಖ್ಯ ಅಂತ ಅನ್ನುವ ಈ ರೀತಿಯ ದುಷ್ಟರಲ್ಲಿ ಮತ್ತೆ ಮತ್ತೆ ಕ್ಷಮೆ ಕೊಡುದು. ಅವರು ದಂಡ ಕಟ್ಟಿರ್ಬಹುದು, ಆದ್ರೆ ದಂಡ ಕಟ್ಟುವುದಕ್ಕಿಂತ ಹೆಚ್ಚು ತಪ್ಪು ಮಾಡಬಾರ್ದು ಅನ್ನುವ ಎಚ್ಚರ ಅವರಿಗಿಲ್ಲ. ಅದರಿಂದಾಗಿ ಅಂಥವರನ್ನ ಕ್ಷಮಿಸುವುದು ತಪ್ಪು. ಆದ್ರೆ ಲೋಕದಲ್ಲಿ ಸಾಮಾನ್ಯ ಏನಾಗುತ್ತೆ ಅಂದ್ರೆ ಲೋಕ ಸತ್ಕುರುತೆ ನರಂ ತಾದೃಶಂ ನರಂ ಸತ್ಕುರುತೆ. ಅಂಥವರನ್ನ ಬಹಳ ಹೆಚ್ಚು ಗೌರವಿಸ್ತಾ ಹೋಗ್ತಾರೆ. ಆದ್ರೆ ಈಗ ನನಗೆ ಬಂದ ಸಂದರ್ಭವನ್ನ ನಾನು ಯೋಚನೆ ಮಾಡ್ತಾ ಇದ್ರೆ ದಂಡ ಪ್ರಯೋಗ ಮಾಡಬೇಕಾದದ್ದು ಅನಿವಾರ್ಯ ಅಂತ ಕಾಣ್ತಾ ಇದೆ ಅಂತ ತನ್ನ ಧನುಸ್ಸನ್ನ ಹೆದೆ ಏರಿಸಿ ಅದಕ್ಕೆ ಹಗ್ಗವನ್ನ ಕಟ್ಟಿ ಒಂದು ಸರ್ತಿ ಠೇಂಕಾರ ಮಾಡಿದಾಗ ಸಮುದ್ರ ಅಲ್ಲಿಯ ತನಕ ಸಾಮಾನ್ಯವಾದ ತೆರೆಗಳಿಂದ ದಂಡೆಗೆ ಬಂದು ಬಡೀತಾ ಇದ್ದದ್ದು ಇದ್ದಕ್ಕಿದ್ದಂಗೆ ಒಳಗಿನಿಂದ ಆ ಸದ್ದಿಗೆ ಕ್ಷೋಭೆ ಎದ್ದು ಬಿಡುತ್ತೆ. ಒಂದೇ ಸರ್ತಿ ಇಡೀ ದೇವತೆಗಳಲ್ಲಿ, ಋಷಿಗಳಲ್ಲಿ, ಉಳಿದ ಅನೇಕ ಜೀವಜಾತಗಳಲ್ಲಿ ಎಲ್ಲರಲ್ಲೂ ಕೂಡ ಭಯ ಮಡುಗಟ್ಟಿ ಏನಾಗುತ್ತೋ ಮುಂದೆ. ಯಾಕಂದ್ರೆ ಧನುಸ್ಸನ್ನ ಠೇಂಕಾರ ಮಾಡಿದ ಅಂದ್ರೆ ರಾಮನಿಗೆ ಕೋಪ ಬಂದಿದೆ ಅಂತ ಅರ್ಥ. ರಾಮ ಕಾರಣ ಇಲ್ಲದೆ ಯಾವತ್ತನ್ನು ಧನುಸ್ಸು ಕಟ್ಟುವವನೇ ಅಲ್ಲ, ಠೇಂಕಾರವನ್ನ ಮಾಡುವವನೇ ಅಲ್ಲ. ಆದ್ರಿಂದಾಗಿ ಕೂಡ್ಲೆ ಎಲ್ಲರೂ ಎದುರುಗಡೆ ಓಡಿ ಬಂದಿದ್ದಾರೆ. ರಾಮಚಂದ್ರ ಬಾಯಿ ಬಿಟ್ಟೆ ಹೇಳಿದ, ಅದ್ಯಾ ಕ್ಷೋಭ್ಯಮಪಿ ಕ್ರುದ್ಧ ಕ್ಷೋಭಯಿಷ್ಯಾಮಿ ಸಾಗರಂ.
ನಾನು ಯಾವತ್ತೂ ಕೋಪ ಮಾಡ್ಕೊಳ್ಳುವುದಿಲ್ಲ, ಆದ್ರೆ ಇವತ್ತು ಖಂಡಿತ ಈ ಸಮುದ್ರವನ್ನ ಉಲ್ಲೋಲ ಕಲ್ಲೋಲಗೊಳಿಸ್ತೇನೆ ಅಂತ. ಸಾಮಾನ್ಯ ಅಲ್ಲೋಲ ಕಲ್ಲೋಲ ಅಂತ ಹೇಳ್ತಾರೆ, ಅದು ಲೋಲ ಉಲ್ಲೋಲ ಅಂತ ಆಗುವಂಥದ್ದು. ಹಾಗೆ ಎಷ್ಟು ಊರ್ಮಿಗಳಿಂದ ತೆರೆಗಳಿಂದ ನನ್ನನ್ನ ಬಂದು ಕಾಲು ಹಿಡಿದು ಬೇಡಿಕೊಂಡ್ರು ಕೂಡ ನಾನು ಬಿಡುವುದಿಲ್ಲ, ಈ ಸತ್ಯ ನನ್ನ ಬತ್ತಿಸುವುದೇ ನನ್ನ ಕಥೆ ಕೆಲಸ ಅಂತ ಹೇಳಿ ಆರ್ಭಟಿಸಿದಾಗ ತಕ್ಷಣ ಪ್ರಕೃತಿಯಲ್ಲೆಲ್ಲ ಬಹಳ ವಿಕ್ಷೋಭಗಳು ಉಂಟಾಗುತ್ತೆ. ಸ್ವತಃ ಲಕ್ಷ್ಮಣ ಓಡಿ ಬಂದು ಹಿಡ್ಕೊಳ್ತಾನೆ ಧನುಸ್ಸನ್ನ. ತೀರಾ ಪರಿಸ್ಥಿತಿ ಕೈ ಮೀರುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ದಯವಿಟ್ಟು ಈ ಪರಿಸ್ಥಿತಿ ಹೊರಗಿನ ಮೇಲಿನ ಶಕ್ತಿಗಳನ್ನೆಲ್ಲ ನೋಡಿದ್ರೆ ಎಲ್ಲ ನಿನ್ನ ಉರಿಗಣ್ಣಿಗೆ ಸುಟ್ಟೇ ಹೋಗುವ ಸ್ಥಿತಿಯಲ್ಲಿದೆ. ಎಲ್ಲ ವರ್ಣನೆ ಮಾಡುತ್ತಾನೆ. ಸಮುದ್ರದಲ್ಲಿರುವಂತಹ ಜಲಚರಗಳೆಲ್ಲ ತಮ್ಮ ಎದೆಬಿರಿದು ಪ್ರಾಣ ಬಿಡುವಂತಹ ಸ್ಥಿತಿಯಲ್ಲಿ ಬಂದಿದೆ. ಆಗಸದ ಹಕ್ಕಿಗಳು ಕೂಡ ತಲೆ ತಿರುಗಿ ಉರುಳಿ ಬೀಳುವಂತಹ ಘಟನೆಗಳು ಕಾಣ್ತಾ ಇವೆ. ಆದ್ರಿಂದಾಗಿ ಅನೇಕ ಜೀವಿಗಳು ತಮ್ಮ ಜೀವವನ್ನು ಕಳ್ಕೊಳ್ಳುವ ಸ್ಥಿತಿ ಇದೆ. ಅದರಿಂದಾಗಿ ಅಣ್ಣ ಬೇಡ ಅಂತ ತಡೀತಾನೆ. ಅಷ್ಟೊತ್ತಿಗೆ ಆದ್ರೂ ಋಷಿಗಳು ಬಂದು ಕೇಳಿಕೊಳ್ತಾರೆ, ದೇವತೆಗಳು ಬಂದು ಕೇಳಿಕೊಳ್ತಾರೆ. ಧನುಸ್ಸನ್ನ ಹಿಡಿದು ಬಾಣವನ್ನ ಹೂಡಿ ಆಯ್ತು. ಅಷ್ಟೊತ್ತಿಗೆ ಸಾಗರ ಓಡಿ ಬರ್ತಾನೆ. ಬರುವಾಗ ಎಲ್ಲ ಉಡುಗೊರೆ ಹೊತ್ಕೊಂಡು ಬಂದಿದ್ದಾನೆ, ಬಗೆ ಬಗೆಯದ್ದು. ಇಲ್ಲಿ ತನಕ ನೋಡದ ಅಪೂರ್ವ ಸಂಗತಿಗಳನ್ನೆಲ್ಲ ಹೊತ್ತುಕೊಂಡು, ಯಾಕಂದ್ರೆ ಸಮುದ್ರ ಅಂದ್ರೆ ರತ್ನಾಕರ, ಬಗೆ ಬಗೆಯ ಅಪರೂಪದ ಮಣಿ ವಿಶೇಷಗಳನ್ನ ಅನರ್ಘ್ಯವಾದ ಸೊತ್ತುಗಳನ್ನೆಲ್ಲ ತಂದು ರಾಮನ ಮುಂದೆ ಇರಿಸಿ, ತಡವಾಗಿದ್ದಕ್ಕೆ ಕ್ಷಮೆ ಇರಲಿ, ನನ್ನ ಉದ್ದೇಶ ನಿನ್ನನ್ನ ಸಿಟ್ಟುಗೊಳಿಸುವುದಾಗಿರ್ಲಿಲ್ಲ. ದಯವಿಟ್ಟು ಈ ಆಗಬೇಕಾದ ಮಹಾ ಕೆಲಸಕ್ಕೆ ನನ್ನಿಂದ ಪೂರ್ಣ ಸಹಕಾರ ಇದೆ. ದಯವಿಟ್ಟು ನೀನು ಹೆದೆಯೇರಿಸಿದ ಬಾಣವನ್ನ ವ್ಯರ್ಥ ಆಗುದಿಲ್ಲ ಅಂತ ಗೊತ್ತು. ಅದು ಖಂಡಿತ ಒಂದು ಕೆಲಸವನ್ನ ಮಾಡಿಯೇ ಮಾಡಬೇಕು. ನನ್ನ ಮಡಿಲಲ್ಲೇ ಆಭೀರರು ಅಂತನ್ನುವಂತಹ ಒಂದಿಷ್ಟು ರಾಕ್ಷಸರ ದೊಡ್ಡ ಗಣ ಇದೆ. ಅವರು ಅಂದ್ರೆ ಸಮುದ್ರದಲ್ಲೂ ಹೇಗೆ ಭೂಮಿಯ ಮೇಲ್ಭಾಗದಲ್ಲಿ ಪರ್ವತಗಳು, ಕಾಡು ಇತ್ಯಾದಿಗಳ ವಲಯಗಳು ಕಾಣ್ತಾವೋ, ಹಾಗೆ ಸಮುದ್ರದ ಆಳದಲ್ಲೂ ಅಂಥದ್ದೇ ಅಷ್ಟು ವಲಯಗಳು, ಅಲ್ಲೂ ಪರ್ವತಗಳು, ಕೆಳಗಡೆ ಕಣಿವೆ, ನದಿ ಹರಿಯುವ ಜಾಗ ಇತ್ಯಾದಿಗಳೆಲ್ಲ ಇರುತ್ತೆ. ಅಂಥದ್ದೊಂದು ಕಣಿವೆಯಲ್ಲಿ ಸೇರಿಕೊಂಡಂತಹ ಈ ರಾಕ್ಷಸರಿಂದ ದೇವತೆಗಳಿಗೆ ಅಡಗಿ ಅವರು ಆಕ್ರಮಣವನ್ನು ಮಾಡ್ತಾ ಇರುವಂತಹ ಭಯೋತ್ಪಾದಕರ ಅಡುಗುದಾಣವಾಗಿ ಕೂತಿದೆ. ಆದ್ರಿಂದ ಅಲ್ಲಿಗೆ ನೀನು ದಾಳಿ ಮಾಡಬೇಕು ಅಂತ ಹಾಗೆ ಕೇಳಿಕೊಂಡು ರಾಕ್ಷಸರ ಸಂಹಾರ ಮಾಡಬೇಕು ಅಂತ ಕೇಳಿಕೊಳ್ತಾನೆ. ರಾಮ ತಕ್ಷಣವೇ ಅವನ ಆ ಮಾತಿಗೆ ಒಪ್ಪಿಕೊಂಡು ಆ ಮಹಾಸಾಗರದ ಒಳಭಾಗಕ್ಕೆ ಅಂದ್ರೆ ಅದು ವರುಣನಿಗೆ ಏನೂ ತೊಂದರೆ ಮಾಡದೆ ವರುಣನ ಒಳಭಾಗದಲ್ಲಿ ಸೇರಿರುವಂತಹ ದುರುಳರನ್ನ ಮಾತ್ರ ಸಂಹಾರ ಮಾಡಿ ಮುಂದೆ ಅದು ಮರುಕಾಂತಾರ ಅನ್ನುವ ಹೆಸರಿನಿಂದ, ಕಾಂತಾರ ಅಂದ್ರೆ ನಿಬಿಡವಾದ ಕಾಡು, ಮರುಭೂಮಿಯಲ್ಲೇ ಇದ್ದಂತಹ ಒಂದು ವಿಶಿಷ್ಟವಾದ ಕಾಡಿನ ಜಾಗವಾಗಿ ಮುಂದೆ ಪ್ರಸಿದ್ಧಿಗೆ ಬರುತ್ತೆ ಅಂತ ಹೇಳ್ತಾರೆ. ಹೀಗೆ ತನ್ಗೆ ಅನುಕೂಲ ಮಾಡಿಕೊಟ್ಟಂತಹ ರಾಮನಿಗೆ ಕೃತಜ್ಞತೆಯನ್ನು ಅರ್ಪಿಸಿ ರಾಮನ ಬಾಣ, ಅದರ ಹೆಸರೇ ಹಾಗೆ ರಾಮನ ಬಾಣ ಅಂದ್ರೆ ಅದು ನಾವು ಮದ್ದಿಗೂ ಹೇಳುವಾಗ ಅದು ರಾಮಬಾಣ ಅಂತ, ಅಂದ್ರೆ ಮದ್ದು ಗುಣ ಆಗಿ ರೋಗ ಗುಣ ಆಗಿಯೇ ಆಗುತ್ತೆ ಅಂತ. ಹಾಗೆ ರಾಮನ ಬಾಣ ಕೆಲಸ ಮಾಡಿಯೇ ಮಾಡುತ್ತೆ ಎನ್ನುವ ಘಟನೆಯನ್ನ ಮತ್ತೆ ಸತ್ಯಗೊಳಿಸಿದ ರೀತಿಯಲ್ಲಿ ರಾಮಚಂದ್ರನನ್ನ ಎಲ್ಲರೂ ಋಷಿ ಮುನಿಗಳೆಲ್ಲರೂ ಕೂಡ ಸೌಮ್ಯ ಸ್ಥಿತಿಯಲ್ಲಿ ಅವನು ಬಂದು ನಿಂತದ್ದನ್ನ ಕಂಡು ಹೊಗಳುತ್ತಾರೆ. ಅಷ್ಟೊತ್ತಿಗೆ ರಾಮಚಂದ್ರನನ್ನ ಸಮುದ್ರ ರಾಜನೇ ಕೇಳಿಕೊಳ್ತಾನೆ, ನೀನು ಯಾವ ಉದ್ದೇಶದಿಂದ ಇಲ್ಲಿ ಬಂದು ನಿಂತಿದ್ಯೋ ಅದಕ್ಕೆ ಖಂಡಿತ ನನ್ನ ಒಪ್ಪಿಗೆ ಇದೆ ಅಂತ. ನಿನ್ನ ಪಡೆಯಲ್ಲಿ ನಳ ಏನಿದ್ದಾನೆ ಅವನು ವಿಶ್ವಕರ್ಮನ ಮಗ. ವಿಶ್ವಕರ್ಮ ತನಗೇನೇನು ಕಟ್ಟುವ ಕೆಲಸದಲ್ಲಿ ತಿಳುವಳಿಕೆ ಇದೆ ಅದೆಲ್ಲವನ್ನೂ ಕೂಡ ನಳನಿಗೆ ಚೆನ್ನಾಗಿ ಧಾರೆ ಎರೆದು ಕೊಟ್ಟಿದ್ದಾನೆ. ಹಾಗಾಗಿ ಖಂಡಿತವಾಗಿ ವಸ್ತುತಃ ನೀನು ಸಿಟ್ಟಿನಿಂದ ಸಮುದ್ರವನ್ನೇ ಶೋಷಿಸಿ ಅತ್ತ ನಡೆಯಬಲ್ಲವ, ಆದ್ರೆ ಉಳಿದ ಜಲಚರಗಳಿಗೆಲ್ಲ ಆಶ್ರಯ ಇಲ್ಲ ಅಂತಾಗಿ ಅವುಗಳು ಜೀವ ಬಿಡ್ತವೆ ಅನ್ನುವ ಕಾರಣಕ್ಕಾಗಿ ಒಂದು ಹೊಸ ಕಲ್ಪನೆಯಂತೆ ಈ ಸಮುದ್ರದ ಮೇಲೇನೆ ಒಂದು ಸೇತುವೆ ನಿರ್ಮಾಣವಾಗುವಂತದ್ದಾಗಲಿ, ಅದರಿಂದ ಲೋಕಕ್ಕೆ ಒಂದು ವಿಶಿಷ್ಟವಾದ ನಿನ್ನ ಕಾರ್ಯ ಸಾಮರ್ಥ್ಯವೂ ಕೂಡ ಗೊತ್ತಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ನೀನು ನನ್ನ ಮೇಲ್ಭಾಗದಲ್ಲೇ ಸೇತುವೆಯನ್ನ ಕಟ್ಟು ಅಂತ ಕೇಳಿಕೊಳ್ತಾನೆ. ಆ ಸೇತುವೆ ಕಟ್ಟುವಾಗ ನನ್ನಲ್ಲಿರುವಂತಹ ನಕ್ರಗಳು ಅಂದ್ರೆ ಮೊಸಳೆಗಳಾಗ್ಲಿ ತಿಮಿಂಗಿಲಗಳಾಗ್ಲಿ, ಅದು ಬೆಟ್ಟದ ಆಕಾರದ ತಿಮಿಂಗಿಲಗಳು ಅಂತ ಹೇಳುತ್ತಾರೆ.
ಅಂದ್ರೆ ಹಡಗನ್ನೇ ಬೀಡಿಸುವ ಹಡಗಿನಷ್ಟೇ ದೊಡ್ಡದಾದ ಮೀನುಗಳು ನನ್ನ ಒಡಲಲ್ಲಿದೆ ಅನ್ನೋದನ್ನ ಬಲ್ಲವರು ಹೇಳಿದ್ದಿದೆ. ಅದರಿಂದನೂ ಏನು ತೊಂದರೆ ಆಗದ ಹಾಗೆ ಕಪಿಗಳಿಗೆ ಅನಾನುಕೂಲ ಆಗದಂತೆ ನಾನು ಆ ಜೀವಿಗಳಿಗೆ ಆದೇಶ ಮಾಡಿ ಅವುಗಳು ಸುಮ್ಮನಿರುವಂತೆ ಮಾಡುತ್ತೇನೆ. ಅದರಿಂದಾಗಿ ಶಿಲ್ಪವಿದ್ಯೆಯಲ್ಲಿ ಅತ್ಯಂತ ಬಲ್ಲವನಾದ ಸೇತುವಿನ ನಳನಿಂದ ಈ ಸೇತು ನಿರ್ಮಾಣ ಆಗ್ಲಿ ಅಂತ ಕೇಳಿಕೊಳ್ತಾನೆ. ಕೊನೆಗೆ ದಯವಿಟ್ಟು ನನ್ನ ಕೃತಜ್ಞತೆಯನ್ನ ನೀನು ಮನ್ನಿಸ್ಬೇಕು. ಯಾಕಂದ್ರೆ ಸಾಗರ ಅಂತ ಆ ರೂಪ ಬಂದದ್ದೇ ನಿನ್ನ ಪೂರ್ವಜರಿಂದ, ಇಲ್ಲಾಂದ್ರೆ ಸಮುದ್ರ ಇತ್ತದು. ಆಮೇಲೆ ಅದು ಸಗರರ ಪುತ್ರರಿಂದ ಚೆನ್ನಾಗಿ ಅಗೆಯಲ್ಪಟ್ಟು ಅಲ್ಲಿ ಗಂಗೆಯ ಸನ್ನಿಧಾನ ತುಂಬಿದ್ರಿಂದ ನಮ್ಗೆ ಇಷ್ಟು ವಿಸ್ತಾರವಾದ ಭೂಭಾಗ ಸಿಕ್ಕಿದ್ದಕ್ಕಾಯ್ತು. ಹಾಗಾಗಿ ನಾನು ತಡವಾಗಿದ್ದಕ್ಕಾಗಿ ಮತ್ತೊಮ್ಮೆ ಕ್ಷಮೆ ಕೇಳ್ತೇನೆ ಅಂತ ಹೇಳಿ ವರುಣ ಶ್ರೀರಾಮನಲ್ಲಿ ತನ್ನ ಎಲ್ಲ ಸಮರ್ಪಣೆಯನ್ನು ಮಾಡ್ತಾನೆ, ಭಾವನೆಗಳನ್ನ. ಆಗ ಕಪಿಶ್ರೇಷ್ಠರೆಲ್ಲ ನೆರವಾದ್ರೆ ಈ ಸೇತುವೆ ಚೆನ್ನಾಗಿ ನಿರ್ಮಾಣ ಆಗುತ್ತೆ ಅಂತ ಹೇಳಿದ ತಕ್ಷಣ ಆ ಮಾತು ಮುಗಿದು ಕಣ್ಣಿನ ಸನ್ನೆ ಅಷ್ಟೇ, ರಾಮ ಬಾಯಿ ಬಿಟ್ಟು ಹೇಳಲೂ ಇಲ್ಲ. ಆಯ್ತು ಅಂತ ಕೈ ಸನ್ನೆ ಮಾಡುವಷ್ಟರಲ್ಲಿ, ಕಣ್ ಸನ್ನೆ ಮಾಡುವಷ್ಟರಲ್ಲಿ ಕಪಿಗಳೆಲ್ಲ ಜಾಗ ಖಾಲಿ. ಎಲ್ಲೋ ಹೋಗಿದ್ದಾರೆ ಅಂದ್ರೆ ಎಲ್ಲ ಕಾಡಿಗೆ ಹೋಗ್ಬಿಟ್ಟಿದ್ದಾರೆ. ಕಾಡಿಗೆ ಹೋಗಿದ್ದು ಯಾಕೆಂದ್ರೆ ದೊಡ್ಡ ದೊಡ್ಡ ಮರಗಳನ್ನೆಲ್ಲ, ಇಷ್ಟು ಜನ ಮರಗಳನ್ನು ಹೊತ್ಕೊಂಡು ಬಂದಿದ್ದಾರೆ. ಇನ್ನು ಪರ್ವತಾಕಾರದ ಕಪಿಗಳೆಲ್ಲ ಸೇರ್ಕೊಂಡು ದೊಡ್ಡ ದೊಡ್ಡ ಪರ್ವತದ ತುದಿಗಳನ್ನ, ಅದೇನು ಅಂದ್ರೆ ರಾಮ ಸೇತುವಿನ ಒಂದು ಪುರಾಣದಲ್ಲಿ ಹೇಳುವಾಗ ರಾಮ ಸೇತುವಿಗೆ ಅಷ್ಟು ಮಹತ್ವ ಯಾಕೆ ಬಂತು ಅಂದ್ರೆ, ಅನೇಕ ಪರ್ವತಗಳ ತೀರ್ಥದ ಭಾಗಗಳ ಮೇಲ್ಭಾಗವನ್ನ, ಅಂದ್ರೆ ಅದು ದೈವ ಸಾನ್ನಿಧ್ಯ ಇರುವಂತಹದ್ದನ್ನ ಒಂದೊಂದು ತುಂಡು, ಇಡೀ ಪರ್ವತ ಬುಡ ಸಮೇತ ಕೆತ್ತು ತರಲಿಲ್ಲ, ಅದರ ಒಂದೊಂದು ಭಾಗವನ್ನ, ಅಂದ್ರೆ ಎಲ್ಲಾ ಕ್ಷೇತ್ರಗಳ ವಿಶೇಷ ಘಟನೆ ಅಂದ್ರೆ ಸನ್ನಿಧಾನ ಈ ಸೇತುವೆಯ ನಿರ್ಮಾಣದಲ್ಲಿ ಬಂದಿದೆ ಅನ್ನುವ ಕಾರಣಕ್ಕಾಗಿ ಅದು ಅಷ್ಟು ಸೇತುಂ ದೃಷ್ಟ, ಸೇತುವನ್ನ ನೋಡಿದ ಮೇಲೆ ಪುನರ್ಜನ್ಮನ ವಿದ್ಯತೆ ಅಂತನ್ನುವಂತಹ ಒಂದು ಕ್ಷೇಮಧಾಮವಾಗಿ ಅದು ಮಾರ್ಪಾಡಿಗೊಂಡಿತು ಅಂತ ಹೇಳುವ ಹಾಗೆ ಪರ್ವತಾಕಾರದ ಕಪಿಗಳೆಲ್ಲ ಒಂದೊಂದು ಪರ್ವತದ, ಅದು ಸುಮ್ಮನೆ ಒಂದೇ ಪರ್ವತದ ಸುತ್ತ ಇರುವ ಎಲ್ಲಾ ತುಂಡು ತುಂಡು ಪರ್ವತ ಅಂದ್ರೆ ಪರ್ವತ ಪ್ರೋಕ್ತ, ಪರ್ವ ಭಾಗವಾಗಿದೆ ಅಂದ್ರೆ ಫೋಲ್ಡೆಡ್ ಮೌಂಟೇನ್ ಅಂತ. ಆ ಭಾಗದಲ್ಲಿರುವಂತದ್ರಲ್ಲಿ ಎಲ್ಲ ಕೆತ್ತಿ ತರಲಿಲ್ಲ, ಅದರಲ್ಲಿ ಯಾವುದು ಪ್ರಧಾನವಾದ ಭಾಗದ ಸನ್ನಿಧಾನ ಇರುತ್ತೋ ಅಂತದ್ದನ್ನು ಒಂದೊಂದೇ ಭಾಗವನ್ನ ಅನೇಕ ಜಾಗಗಳಿಂದ ಹೊತ್ತು ಅಲ್ಲಿಗೆ ತಂದಿದ್ದಾರೆ. ಒಂದಿಷ್ಟು ಮರಗಳ ಹೆಸರು ಹೇಳ್ತಾರೆ, ಸಾಲ, ಅಶ್ವಕರ್ಣ, ಮತ್ತಿಗಳಲ್ಲಿ ಬಿಳಿ ಮತ್ತಿ, ಕೆಂಪು ಮತ್ತಿ ಅಂತಿದ್ರೆ ಕೆಂಪು ಮತ್ತಿಯನ್ನು ವಿಶೇಷವಾಗಿ ತಂದ್ರು, ಬಿದಿರು, ಆಮೇಲೆ ತಾಳೆ, ತಿಲಕ, ತಿನಿಷ, ಬಿಲ್ವ, ಸಪ್ತಪರ್ಣ, ಕಣಗಿಲೆ ಇತ್ಯಾದಿ ಅನೇಕ ಗಿಡಗಳ ಮರಗಳ ಕೊಂಬೆಗಳನ್ನ ಕತ್ತರಿಸಿ ತಂದು ಸಮುದ್ರದ ಭಾಗಕ್ಕೆ ತೂರ್ತಾ ಇದ್ದಾರಂತೆ. ಒಂದೊಂದು ಭಾಗದಲ್ಲಿ ನೆಲಕ್ಕೆ ಊರ್ತಾ ಇದ್ದಾರೆ. ಬಹಳ ಎತ್ತರದ, ಅಂದ್ರೆ ಅಲ್ಲಿ ಯೋಜನೆಗಳ ಹಾಗೆ ಹೇಳ್ತಾರೆ, ಅಂದ್ರೆ ಉದ್ದದ ಯೋಜನೆ ಬೇರೆ, ಅಡ್ಡದ ಯೋಜನೆ ಬೇರೆ. ಉದ್ದದ ಯೋಜನೆ ಅಂತಂದ್ರೆ ಬಹುಶಃ ಮನುಷ್ಯನ ಆಳು ಎತ್ತರದ್ದು ಅಂತ ಇಟ್ಕೊಳ್ಬೇಕಾಗುತ್ತೆ. ಅಷ್ಟು ಎತ್ತರದ ಅಂದ್ರೆ 100 ಆಳು ಎತ್ತರದ್ದು ಅಂದ್ರೆ ಅಷ್ಟು ಎತ್ತರದ ಮರಗಳ ಭಾಗಗಳಲ್ಲಿ ಒಂದೊಂದನ್ನು ಹೊತ್ತು ತಂದು ಸಮುದ್ರದ ಆಳ ಭಾಗಕ್ಕೆ ಒತ್ತಿ ಹಿಡಿದಿದ್ದಾರೆ. ಅದು ರೇಖೆಯಲ್ಲಿ ಎಲ್ಲೂ ಕೂಡ ಪಕ್ಕಕ್ಕೆ ಜಾರಿ ಹೋಗದಾಗೆ ಬಳ್ಳಿಗಳನ್ನೆಲ್ಲ ತಂದು ಅದರ ಲೈನಿಗೆ ಕಟ್ಟಿದ್ದಾರೆ. ಅಂದ್ರೆ ಸುತ್ತ, ಅಂದ್ರೆ ಕಟ್ಟಿದ ಆಮೇಲೆ ಅದು ಅಗಲಕ್ಕಾಗಿ ಹೀಗೆ ಉದ್ದ ಆದ್ರೆ, ಅಂದ್ರೆ ಎರಡೂ ಭಾಗಕ್ಕೆ ಹೀಗೂ ಕಟ್ಟಿದ್ದಾರೆ, ಹೀಗೂ ಕಟ್ಟಿದ್ದಾರೆ. ಕಟ್ಟಿದ್ರ ನಡುವಿನಲ್ಲಿ ಚೆನ್ನಾಗಿ ಪರ್ವತಗಳನ್ನ ತೂರಿದ್ದಾರೆ. ಹೀಗೆ ಫಿಲ್ಲಿಂಗ್ ಕಟ್ಟಿ ತೂರಿ ಅನೇಕ ತರದ, ಅದೇ ಮರಗಳ ಪಟ್ಟಿ, ಪರ್ವತಗಳ ಪಟ್ಟಿ, ಒಂದು ರಾಶಿ, ಎಲ್ಲಾ ಕಡೆಯಿಂದ ಅಷ್ಟು ಕಪಿಗಳು. ಸಂಗ್ರಹ ರಾಮಾಯಣ ಇದೇ ಇಷ್ಟು ಭಾವವನ್ನ ಒಂದು 4-5 ಪದ್ಯದಲ್ಲಿ ಸಂಗ್ರಹ ಮಾಡಿ ಏನಾಗ್ತಾ ಇದೆ ಅಂತ ಕಾಣಿಸ್ತಿರ್ಲಿಲ್ಲಂತೆ. ಅಂದ್ರೆ ನೀವು ಈ ಚಿತ್ರಗಳನ್ನ ವೇಗವಾಗಿ ಓಡಿಸಿದ್ರೆ ರೀಲಲ್ಲಿ ಹೋಗುದು ಬರುದು ಜನ ಕಾಣುದಿಲ್ಲ. ಈ ರಂಗೋಲಿ ಬಿಡಿಸುವಾಗ ಚಿತ್ರ ದೊಡ್ಡದಾಗ್ತಾ ಇರೋದು ಕಾಣಿಸ್ತಾ ಇರ್ತಾರೋ, ಕೈಯೂ ಕಾಣಿಸುದಿಲ್ಲ, ಬಣ್ಣ ಹಾಕುದು ಕಾಣಿಸುದಿಲ್ಲ, ಮತ್ತೆ ಬಣ್ಣ ತಂದಿದ್ದು ಕಾಣಿಸುದಿಲ್ಲ. ಹಾಗೆ ಇಲ್ಲಿ ಅಂದ್ರೆ ನಮ್ಗೆ ಆಶ್ಚರ್ಯ ಆಗಿದೆ, ಅವರಿಗೆ ಆಗ ವಾಲ್ಮೀಕಿಗಳಿಗೆ ಆ ಕಲ್ಪನೆ ಉಂಟಲ್ವಾ, ಕಪಿಗಳು ಹೋಗುದು ಬರುದು ಕಾಣಿಸ್ತಿರ್ಲಿಲ್ಲ ಅಂತೆ. ಕಟ್ಟಡ ಮುಂದೆ ಅಂದ್ರೆ ಆ ಕಟ್ಟಿಗೆಯ ಸೇತುವೆಯ ಬೆಳವಣಿಗೆ ಆಗುದು ಮಾತ್ರ ಕಾಣಿಸ್ತಿತ್ತಂತೆ. ಯಾರು ದೇವತೆಗಳಿಗೂ ಕೂಡ ಆ ವೇಗ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಅಷ್ಟು ವೇಗವಾಗಿ, ಅಂದ್ರೆ ಇದು ಬರೀ 5 ದಿನದಲ್ಲಾಗಿದೆ. 5 ದಿನದ ಲೆಕ್ಕಾಚಾರ ಕೊಡ್ತಾರೆ. ಮೊದಲನೇ ದಿವಸ ಬರೀ ಒಂದು 8 ಯೋಜನದಷ್ಟು, 2ನೇ ದಿವಸ 20, 3ನೇ ದಿವಸ 21, 4ನೇ ದಿವಸ 23, ಉಳಿದದ್ದೆಲ್ಲ ಕೊನೆಯ ದಿವಸದಲ್ಲಿ ಆಯ್ತು ಅಂತ. ಪ್ರಾಜೆಕ್ಟ್ ವರ್ಕ್ ಹಾಗೆ ಅಷ್ಟು ವೇಗವಾಗಿ. ಆದ್ರೆ ಸಂಗ್ರಹ ರಾಮಾಯಣ ಅನ್ನುವ ಶಬ್ದಕ್ಕೆ ಸಂಗ್ರಹ ಕೊಟ್ಟದ್ದು ಶಬ್ದ ಸಾರ್ಥಕ ಅಂತ ಅನಿಸುದು ಯಾವಾಗ ಅಂದ್ರೆ ಈ ಅಧ್ಯಾಯವನ್ನು 2 ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಅಂದ್ರೆ ಯಾವ ಅಂಶವನ್ನು ಬಿಡದೆ ಅಷ್ಟೂ ವಿಷಯಗಳನ್ನ ಒಟ್ಟಿಗೆ ಸಂಗ್ರಹಿಸಿಕೊಡುವಂತಹ ಕೆಲಸವನ್ನ ಮಾಡಿದ್ರಿಂದ ಆ ಕಪಿವೀರರ ಸಾಮರ್ಥ್ಯ ಇನ್ನಷ್ಟು ಹೆಚ್ಚು
ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ನಂತರ ಅದಕ್ಕೆ ಒಂದು ಮಾತಾಡ್ತಾರೆ, ನೀವು ಹೇಳ್ಬೇಕು. ಅಲ್ಲಿ ಏನಿದೆ ಅಂದ್ರೆ ಶುಶುಭೆ ಸುಭಗ ಶ್ರೀಮಾನ್ ಸ್ವಾತಿ ಪಥ ಇವಾಂಬರೆ ಅಂತ. ಅಂದ್ರೆ ಬಹುಶಃ ಬೆಳಕಿನ ದಾರಿಯ ಹಾಗೆ ಅದು ಈ ವಿಮಾನ ಹಾದು ಹೋಗುವ ದಾರಿಗೆ ಕಾಣ್ಲಿಕ್ಕೆ ಅಂತ ಸೈಡ್ ಅಲ್ಲಿ ಸಣ್ಣ ಸಣ್ಣ ಲೈಟ್ ಗಳನ್ನು ಹಾಕಿದ್ರೆ ಅದು ಅಲ್ಲೇ ಇಳಿಬೇಕು ಅಥವಾ ಅಲ್ಲೇ ಹತ್ತಬೇಕು ಅಂತ ಹೇಗೆ ಗೊತ್ತಾಗುತ್ತೋ ಹಾಗೆ ಈ ಇಡೀ ಸೇತುವೆ ಹೇಗೆ ಕಾಣಿಸ್ತಿತ್ತು ಅಂದ್ರೆ ಅಂಬರದಲ್ಲಿ ಸ್ವಾತಿ ಪಥದಂತೆ ಕಾಣಿಸ್ತಾ ಇತ್ತು ಅಂತ. ಅಂದ್ರೆ ಅದು ಬೆಳಕಿನ ರಾಶಿ ಇದೆ ಅಂತ ನಾನು ಹಾಗೆ ಊಹೆ ಮಾಡಿದೆ. ಅಂದ್ರೆ ಹೋಗ್ಲಿಕ್ಕೆ ಕರೆಕ್ಟ್ ಆಗಿ ಇದೇ ದಾರಿ ಅಂತ ಗೊತ್ತಾಗುವ ಹಾಗೆ ಬೆಳಕಾಗಿ ಅದು ಕಾಣಿಸ್ತಾ ಇತ್ತು, ಎದ್ದು ಕಾಣಿಸ್ತಾ ಇತ್ತು ಸಮುದ್ರದ ಮಧ್ಯದಲ್ಲಿ. ಸಮುದ್ರದ ಅಗಾಧತೆಯ ಮಧ್ಯದಲ್ಲಿ ವಸ್ತುತಃ ಈ ಸೇತುವೆ ಎಲ್ಲಿ ಕಾಣಿಸ್ಬೇಕು ನಿಜವಾಗಿ, ಆದ್ರೆ ದಶಯೋಜನ ಇರ್ಬೋದು, ಅಂದ್ರೆ 10 ಯೋಜನದಷ್ಟು ಅಗಲ 100 ಯೋಜನದಷ್ಟು ದೂರಕ್ಕೆ ಈ ಸೇತುವೆಯ ನಿರ್ಮಾಣ ಆಯಿತು ಅಂತ ಹೇಳಿದ್ರು. ಹಾಗೆ ಸೇತುವೆಯ ನಿರ್ಮಾಣ ಆದಾಗ ಅದು ಹೇಗೆ ಕಾಣಿಸ್ತಿತ್ತು ಅನ್ನೋದಕ್ಕೊಂದು ಪ್ರತಿಯೊಂದು ಶ್ಲೋಕವು ವರ್ಣಿಸ್ಲಿಕ್ಕೆ ಏನು ಪುಸ್ತಕದಲ್ಲಿ ಕವಿಗಳು ಅಂತಂದ್ರೆ ಅದು ನಿಜವಾದ ಕವಿತ್ವ. ಅಶೋಭತ ಮಹಾಸೇತು ಸೀಮಂತ ಇವ ಸಾಗರೆ. ಭೂತಾಯಿಗೆ ತಲೆಯ ಭಾಗದಲ್ಲಿ ಬೈತಲೆಯನ್ನು ತೆಗೆದು ಹಾಕಿತ್ತಂತೆ ಸೇತು. ಹಾಗೆ ಅತ್ಯಂತ ಅಂದ್ರೆ ಅವರಿಗೆ ಅಷ್ಟು ಮೇಲಿನಿಂದ ಒಂದು ನೋಡುವ, ಹೇಗೆ ಕಾಳಿದಾಸ ಆ ಚರ್ಮಣ್ಮತಿಯನ್ನು ವರ್ಣಿಸುವಾಗ ಅದು ಹೇಗೆ ಸುರುಳಿ ಸುರುಳಿ ಆಕಾರದಲ್ಲಿ ಹೋಗುತ್ತೆ ಅಂತ ಹೇಳ್ತಾನೋ ಹಾಗೆ ಅದನ್ನ ಮೇಲಿನ ನೋಡುವ ಒಂದು ದೃಷ್ಟಿ ಅವರಿಗೆ ಆ ವರ್ಣನೆಯ ಹೊತ್ತಿನಲ್ಲಿ ಕಾಣುತ್ತೆ. ಸರಿ, ಒಟ್ಟಂತೂ ಈ ದಕ್ಷಿಣದ ತೀರದಿಂದ ಇನ್ನೂ ದಕ್ಷಿಣದ ಕಡೆಗೆ, ಇದುವೇ ದಕ್ಷಿಣ, ಇನ್ನು ಹೋದ್ರೆ ಅದು ಇನ್ನೊಂದು ದಕ್ಷಿಣ, ಆ ದಕ್ಷಿಣದ ತೀರದ ತನಕ ಸೇತುವೆಯ ನಿರ್ಮಾಣ ಆಗಿದೆ. ತಕ್ಷಣ ಸುಗ್ರೀವ ಹೇಳ್ತಾನೆ, ನೀನು ರಾಮಚಂದ್ರನ ಹತ್ರ ಬಂದು ಹೇಳ್ತಾನೆ, ನೀನು ಸುಗ್ರೀವನ ಹೆಗಲನ್ನೇರು, ಅಂಗದ ಲಕ್ಷ್ಮಣನನ್ನ ಎರಿಸಿಕೊಳ್ಳಲಿ, ಎಲ್ಲರೂ ಬೇಗ ಬೇಗನೆ ಆದಷ್ಟು ಬೇಗ, ಇಲ್ಲಿ ನಾವು ಹೋಗುದೇ ಒಂದು ದೊಡ್ಡ ಕಾರ್ಯಕ್ರಮ ಆಗ್ಬಾರ್ದು, ಬಹಳ ಬೇಗ ಹೋಗಿ ಅಲ್ಲಿ ಸೇರಿ ನಮ್ಮ ವ್ಯೂಹವನ್ನ ಹೇಗೆ ಯುದ್ಧಕ್ಕೆ ಸಿದ್ಧತೆ ಬೇಕು ಅನ್ನೋದನ್ನ ಸಂಗ್ರಹ ಮಾಡ್ಲಿಕ್ಕೆ ನಾವಲ್ಲಿ ತಯಾರಾಗಬೇಕು ಅಂತ ಹೇಳಿ ತಕ್ಷಣವೇ ಹೊರಡುತ್ತಾರೆ. ಸಮರೋಪಾದಿಯಲ್ಲಿ ಎಲ್ಲ ಕಪಿವೀರರು ಕೂಡ, ಕೆಲವರೆಲ್ಲ ಹಾರ್ಕೊಂಡು 3 ಹೆಜ್ಜೆ 5 ಹೆಜ್ಜೆಯಲ್ಲೇ ಹಾರ್ಕೊಂಡು ಆಚೆ ಹೋದ್ರಂತೆ, ಇನ್ನು ಕೆಲವರೆಲ್ಲ ಸಣ್ಣವರೆಲ್ಲ ಅದೇ ಸೇತುವೆಯಲ್ಲಿ ನಡ್ಕೊಂಡು ಹೋದ್ರು. ಹೀಗೆ ಒಟ್ಟಂತೂ ಅಷ್ಟೂ ಜನ ಒಟ್ಟಿಗೆ ಈ ವಿಠಲನ ದರ್ಶನಕ್ಕೆ ಹೋಗುವ ಒಂದು ದೊಡ್ಡ ಸಾಲು ನೋಡಿದ್ರೆ ಹೇಗಿರುತ್ತೆ, ರಸ್ತೆ ಕಿಲೋಮೀಟರ್ ಗಟ್ಟಲೆ ಹೋಗುದು. ಹಾಗೆ ಇಷ್ಟೂ ಜನ ಒಟ್ಟಿಗೆ ಸಮುದ್ರದ ಘೋಷ ಕೇಳಿಸ್ಲೇ ಇಲ್ಲ ಅಂತೆ ಇವ್ರು ಹೋಗಕ್ಕೆ. ಅಷ್ಟು ಶಬ್ದ, ಅಷ್ಟು ಅವರ ಜಯಕಾರಗಳು, ಅದರ ಜೊತೆಗೆ ಆ ಕಡೆ ಹೋದಾಗ ಅವುಗಳ ನೆಲಕ್ಕೆ ಕಾಲಿಡುವ ಹೆಜ್ಜೆಯ ಶಬ್ದ, ಇದೆಲ್ಲವೂ ಕೂಡ ಸಮುದ್ರವನ್ನೇ ಮೌನವಾಗಿಸಿತು ಅಂತ ಹೇಳಿದ್ರು. ಅಂದ್ರೆ ಯಾರೋ ತಮಾಷೆಗೆ ಹೇಳಿದ್, ಯಾವ್ದೋ ಒಂದು ಮಹಿಳೆಯರ ದೊಡ್ಡ ಗುಂಪು ತಮಾಷೆಗೆ ನಯಾಗ್ರ ಒಂದು ಗುಂಪು ಹೋಗಿ ಇದೆಲ್ಲ ತೋರಿಸ್ಬೇಕು ಅಂತ ಹೇಳಿ ತೋರಿಸ್ತಾ ಇರ್ಬೇಕಾದ್ರೆ ಮಾತಾಡ್ತಾ ಇದ್ರಂತೆ. ಆಗ ಅವನು ಹೇಳಿದಂತೆ, ಇದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಜಲಪಾತ, ಇದರ ಸದ್ದು ಬಹುಶಃ ಸುಮಾರು 40ರಿಂದ 50 ಕಿಲೋಮೀಟರ್ ತನಕ ಕೇಳುತ್ತೆ, ನೀವೊಂದ್ ಸ್ವಲ್ಪ ಮಾತು ಕಮ್ಮಿ ಮಾಡಿದ್ರೆ ಈಗ ನಿಮಗೂ ಕೇಳುತ್ತೆ ಅಂತ ಅಲ್ಲೇ. ಹಾಗೆ ಆ ಕಪಿಗಳ ಹಾಗೆ ಆಕಾಶ ಮಾರ್ಗದಿಂದ ಒಂದಿಷ್ಟು ಜನ ಹಾದು ಹೋಗಿ ಸಮುದ್ರವನ್ನ ದಾಟಿ ಆ ಕಡೆಯಲ್ಲಿ ನಾವು ಸೇರ್ಲಿಕ್ಕೆ ಕ್ಷೇಮವಾದ ಜಾಗ ಇದೆಯೋ ಅಂತ ಮೊದಲೇ ಹೋಗಿ ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ಬಂದು ಹೇಳಿದ್ದಾರೆ ಆ ಜಾಗದಲ್ಲಿ ಹೋಗಿ ಎಲ್ಲೆಲ್ಲಿ ನೆಲೆಸ್ಬೇಕು ಅಂತ. ಸುಗ್ರೀವ ರಾಮಚಂದ್ರ ದಿಗ್ದರ್ಶನ ಮಾಡಿದ ಕಡೆಗೆ ಕೆಲವರೆಲ್ಲ ತಡ ಆಗುತ್ತೆ ಅಂತ ಹೇಳಿ ಈಜ್ಕೊಂಡೇ ಹೋದ್ರಂತೆ. ಇನ್ನು ಈ ಜಾಗ ಅಂದ್ರೆ ಇಷ್ಟು ಲೈನ್ ದೊಡ್ಡದಾಯ್ತು, ಇದ್ರಲ್ಲಿ ತುಂಬಿ ಇನ್ನು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕೆಲವರು ಪಕ್ಕದಲ್ಲಿ ಕೇಚಿದ್ ವೈಹಾಯಸಾಗತಾಹ ಸುಪರ್ಣ ಇವ ಕುಪ್ಲುವೆ ಘೋಷೇಣ ಮಹತಾ ತಸ್ಯ ಸಿಂಧೋರ್ ಘೋಷಂ ಸಮುಚ್ಛ್ರಿತಂ ಅನ್ಯೇ ಮಧ್ಯೇನ ಗಚ್ಚಂತಿ ಪಾರ್ಶ್ವತೋ ಅನ್ಯೇ ಪ್ಲವಂಗಮಾಹ ಸಲಿಲೆ ಪ್ರಪತಂತ್ಯನ್ಯೇ. ಇನ್ನುಳಿದವರೆಲ್ಲ ಸಮುದ್ರದ ಮಧ್ಯದಲ್ಲಿ ಈಜಿಕೊಂಡು, ಒಟ್ಟಂತೂ ನಾವು ಆ ಕಡೆ ಸೇರ್ಬೇಕಾದದ್ದು ದೊಡ್ಡ ಕೆಲಸ, ಅಯ್ಯೋ ಸಮುದ್ರದ ಸೇತುವೆ ಕಟ್ಟಿದ್ಮೇಲೆ ಅದ್ರಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಆ ಎಲ್ಲ ಯೋಚನೆಯನ್ನು ಮಾಡ್ಲೇ ಇಲ್ಲ. ಈಜಿಕೊಂಡು ಕೆಲವರೆಲ್ಲ ಆ ಕಡೆ ದಡವನ್ನು ಸೇರಿದ್ದಾರೆ. ಹೀಗೆ ಸೇತುವನ್ನ ದಾಟಿ ಅಲ್ಲೇ
ಬದಿಯಲ್ಲಿದ್ದಂತಹ ಕಾಡುಗಳಲ್ಲಿ ಸಿಕ್ಕಿದ ಫಲಮೂಲಗಳನ್ನೆಲ್ಲ ಸ್ವೀಕರಿಸಿ ಆ ಪ್ರದೇಶದ ಸೌಂದರ್ಯವನ್ನ ನೋಡ್ತಾ ಆಶ್ಚರ್ಯ ಪಡ್ತಾ ಇದ್ದಾರೆ. ರಾಮಚಂದ್ರನು ಕೂಡ ಅದನ್ನ ಗಮನಿಸಿದ್ದಾನೆ. ಬಂದವರೆಲ್ಲ ಮೊದಲಿಗೆ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನಿಗೆ ಶತ್ರುವನ್ನ ಗೆಲ್ಲುವಂತಹ ಎಲ್ಲ ರೀತಿಯ ಅನುಕೂಲತೆಗಳು ಉಂಟಾಗಲಿ, ಭೂಮಂಡಲದಲ್ಲಿ ನೀನು ಚಿರಕಾಲ ಉಳಿಯುವಂತಾಗಲಿ ಅಂತ ಆಕಾಶದ ಮಾರ್ಗದಲ್ಲಿದ್ದ ದೇವತೆಗಳು ಋಷಿಗಳು ಕೂಡ ಸ್ತೋತ್ರ ಮಾಡಿದ್ರು. ಇಷ್ಟಾಗುವಾಗ ಶ್ರೀರಾಮ ಅದರ ಪರಿಸರವನ್ನು ಗಮನಿಸಿದಾಗ ಕೆಲವು ನಿಮಿತ್ತಗಳು ಅವನಿಗೆ ಕಣ್ಣಿಗೆ ಬಂತು, ಗಮನಕ್ಕೆ ಬಂತು. ನಿಮಿತ್ತಾನಿ ನಿಮಿತ್ತಜ್ಞೋ ದೃಷ್ಟ್ವಾ ಲಕ್ಷ್ಮಣ ಪೂರ್ವಜ ಸೌಮಿತ್ರಿಂ ಸಂಪರಿಶ್ವಜ್ಯ ಇದಂ ವಚನಮಬ್ರವೀತ್. ಸೌಮಿತ್ರಿಯನ್ನ ಆಲಿಂಗಿಸಿಕೊಂಡು ಇಲ್ಲಿರುವಂತಹ ವಿಶೇಷಗಳನ್ನ ಗಮನಿಸಿದಾಗ ನಾವು ಯುದ್ಧಕ್ಕೆ ಬಹಳ ಬೇಗನೆ ಸರಿಯಾದ ಸಿದ್ಧತೆಯನ್ನು ಮಾಡಿಕೊಂಡು ಹೊರಡಬೇಕು ಅಂತ ಅನಿಸ್ತಾ ಇದೆ. ಇಲ್ಲಿ ಸಮಯ ಕಳೆಯುವುದು ತಪ್ಪು. ಯಾಕೆಂದ್ರೆ ಧೂಳಿನಿಂದ ಕೂಡಿದ ಗಾಳಿ ವೇಗವಾಗಿ ದಕ್ಷಿಣದ ಕಡೆಗೆ ಸಾಗ್ತಾ ಇದೆ. ಅಷ್ಟೇ ಅಲ್ಲ, ಶಿಖರಗಳ ತುದಿಯಲ್ಲಿ ಯಾಕೋ ಕಂಪನವು ಗೊತ್ತಾಗ್ತಾ ಇದೆ. ಭೀಕರವಾದ ಅತ್ಯಂತ ಕಪ್ಪಾದ ಮೋಡಗಳೆಲ್ಲವೂ ಕೂಡ ಗುಡುಗಿನ ಶಬ್ದ ನಿಜವಾಗಿ ಕಿವಿಗೆ ಖುಷಿ ಆಗ್ಬೇಕು, ಆದ್ರೆ ಇದು ಗಡಕಿಚ್ಚಿ ಕಿವಿ ತೂತು ಬಿಡುವ ಹಾಗಾಗ್ತಾ ಇದೆ, ಅನರ್ಥವನ್ನ ಸೂಚಿಸ್ತಾ ಇದೆ. ಹಾಗಾಗಿ ರಕ್ತದಿಂದ ಕೂಡಿದಂತಹ ನೀರನ್ನ ಚೆಲ್ಲುವಂತೆ ಕಾಣ್ತಾ ಇದೆ. ಇಂತಹ ಸಂದರ್ಭಗಳಲ್ಲಿ ದೊಡ್ಡ ಅನಾಹುತ ಎದುರಾಗ್ಲಿಕ್ಕಿದೆ. ನಾವು ಬಹಳ ಜಾಗೃತರಾಗಿ ನಮ್ಮ ಸೈನ್ಯದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಬೇಕಿರುವ ಆದೇಶಗಳನ್ನು ಕೊಡ್ತಾ ಹೋಗ್ತಾನೆ. ಆಗ ಲಕ್ಷ್ಮಣನು ಕೂಡ ಅದಕ್ಕೆ ತಕ್ಕಂತೆ ಸುಗ್ರೀವನ ಜೊತೆಗೆ ಇಲ್ಲಿ ಅವರದ್ದೇ ಆದ ಒಂದು ಸಣ್ಣ ಮಂತ್ರಾಲೋಚನೆಯ ಕೂಟ ಏರ್ಪಟ್ಟು ಅದರಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ರಾಮಚಂದ್ರ ಈ ವೀರರ ಎಲ್ಲ ರಾಮನ ಇಷ್ಟಕ್ಕೆ ಸರಿಯಾಗಿ ಏನು ಬೇಕು ಅಂತದ್ದನ್ನೆಲ್ಲ ನಡೆಸಬೇಕು ಅಂತ ಚಿಂತನೆ ಮಾಡಿದ್ರಿಂದಾಗಿ ರಾಮಚಂದ್ರನಿಗೆ ಬಹಳ ಸಂತೋಷ ಆಯಿತು. ವಿಭೀಷಣ, ಸುಗ್ರೀವ, ಅಂಗದ, ಹಾಗೆ ಹನುಮಂತ, ಲಕ್ಷ್ಮಣ ಇಷ್ಟೂ ಜನರು ಆ ಕಾರ್ಯಭಾರಕ್ಕೆ ಬೇಕಿರುವಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಶ್ರೀರಾಮಚಂದ್ರ ಮತ್ತು ಆ ಸೇನೆ ಹೇಗೆ ಕಾಣ್ತಾ ಇತ್ತು ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾ, ಇಡೀ ಸೇನೆ ಲಂಕೆಯನ್ನ ಸೇರಿದ್ದು ಒಂದು ಶರತ್ಕಾಲದ ಹುಣ್ಣಿಮೆಯ ದಿವಸ ಇದ್ದ ಹಾಗಿತ್ತಂತೆ. ಈ ವಾನರರೆಲ್ಲ ನಕ್ಷತ್ರಗಳ ಹಾಗೆ ಕಂಡ್ರೆ ಅದರ ಮಧ್ಯದಲ್ಲಿ ರಾಮ ಚಂದ್ರನ ಹಾಗೆ ಕಾಣ್ತಾ ಇದ್ದಂತೆ. ಹಾಗೆ ಒಂದು ಇಡೀ ಅಂದ್ರೆ ಶರತ್ಕಾಲ ಅಂತ ಅನ್ನೋದು ಆಕಾಶದಲ್ಲಿರುವ ಕಾರ್ಮೋಡಗಳೆಲ್ಲ ತಿಳಿಯಾಗಿ ಬೆಳ್ಳಂಬೆಳಗಿನ ಮೋಡದ ನಡುವೆ ನೀರೂ ತಿಳಿಯಾಗುತ್ತೆ ಕೆಳಭಾಗದಲ್ಲಿ, ಆಗಸವೂ ತಿಳಿಯಾಗಿ ಚಂದ್ರನ ಬೆಳಕು ಅತ್ಯಂತ ಅಂದ್ರೆ ಅದು ಗೆಲುವಿನ ಸಂಕೇತವನ್ನ ಸೂಚಿಸುವ ಹಾಗೆ ಇವರ ಭಾಗದಲ್ಲಿ ಒಂದು ಮಾನಸಿಕವಾದಂತಹ ಧೈರ್ಯ ಎಲ್ಲ ಕಪಿಗಳಲ್ಲೂ ಮೂಡಿದೆ. ಹಾಗಾಗಿ ಅವರ ಕೈಗೆ ಸಿಕ್ಕಿದ ಏನೇನು ವಸ್ತುಗಳಿತ್ತು ಅದನ್ನೆಲ್ಲ ಬಾರಿಸಿ ತಮ್ಮ ವಾದ್ಯ ವಿಶೇಷಗಳನ್ನು ಹಾಗೆ ಗದ್ದಲವನ್ನು ಎಬ್ಬಿಸಿ ತಮ್ಮ ಜಯಕಾರವನ್ನ ಹಾಕ್ತಾ ಇದ್ರಿ. ಯಾಕೆಂದ್ರೆ ಆ ಕಡೆಯಿಂದ ರಾಕ್ಷಸರು ಕೂಡ ಜೋರಾಗಿ ಅಬ್ಬರಿಸಿ ಅವರ ಕೈಯಲ್ಲಿರುವ, ಆಗ ಅವರು ಹೇಳಿದ ಹಾಗೆ ಅವರೆಲ್ಲ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ನೀವು ಆಗ ಹೇಳಿದ್ರೆ ಅವರ ಕಡೆಯಲ್ಲಿ ಸಿದ್ಧತೆ ಬೇಕಾದಷ್ಟು, ಅವರೆಲ್ಲ ಬೇರಿ ಮೊದಲಾದ ವಾದ್ಯಗಳನ್ನು ನುಡಿಸಿದ್ರು. ಇವರು ಮರದ ಸಿಕ್ಕಿದ ತುಂಡುಗಳು ಅದು ಇದು ಸಿಕ್ಕಿದ್ದನ್ನು ಇವ್ರು ಬಾರಿಸಿದ್ರಂತೆ. ಅಂದ್ರೆ ಇವ್ರ ಹತ್ರ ಏನಿದೆಯೋ ಅದು, ಅಂದ್ರೆ ಇದು ಬಹುಶಃ ವೆಚ್ಚರಹಿತವಾದ ಕಾರ್ಯಾಚರಣೆ, ಯಾವುದೇ ವೆಚ್ಚ ಇಲ್ಲದೆ ಕಾರ್ಯ ಇದು. ಅಂದ್ರೆ ಸೇನೆಗೆ ಯಾವುದೇ ಒಂದು ನಮ್ಮ ರಕ್ಷಣಾ ವ್ಯವಸ್ಥೆಗೆ ಅಂತ ಒಂದು ನಮ್ಮ ಇಡೀ ಬಜೆಟ್ ನಲ್ಲಿ ದೊಡ್ಡ ಭಾಗ ಅದೇ ನುಂಗಿ ಬಿಡುತ್ತೆ. ಆದ್ರೆ ರಾಮನ ಸೇನೆಗೆ ಅಂತ ಯಾವ ಸೇನಾ ವೆಚ್ಚ ಕಾರ್ಯಭಾರವೇ ಇಲ್ಲದೆ ಈ ಯುದ್ಧದ ಸಿದ್ಧತೆ ನಡೆದಿದೆ. ಆಯುಧಗಳು ಮರದ ತುಂಡು, ಕಲ್ಲು ಬಂಡೆ, ಬೆಟ್ಟದ ತುಂಡು ಇತ್ಯಾದಿಗಳನ್ನೇ ಇವರ ಗರ್ಜನೆಗಿಂದ ರಾಕ್ಷಸರಿಗೆ ನಿಜವಾಗಿ ಒಂದು ಸರ್ತಿ ಭಯ ಆಯಿತು. ಅಷ್ಟರಲ್ಲಿ ರಾಮನಿಗೆ ಆ ಲಂಕೆಯ ಒಳಗೆ ಬಂದಾಗ ಅವನ ತಲೆಯಲ್ಲಿ ಇದೇ ಲಂಕೆಯ ಒಳಗೆ ಹತ್ತಿರದಲ್ಲಿ ಇಲ್ಲೇ ಎಲ್ಲೋ ಸೀತೆ ಇದ್ದಾಳೆ, ಇಷ್ಟು ಹತ್ತಿರ ಬಂದಾಯ್ತು. ಇಂತಹ ಹತ್ತಿರಕ್ಕೆ ಬಂದ ಮೇಲೆ ಅವಳನ್ನ ಹೇಗಾದ್ರೂ ಮಾಡಿ ನಾವು ಅಂದ್ರೆ ಅವನಿಗೆ ಫಸ್ಟ್ ಯೋಚನೆ ಬರುದು ಈ ರಾವಣನ ಹಿಂಸೆಯನ್ನೇ, ನಾನು ಇಲ್ಲಿದ್ದೂ ಕೂಡ ಇನ್ನೂ ಅವಳು ಹಿಂಸೆ ಅಲ್ಲ ಅನುಭವಿಸ್ತಾ ಇದ್ದಾಳಲ್ವ, ನಾನು ಇಷ್ಟು ಬಂದೂ ಕೂಡ ಅವಳಿಗೆ ಹಿಂಸೆಯನ್ನ ತಪ್ಪಿಸ್ಲಿಕ್ಕೆ ಇನ್ನೂ ನಾನು ಎಷ್ಟೊತ್ತು ಕಾಯ್ಬೇಕು. ಆದ್ರಿಂದಾಗಿ ತಕ್ಷಣವೇ ಈ ಲಂಕೆಯನ್ನು ಲಕ್ಷ್ಮಣನ ಹತ್ರ ಮಾತಾಡ್ತಾ ಹೇಳ್ತಾನೆ, ಎಷ್ಟು ಚಂದ ಇದೆ, ಆದ್ರೆ ಸೀತೆಗೆ ಇಂತಹ ಚಂದದ ಜಾಗದಲ್ಲಿ ಸುಖವನ್ನು ಅನುಭವಿಸ್ಲಿಕ್ಕಿಲ್ಲ,
ವಿರಹದಿಂದ ಒದ್ದಾಡ್ತಾಳೆ. ನಾನು ಹೇಗೆ ಇಷ್ಟು ಒಳ್ಳೆ ಜಾಗ ಇದ್ದಾಗಲೂ ಇದನ್ನು ಆಸ್ವಾದಿಸ್ಲಿಕ್ಕೆ ಆಗ್ತದೆ, ಚಂದ ಅಂತ ಎಲ್ಲ ವರ್ಣನೆ ಮಾಡ್ತಾನೆ. ಆದ್ರೆ ಈ ಚಂದ ನನಗೆ ಚಂದ ಅಂತ ಈಗ ಕಾಣ್ತಿಲ್ಲ. ಯಾಕೆಂದ್ರೆ ಚಂದವನ್ನ ಯಾರ ಜೊತೆಗೆ ಇದ್ದು ಅನುಭವಿಸ್ಬೇಕಿತ್ತು ಅವ್ರು ಅಲ್ಲಿ ಇಲ್ಲಿಲ್ಲ, ಅವರು ಕೂಡ ಈ ಚಂದವನ್ನ ಅನುಭವಿಸುವ ಸ್ಥಿತಿಯಲ್ಲೂ ಇಲ್ಲ. ಹಾಗಾಗಿ ಇದನ್ನು ನಾನು ಹೇಗೆ ಅನುಭವಿಸುದು? ನೋಡ್ಲಿಕ್ಕೆ ಮಾತ್ರ ಈ ಲಂಕೆ ಅತ್ಯಂತ ಅದ್ಭುತವಾದದ್ದು ಅಂತ ಬಹಳ ಒಳ್ಳೊಳ್ಳೆಯ ಮಾತುಗಳಿಂದ ಅದರ ವರ್ಣನೆಯನ್ನು ಮಾಡ್ತಾನೆ. ಕೊನೆಗೆ ಎಚ್ಚೆತ್ತುಕೊಂಡು ಯೋಚನೆ ಮಾಡ್ತಾ, ಅಂದ್ರೆ ಆ ವರ್ಣನೆಯ ಜೊತೆಗೆ ಅಲ್ಲಿಯ ಪರಿಸರವನ್ನು ಗಮನಿಸಿದ ಅರ್ಥ ಆಗುತ್ತೆ. ಯಾಕಂದ್ರೆ ಮುಂದಿನ ಮಾತಿನಲ್ಲಿ ಈ ಜಾಗಕ್ಕೆ ನೀಲ ಪೂರ್ವದಲ್ಲಿ ನಿಲ್ಲಲಿ, ಇವನು ವಕ್ಷಸ್ಥಳದಲ್ಲಿ ನಿಲ್ಲಲಿ, ಒಬ್ಬ ಕೈಕಾಲಿನ ಪ್ರದೇಶಗಳಲ್ಲಿ ಬರಲಿ, ಒಬ್ಬ ಹೊಟ್ಟೆಯ ಸ್ಥಳದಲ್ಲಿ ನಿಲ್ಲಿ ಅಂತ ಆ ಇಡೀ ಸೇನೆಯನ್ನು ಒಂದು ಮನುಷ್ಯಾಕೃತಿಯ ರೀತಿಯಲ್ಲಿ ಚಿಂತಿಸಿ ಎಲ್ಲೆಲ್ಲಿ ಯಾರ್ಯಾರು ನಿಲ್ಬೇಕು ಅಂತ ಅನ್ನೋದನ್ನ ಒಂದು ಪಟ್ಟಿ ಮಾಡಿ ಒಂದು ವ್ಯೂಹವನ್ನ ನಿರ್ಮಾಣ ಮಾಡುವ. ಅಂದ್ರೆ ಇದ್ದದ್ರಲ್ಲಿ ಅವ್ರಿಗೆ ವ್ಯೂಹ ಅಂದ್ರೆ ಅದಕ್ಕೆ ಪ್ರತ್ಯೇಕವಾದ ಒಂದು ಲೆಕ್ಕಾಚಾರ ಏನಿಲ್ಲ. ಸೇನೆಯನ್ನು ನೋಡ್ಕೊಳ್ಳುವಾಗ ಯಾರಿಗೂ ಕೂಡ ನಮ್ಗೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಬಂದಾಗ ಯಾರನ್ನು ಕೇಳುವುದು ಅನ್ನೋ ಡೌಟ್ ಬರಬಾರ್ದು. ಅವರಿಗೆ ಯಾರಾದ್ರೂ ಒಬ್ಬ ಅವರಿಗೆ ಪಕ್ಕದಲ್ಲಿ ಸಿಗಬೇಕು. ಅಂದ್ರೆ ಕಣ್ಣಳತೆಯಲ್ಲೋ ಕೂಗ್ಯಾಳತೆಗೋ ಇಷ್ಟಕ್ಕಾದ್ರೂ ಕೂಡ ಒಬ್ಬ ಸಿಗಬೇಕು. ಅವನು ಹೀಗೆ ಹೋಗಿ ಅಂತ ಹೇಳಿದ್ರೆ ಅದಕ್ಕೆ ಹೋಗ್ಲಿಕ್ಕೆ ರೆಡಿ ಇರ್ಬೇಕು. ಆ ರೀತಿ ಅದು ವ್ಯೂಹ. ವ್ಯೂಹ ಅಂದ್ರೆ ಮುಖ್ಯ ಯಾರ ನಡುವೆಯೂ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬಾರ್ದು. ಅದು ದೂರದಲ್ಲಿ ಇರ್ಬೋದು, ಹತ್ತಿರದಲ್ಲಿ ಇರ್ಬೋದು. ಸೇನೆಗೆ ತುಂಬಾ ಸೇನಾ ಅನ್ನೋ ಶಬ್ದದ ಅರ್ಥವೇ ಹಾಗೆ ಅಲ್ವಾ, ಇನೇನ ಸಹಿತ. ಇನ ಅಂದ್ರೆ ಸ್ವಾಮಿ, ಸ್ವಾಮಿಯಿಂದ ಕೂಡಿದ್ರೆ ಮಾತ್ರ ಅದು ಸೇನೆ, ಇಲ್ಲ ಅಂದ್ರೆ ಅದು ನಿರ್ನಾಮ ಆಗಿ ಹೋಗುತ್ತೆ. ಎಷ್ಟು ಸುಸಜ್ಜಿತವಾಗಿದ್ರು ಕೂಡ ಆರ್ಡರ್ ಮಾಡುವವನು ಕರೆಕ್ಟ್ ಆಗಿ ಪ್ರಜ್ಞಾವಂತಿಕೆಯಿಂದ ಅದಕ್ಕೆ ಬೇಕಾದನ್ನ ಕೊಡ್ಲಿಕ್ಕೆ ಅವನ ಹತ್ರ ಸಾಮರ್ಥ್ಯ ಇಲ್ಲ ಅಂತಾದಾಗ ಆ ಸೇನೆ ಅತ್ಯಂತ ಕಳಪೆಯಾಗಿ ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಸೇನೆಗೆ ನಿಜವಾದ ಅರ್ಥದಲ್ಲಿ ಒಡೆತನವನ್ನ ಸೂಚಿಸುವ ಹಾಗೆ ಬೇಕಿರುವ ರೀತಿಯಲ್ಲಿ ಸೇನಾಧ್ಯಕ್ಷತೆಯನ್ನ ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರಿಗೆ ಕೊಟ್ಟು ಒಂದೊಂದು ಜಾಗದಲ್ಲಿ ನಿಲ್ಲಿಸಿದ್ದಾನೆ. ಪ್ರತಿಯೊಬ್ಬರಿಗೂ ಒಂದೇ ಗುರಿ ಏನಂದ್ರೆ ಬೇಗ ಹೋಗಿ ಲಂಕಾಧೀಶ್ವರನ ತಲೆ ಮೆಟ್ಟಿ ನಾವು ರಾಮನಿಗೆ ಜಯವನ್ನು ಒದಗಿಸಿಕೊಡ್ಬೇಕು. ಪ್ರತಿಯೊಬ್ಬರ ಉದ್ದೇಶವೂ ಕೂಡ ಮುಷ್ಟಿಯಿಂದಾದ್ರೂ ಸರಿ, ಸಿಕ್ಕಿದ ಕೈಗೆ ಸಿಕ್ಕಿದ ವಸ್ತುಗಳಿಂದಾದ್ರೂ ಸರಿ ಲಂಕೆಯನ್ನು ಪುಡಿ ಪುಡಿ ಮಾಡ್ಬೇಕು ಅಂತ ಎಲ್ಲರೂ ಒಂದೇ ಉದ್ದೇಶದಿಂದ. ಯಾಕೆಂದ್ರೆ ಇವರು ರಾಮನ ಮೇಲೆ ಭಕ್ತಿಯಿಂದ ಬಂದವರು, ಅವರು ಸಂಬಳಕ್ಕೆ ಯುದ್ಧ ಮಾಡ್ಲಿಕ್ಕೆ ಬಂದವರು ರಾವಣನ ಕಡೆಯಿಂದ. ಅವ್ರು ಎಲ್ಲರೂ ಕೂಡ ಬಹಳ ಆಭಾರಿಯಾಗಿದ್ದೇನು ಕೆಲಸ ಮಾಡೋರಲ್ಲ. ಹಾಗಾಗಿ ರಾಮಚಂದ್ರ ಸುಗ್ರೀವನ ಹತ್ರ ಹೇಳ್ತಾನೆ, ವ್ಯೂಹಾಕಾರವಾಗಿ ಸುವಿಭಕ್ತಾನಿ ಸೈನ್ಯಾನಿ ಶುಕ ಏಷ ವಿಮುಚ್ಯತಾಂ. ಆಗ ಹಿಡಿದಿದ್ದ ಶುಕನನ್ನ ಈಗ ಬಿಟ್ಟು ಕಳುಹಿಸ್ತಾರೆ. ವಸ್ತುತಃ ಮತ್ತೊಮ್ಮೆ ಬರ್ತಾನೆ ಶುಕ ಮತ್ತು ಸಾರಣ ಅಂತ ಇನ್ನೊಮ್ಮೆ ಒತ್ತಾಯ ಮಾಡಿ ಕಳುಹಿಸಿ ಬರ್ತಾನೆ. ಇದಾದ್ಮೇಲೆ ಮತ್ತೂ ಒಬ್ಬ ಬರ್ತಾನೆ ಶಾರ್ದೂಲ ಅಂತ. ಹೀಗೆ 3 ಸರ್ತಿ ಬಂದಾಗ್ಲೂ ರಾಮಚಂದ್ರ ರಾವಣನ ಬುದ್ಧಿ ಮತ್ತು ರಾಮನ ಬುದ್ಧಿ. ರಾವಣ ಹನುಮಂತನನ್ನು ಕಳುಹಿಸಿಕೊಡುವಾಗ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದ. ಕೊನೆಗೆ ವಿಭೀಷಣನ ಮಾತಿಗೆ ಕಟ್ಟು ಬಿದ್ದವನಂತೆ ನಟಿಸಿ ಕಪಿಗಳಿಗೆ ಅತ್ಯಂತ ಅಮೂಲ್ಯವಾದ ಬಾಲವನ್ನೇ ಸುಟ್ರೆ ಅದರ ಜೀವ ಹೋದ ಹಾಗೆ ಅಂತೇಳಿ ಬಾಲವನ್ನ ಸುಡುವ ಆದೇಶ ಮಾಡಿದ ಹೊರತು ಅವನು ರಾಜ ನಿಯಮವನ್ನ ಪಾಲನೆ ಮಾಡ್ಲಿಲ್ಲ, ರಾಜನೀತಿಯನ್ನ. ಆದ್ರೆ ರಾಮಚಂದ್ರ 3 ಬಾರಿಯೂ ಅದು ಒಂದು ಅಲ್ಲೂ ರಾಜನೀತಿ ಅಂತ ಹೇಳ್ಬೇಕು. ಯಾಕೆಂದ್ರೆ ಇಷ್ಟು ಧೈರ್ಯದಿಂದ ವಾಪಸ್ ಬಿಟ್ಟು ಕಳುಹಿಸಿದ್ದಾರೆ ಅಂತಂದ್ರೆ, ಇಲ್ಲ ಅಂದ್ರೆ ಅದು ಆತತಾಯಿ ಅಂತ ಲೆಕ್ಕ. ಕೊಲ್ಲೇಬೇಕು ಅನ್ನುವ ಅವಧಾರ್ಹವಾದಂತಹ ಶಿಕ್ಷೆ ಅದಕ್ಕೆ ಕೊಡಬಹುದು. ಆದ್ರೆ ರಾಮಚಂದ್ರ ಬಿಟ್ಟು ಕಳುಹಿಸುವ ಮೂಲಕ ಅಲ್ಲಿ ಹೋಗಿ ರಾವಣನ ಎದೆ ನಡುಗಿಸುವ ಮಾತುಗಳನ್ನ ಆಡ್ತಾರೆ ಇವ್ರು ಹೋಗಿ. ಅಂದ್ರೆ ಅದ್ ನೋಡಿದ ಆ ಅಭೂತಪೂರ್ವತೆಯನ್ನ ಕಂಡು ಹೆದರಿ ಅಲ್ಲಿ ಇದ್ದದ್ದನ್ನೆಲ್ಲ ಹೇಳಿ, ರಾವಣ ನೀನು ಯುದ್ಧ ಮಾಡಬೇಡ, ಸೀತೆಯನ್ನೇನಾದ್ರೂ ಬಿಟ್ಟು ಕೊಡುತ್ತ 3 ಜನ ಹೋದವರು ಅದೇ ಮಾತಾಡ್ತಾರೆ. ಅಂದ್ರೆ ರಾಮಚಂದ್ರ ಬಿಟ್ಟು ಕಳಿಸಿದ್ದೇ ಒಂದು ಯುದ್ಧ. ಅದು ಕಳಿಸಿದ್ದು ಬರೀ ಕಾರುಣ್ಯ ಮಾತ್ರ ಅಲ್ಲ, ಎದುರಾಳಿಯ ಎದೆಯಲ್ಲಿ ಭಯದ ಬೀಜವನ್ನ ಬಿತ್ತುವುದು ಒಂದು ಯುದ್ಧದ ಕಲೆ. ಅದನ್ನ ರಾಮಚಂದ್ರ ಹೀಗೆ ಶುಕನನ್ನ ಬಿಟ್ಟು ಕಳುಹಿಸ್ತಾನೆ. ಅವನು ಹೋಗಿ ಚೆನ್ನಾಗಿ ರಾವಣನಿಗೆ, ಅವನಿಗೇನು ಅಂದ್ರೆ ನಾನು ರಾಮನ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದೇನೆ ಅಂತ. ಆದ್ರೆ ಕೇಳಿದ ಪ್ರತಿ ಕ್ಷಣದಲ್ಲೂ ಅಲ್ಲಿ ಒಂದೊಂದೇ ಮಾತಿನಿಂದ ರಾವಣನ ಎದೆಯಲ್ಲಿ ಕಿಂಚಿತ್ ನಡುಕ ಹುಟ್ಟಿತು, ಉದ್ವೇಗಕ್ಕೊಳಗಾದ, ಅವನಿಗೆ ಒಳಗಿಂದೊಳಗೆ ತನ್ನ ಸೋಲಿನ ಪರಿಚಯ ಆಗ್ತಾ ಹೋಯ್ತು ಅಂತ. ಆ ಪ್ರತಿಯೊಬ್ಬರ ಮಾತು ಕೇಳಿದ ಮೇಲೆ ಅವನ ಭಾವನೆ ಏನು ಅಂದ್ರೆ ಆಕ್ರೋಶ ಜಾಸ್ತಿ ಆಗುತ್ತೆ, ಸಿಟ್ಟು ಜಾಸ್ತಿ ಆಗುತ್ತೆ. ಆದ್ರೆ ಒಂದು ಹಠ, ಸೀತೆಯನ್ನು ಮಾತ್ರ ಬಿಟ್ಕೊಡಲ್ಲ ಅಂತ. ಅದು ಬಿಟ್ರೆ ಉಳಿದಂತೆ ಒಳಗಿನಿಂದ ತನ್ನ ಲೋಪದೋಷದ ಬಗ್ಗೆ, ತನ್ನಿಂದಾದ ಅಪರಾಧದ ಬಗ್ಗೆ, ಅಥವಾ ತಾನು ಮಾಡಿದ್ದು ತಪ್ಪು ಅದು ನನ್ನನ್ನ ಖಂಡಿತ ನುಂಗತ್ತೆ ಅನ್ನೋದರ ಬಗ್ಗೆ ಅವನಿಗೆ ಚೆನ್ನಾಗಿ ಎಚ್ಚರಕ್ಕೆ ಬಂದಿತ್ತು. ಹೀಗೆ ಸೇನೆಯನ್ನ ಸಿದ್ಧಗೊಳಿಸಿದ ಬಳಿಕ ಕಂಗಾಲಾದ ಶುಕ ಬಿಟ್ಟು ಕಳಿಸಿದ ತಕ್ಷಣ ರಾವಣನ ಹತ್ರ ಹೋಗಿದ್ದಾನೆ. ರೆಕ್ಕೆಲ್ಲ ಮುರಿದೋಗಿತ್ತು. ಏನೋ ಹೀಗ್ ಬಂದಿದ್ಯಾ, ಏನಾಯ್ತು ಅಂತ ಕೇಳ್ತಾನೆ. ಹೆದರ್ಕೊಂಡೇ ಹೇಳ್ತಾನೆ, ನಾನು ಉತ್ತರದ ತೀರಕ್ಕೆ ಹೋಗಿ, ಅಂದ್ರೆ ಇಲ್ಲಿಂದ ಆ ಕಡೆಗೆ ಉತ್ತರದ ತೀರಕ್ಕೆ ಹೋಗಿ ಸಂದೇಶವನ್ನ ನೀನೇನ್ ಹೇಳಿದ್ಯೋ ಅದನ್ನೆಲ್ಲ ಹೇಳಿದೆ.
ಅವನೇನು ಸಂದೇಶ ಕೊಟ್ಟಿದ್ದ ಅಂದ್ರೆ ಸುಗ್ರೀವನಿಗೆ ಕಪಿಗಳು ನನ್ನ ಆಹಾರ, ಅಂದ್ರೆ ಮೊದಲು ನಿನಗೂ ನನಗೂ ಏನು ಸಮಸ್ಯೆ ಇಲ್ಲ, ಆದ್ರಿಂದಾಗಿ ನೀನು ಈ ಯುದ್ಧಕ್ಕೆ ಸಂಬಂಧಿಯೇ ಅಲ್ಲ, ನಿನ್ಗೇನೂ ನನ್ನಿಂದ ಅಪಕಾರ ಆಗಿಲ್ಲ, ಅಥವಾ ನಿನ್ನಿಂದಲೂ ನನಗೆ ಯಾವುದೇ ವ್ಯಾಜ್ಯ ಇಲ್ಲ. ಇಷ್ಟ ಆಗಿಯೂ ನಿನಗೆ ನಿನ್ನ ಕಪಿಗಳೆಲ್ಲ ಕ್ಷೇಮವಾಗಿ ನಿನ್ನ ಮನೆಯಲ್ಲಿ ಇರ್ಬೇಕು ಅಂತ ಅನ್ನೋ ಬಯಕೆ ಇದ್ರೆ ಈಗಲೇ ಜಾಗ ಖಾಲಿ ಮಾಡು ಅಂತ ಹೇಳಿ ಕಳಿಸಿರ್ತಾನೆ. ಅದಕ್ಕೆ ಈ ಕಪಿಗಳಿಗೆ ಕೋಪ ಬಂದು ಅವನು ಹಿಡಿದು ರೆಕ್ಕೆ ಎಲ್ಲ ಮುರಿದು ಕಾಲಲ್ಲಿ ಒದ್ದು, ಅದು ಎಲ್ಲಾ ತರದ್ದು ಹೇಳ್ತಾರೆ. ಕೆಲವರು ಮಂಡಿಯಿಂದ ಹೊಡೆದ್ರು, ಕೆಲವರು ಕೈಯ ಮುಷ್ಟಿಯಿಂದ ಹೊಡೆದ್ರು, ಕೆಲವರು ತಲೆಯಿಂದ ಹೊಡೆದ್ರು, ಕೆಲವರು ಕಾಲಡಿಗೆ ಹಾಕಿ ಅಪ್ಪಚ್ಚಿ ಮಾಡಿದ್ರು, ಎಲ್ಲಾ ರೀತಿಯಿಂದ ಅವನನ್ನ ನೆಪ್ಪೆ ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆ ಪೂರ್ತಿ ಅವನನ್ನ ಚಟ್ನಿ ಮಾಡಿ ಬಿಟ್ಟಿದ್ದಾರೆ. ಆದ್ರೆ ಕೊನೆಗೆ ಅವನು ರಾಮ ಅಂತ ಬೊಬ್ಬೆ ಹೊಡೆದ ಮೇಲೆ ಕಪಿಗಳ ಕಡೆಗೆ ಸಂಜ್ಞೆ ಮಾಡಿ ರಾಮ ನಿಲ್ಲಿಸಿದ್ದು ಎಲ್ಲ ಅಷ್ಟು ಬಿಡಿಸಿ ಹೇಳಿಲ್ಲ, ಆದ್ರೆ ನನ್ನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾರೆ ಅಂತ ಹೇಳಿ ಸಂದೇಶ ಏನು, ನಿನಗೀಗ ವಾಪಸ್ಸು ನಾನು ಹೇಳ್ಬೇಕಾದ್ದೇನು ಅಂತ ಅಷ್ಟೂ ಕಪಿಗಳ ಹೆಸರನ್ನು ಒಂದಿಷ್ಟು ಪಟ್ಟಿ. ನಮಗೆ ಆಶ್ಚರ್ಯ ಆಗುದೇನಂದ್ರ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಅವರ ಅಸ್ತ್ರಗಳು, ಅಥವಾ ಅಂದ್ರೆ ರಾಮ ಮತ್ತು ಲಕ್ಷ್ಮಣರಲ್ಲಿ ಅಸ್ತ್ರದ ವಿಶೇಷತೆ, ಉಳಿದವರಲ್ಲೆಲ್ಲ ಎಂಥ ಸಾಮರ್ಥ್ಯ ಉಳ್ಳವರು ಅಂತ ಅವರ ವೇಗವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ. ಅವರ ಶಕ್ತಿ ಅನ್ನೋದು ಸಮುದ್ರದ ಮೇಲೆ ಬೀಸುವ ಜಂಜಾವಾತದ ಹಾಗೆ, ಎಲ್ಲಿಂದ ಬಂದು ಹೇಗೆ ಯಾರನ್ನ ಎತ್ತಿಕೊಂಡು ಹೋಗುತ್ತೆ ಅಂತಾನೆ ಗೊತ್ತಾಗ್ಲಿ. ಯುದ್ಧ ಮಾಡ್ಬೇಕಾದ್ರೆ ಮತ್ತೆ ಯಾವ ದಿಕ್ಕಿನಿಂದ ಬರ್ತಾರೆ ಅಂತ ಗೊತ್ತಾಗ್ಬೇಕಲ್ಲ. ಅದು ಸುರುಳಿ ಸುತ್ಕೊಂಡು ಎಲ್ಲರನ್ನು ಒಂದೇ ಸರ್ತಿಗೆ ಎತ್ತಿಕೊಂಡು ಹೋಗುವ ಮಹಾ ಸಮುದ್ರದಂತೆ ಕಪಿ ಸೈನ್ಯ ನಮ್ಮ ಸುತ್ತಲೂ ನಮ್ಮನ್ನ ಮುತ್ತಿಕೊಂಡು ಬಂದಿದೆ. ಅದನ್ನ ಸುಲಭದಲ್ಲಿ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ರಾವಣ ತನ್ನ ಒಂದಿಷ್ಟು ಸಾಮರ್ಥ್ಯವನ್ನು ಹೇಳ್ಕೊಳ್ತಾನೆ. ನೀನ್ ಏನ್ ಅನ್ಕೊಂಡಿದ್ದಿ, ನೀನು ನನ್ನ ಎದುರುಗಡೆನೆ ಬಂದು ಶತ್ರುವನ್ನು ಇಷ್ಟು ಹೊಗಳುತ್ತಾ ಇದ್ದೀನಿ, ನನ್ನ ಸಾಮರ್ಥ್ಯವನ್ನು ಯಾವತ್ತಾದ್ರೂ ನಿನ್ ಕಿವಿಯಾರೆ ಕೇಳಿದ್ಯಾ? ನನ್ನ ಬಗ್ಗೆ ನಾನು ಹೇಳ್ತೇನೆ, ನನ್ನ ಬಾಣ ಅನ್ನೋದು ಒಂದು ವಿಶಿಷ್ಟವಾದ ವೀಣೆ ಇದ್ದ ಹಾಗೆ, ಅದನ್ನು ನುಡಿಸಿದ್ರೆ ಅದರ ಸದ್ದಿಗೆ ಅವರು ಸತ್ತೋಗ್ತಾರೆ. ಅಂತದ್ದು ನಿನಗೇನು ಗೊತ್ತಿಲ್ಲದೆ ನೀನು ಕೇವಲ ರಾಮ ಹಾಗೆ, ಲಕ್ಷ್ಮಣ ಹೀಗೆ, ಹನುಮಂತ ಹೀಗೆ ಅಂತೆಲ್ಲ ಹೇಳಬೇಡ ಅಂತ. ದೂತ, ನೀನು ಯೋಚನೆ ಮಾಡು, 1000 ಕಣ್ಣಿನಿಂದ ಎಲ್ಲವನ್ನು ಸೂಕ್ಷ್ಮವಾಗಿ ಗ್ರಹಿಸುವ ಇಂದ್ರನಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಅವನನ್ನ ನನ್ನ ವಶಕ್ಕೆ ತಂದುಕೊಂಡವನು, ಕುಬೇರನೇ ಆಗಲಿ ವರುಣನೇ ಆಗಲಿ ಇವ್ರು ಯಾರು ಕೂಡ ನನ್ನನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಈ ಮನುಷ್ಯ ಹುಲುಮಾನವರು ಕಪಿಗಳೆಲ್ಲ ನನಗೇನು ಮಾಡಿಯಾವು ಅಂತ ಹೇಳಿ ಮತ್ತೆ ಶುಕ ಮತ್ತು ಸಾರಣ ಅವರನ್ನೇ ಇನ್ನೊಂದು ಸರ್ತಿ ಕಪಿವೇಷದಲ್ಲಿ ಕಳುಹಿಸ್ತಾನೆ. ಕಪಿವೇಷದಲ್ಲಿ ಕಳುಹಿಸಿ ಹೇಳ್ತಾನೆ ಅವರ ಸಾಮರ್ಥ್ಯ ಎಷ್ಟು, ಅವರ ಸಂಖ್ಯೆ ಎಷ್ಟು, ಅವರ ಆಯುಧಗಳೇನು, ಅವ್ರು ಯಾವ ದಿಕ್ಕಿನಿಂದ ಹೋರಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ, ಇದೆಲ್ಲ ಯಾರು ಮಾತು ಕೇಳ್ತಾರೆ, ಯಾರ ನಡುವೆ ಸ್ವಲ್ಪ ವೈಮನಸ್ಸಿ ಇದೆ, ಇದೆಲ್ಲವನ್ನು ನೀನು ಬಿಡಿಸಿ ಹೇಳಬೇಕು ಅಂತ ಕಳುಹಿಸ್ಕೊಡ್ತಾನೆ. ಸೀದಾ ಹೋಗಿ ಇವರು ಕಪಿಗಳ ಮಧ್ಯದಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಹೋಗ್ತಾರೆ. ಅವರಿಗೆ ಲೆಕ್ಕವೇ ಸಿಗುದಿಲ್ಲ, ತಲೆ ಎಲ್ಲ ಚಿತ್ರಾನ್ನ ಆಗ್ಬಿಡುತ್ತೆ. ಆದ್ರೆ ತಲೆ ತುರ್ಸ್ಕೊಳ್ಳುವಾಗ ಗೊತ್ತಾಗುತ್ತೆ ವಿಭೀಷಣನಿಗೆ ಇವರು ಕಪಿಗಳಲ್ಲ, ಕಪಿಗಳ ವೇಷದಲ್ಲಿ ಬಂದಿರುವ ರಾವಣನ ದೂತರು ಅಂತ. ಮತ್ತೆ ಆ ಪ್ರಕಾರ ರಾಮನಿಗೆ ದೂರ ಹೋಗುತ್ತೆ. ಕಪಿಗಳೆಲ್ಲ ಸಮಯ ಸಿಕ್ಕಿದ್ರೆ ಸಾಕು, ಯಾಕೆಂದ್ರೆ ಚೇಷ್ಟೆ ತೋರಿಸ್ಲಿಕ್ಕೆ ಬೇರೆ ಏನಿಲ್ಲ, ಪರಸ್ಪರ ಅವರವರೇ ಹೊಡ್ಕೊಳ್ಳಿಕ್ಕಿಲ್ಲ. ಯಾಕೆಂದ್ರೆ ಹನುಮಂತ ಇದ್ದಾನೆ, ಆ ಕಡೆಯಿಂದ ಶಿಸ್ತಿನ ಸಿಪಾಯಿ ಅಂತ ಅವನು ಬೈತಾನೆ, ಜೊತೆಗೆ ರಾಮನು ಇದ್ದಾನೆ, ಅವನ ಮುಂದೆ ನಾವು ನಮ್ಮ ಚೇಷ್ಟೆಯ ಮೂಲಕ ಹಾನಿ ಮಾಡಬಾರ್ದು ಅಂತ ಕಾಯ್ತಿದ್ರು. ರಾಕ್ಷಸರು ಸಿಕ್ಕಿದ್ರ ಚೆನ್ನಾಗಿ ಥಳಿತಾನಂದ್ರೆ ಥಳಿತ, ಎಲ್ಲಾ ರೀತಿಯಿಂದ ಹೊಡೆದು ಮತ್ತೆ ಅವನನ್ನ ರಾಮನ ಬಳಿಗೆ ಕರ್ಕೊಂಡು ಹೋಗುವ ಕೇಳ್ತಾನೆ, ಯಾಕೆ ಬಂದ್ರಿ ಅಂತ. ಇಲ್ಲ, ವಿಭೀಷಣ ಹೀಗೀಗೆ ಹೇಳಿದ್ದೆ, ಯಾರು ರಾವಣ ಹೀಗೀಗೆ ಹೇಳಿದ್ದಾನೆ, ಅದನ್ನ ನಾವು ನೋಡ್ಲಿಕ್ಕೆ ಬಂದ್ವಿ ಅಂತ. ಅದಕ್ಕೆ ರಾಮನೇ ಹೇಳ್ತಾನೆ, ಲೆಕ್ಕ ಆಯ್ತಾ ಕೇಳ್ತಾನೆ. ಇಲ್ಲ, ಲೆಕ್ಕ ಗೊತ್ತಾಗ್ತಿಲ್ಲ, ಆ ಕಡೆಯಿಂದ ಬರುವಾಗ ಇಲ್ಲಿಂದ ಲೆಕ್ಕ ತಪ್ಪತ್ತೆ, ಈ ಕಡೆಯಿಂದ ಬರುವಾಗ ಆ ಕಡೆ ಲೆಕ್ಕ ತಪ್ಪತ್ತೆ. ಯಾಕೆಂದ್ರೆ ಕಪಿಗಳು ಒಂದ್ ಕಡೆ ಇರುದಿಲ್ಲ, ಅವ್ರು ಇಲ್ಲಿಂದ ಅಲ್ಲಿಗೆ ಹಾಕ್ತಿರ್ತಾರೆ, ಅಲ್ಲಿಂದ ನಾವು ಇಲ್ಲಿ ಮುಗಿ ತುಂಬ್ಕೊಂಡು ಬಂದ್ರೆ ಅವರೆಲ್ಲ ಇಲ್ಲೇ ಇರ್ತಾರೆ. ನಮ್ಗೆ ಒಂದು ಲೆಕ್ಕ ತಲೆಗೆ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸರಿ, ಹಾಗಾದ್ರೆ ಸಮಾಧಾನದಿಂದ ನೀವು ಇನ್ನೂ ಬೇಕಾದಷ್ಟು ಹೊತ್ತು ಲೆಕ್ಕ ಮಾಡಿ, ವಿಭೀಷಣೋವಾ ಕಾರ್ಸ್ನೇನ ಭೂಯ ಸಂದರ್ಶಯಿಷ್ಯತಿ, ವಿಭೀಷಣನೇ ನಿನ್ಗೆ ಸಹಾಯಕ್ಕಿದ್ದಾನೆ, ಇವನನ್ನು ಕರ್ಕೊಂಡು ಹೋಗು. ಯಾವ ದಿಕ್ಕಲ್ಲಿ ಅವನಿಗೆ ಗೊತ್ತಿದೆ, ನಮ್ಮ ಸೈನ್ಯದ ಲೆಕ್ಕಾಚಾರ ಅವನಿಗೆ ಚೆನ್ನಾಗಿ ಪರಿಚಯ ಇದೆ, ಅವನತ್ರ ಕೇಳ್ಕೊಂಡು ಹೋಗಿ ರಾವಣನಿಗೆ ಯಥಾವತ್ತ, ಯಾಕೆಂದ್ರೆ ವರದಿ ಮಾಡುವಾಗ ತಪ್ಪು ಮಾಡಬಾರ್ದು, ಕರೆಕ್ಟ್ ಆಗಿ ನಿಮ್ಮ ವರದಿಯನ್ನು ಇಲ್ಲಿಗೆ ಏನ್ ಅನ್ಸಿದೆಯೋ ಅದನ್ನೆಲ್ಲ ಕೊಟ್ಟು ಬರ್ಲಿಕ್ಕೆ ನಿಮ್ಗೆ ಸಹಾಯ ಮಾಡಿದ್ದೇನೆ. ಆಯುಧ ಇಲ್ಲದೆ ದೂತರಾಗಿ ಬಂದವರನ್ನ ಕೊಲ್ಲುವುದು ರಾಜನೀತಿಯಲ್ಲಿ ಸರಿಯಲ್ಲ, ಆದ್ರಿಂದಾಗಿ ಬಿಟ್ಟು ಬಿಡ್ತಾ ಇದ್ದೇನೆ, ಹೋಗಿ ಬನ್ನಿ ಅಂತ ಅವರು ಲೆಕ್ಕಾಚಾರ ಮಾಡಿ ಆದ್ಮೇಲೆ ಸೀದಾ ರಾವಣನ ಹತ್ರ ನಾನು ಏನ್ ಹೇಳಿದೆ ಅದನ್ನು ಹೇಳಿ, ಸೀತೆಯ ಮೇಲಿನ ವ್ಯಾಮೋಹದಿಂದ ಬಹಳ ಶೌರ್ಯ ಇದೆ ಅಂತ ಕದ್ದುಕೊಂಡು ಹೋದದ್ದನ್ನ ಮರಳಿ ವಾಪಸ್ ಗೆದ್ದು ತರ್ಲಿಕ್ಕೋಸ್ಕರ ರಾಮ ಸೇನಾ ಸಮೇತನಾಗಿ ಬಂದಿದ್ದಾನೆ, ಎದೆಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೇಳು. ಯಾಕೆಂದ್ರೆ ಅನಂಗನಿಂದ ಬಾಧಿತನಾದವನ ಎಲ್ಲ ಅಂಗಗಳೂ ಮರ್ದಿಸುವುದಕ್ಕೆ ಸಮಯ ಬಂದಿದೆ, ಅದರಿಂದಾಗಿ ಇದಕ್ಕೆ ಎಚ್ಚರ ಇರ್ಲಿ ಅಂತ ರಾವಣನಿಗೆ ನೀನು ಹೇಳು ಅಂತ ಹೇಳಿ, ನಾಳೆ ಪ್ರಾತಃ ಕಾಲದಲ್ಲಿ
ಅದು ಸಂಗ್ರಹ ರಾಮಾಯಣದಲ್ಲಿದೆ. ಅನಂಗ ಅನಂಗ ಬಾಧಿತೋ ಹೇಷಃ ಅಂಗೈ ವಿಮರ್ದ್ಯತ ಅಂತ ಏನೋ ಬರುತ್ತೆ. ಎಲ್ಲ ಅಂಗಗಳಿಗೂ ಕೂಡ ಮರ್ದನೆಗೊಳ್ತಾನೆ ಈಗ ಖಂಡಿತ, ಇದನ್ನು ಹೋಗಿ ಹೇಳು ಅಂತ ಕಳುಹಿಸಿಕೊಡ್ತಾನೆ. ನಿನ್ನ ಸೇನೆ, ಈಗ ನೀನು ಮಾಡಿದ ತಪ್ಪು ನೀನಾಗಿಯೇ ಕ್ಷಮೆ ಕೇಳಿದ್ರೆ ನಿನ್ನೊಬ್ಬನಲ್ಲೇ ಪರಿಹಾರ ಆಗ್ತಿತ್ತು. ಕ್ಷಮೆ ಕೇಳದೇ ಇದ್ದದ್ರಿಂದ ಈ ಉಗ್ರ ಕೋಪ ನಿನ್ನ ಬಂಧು ಬಾಂಧವರು ಮಿತ್ರರು ಎಲ್ಲರಿಗೂ ಕೂಡ ಅದು ಹರಡಿ ಇಡೀ ನಿನ್ನ ವಂಶವನ್ನೇ ಕೊನೆಗಾಣಿಸುವಂತಹ ಆ ಉಗ್ರತಾಪ ಎಲ್ಲರನ್ನೂ ಸುಡುವಂತಹ ಪ್ರಸಂಗ ಬಂದಿದೆ. ನಾಳೆ ಬೆಳಿಗ್ಗೆ ಶ್ವಃ ಕಲ್ಯೇ ವಜ್ರವಾನ್ ವಜ್ರಂ ದಾನವೇಶ್ವಿವ ವಾಸವಃ ಇತಿ ಪ್ರತಿ ಸಮಾಧಿಷ್ಟವು ರಾಕ್ಷಸವು ಶುಕ ಸಾರಣವು. ಹೇಗೆ ವಜ್ರಾಯುಧವನ್ನು ಹಿಡಿದು ಇಂದ್ರ ದೇವತೆಗಳ ವಿರುದ್ಧ ಚೆನ್ನಾಗಿ ತನ್ನ ಯುದ್ಧವನ್ನ ಮಾಡಿ ಅವರನ್ನ ಬೆವರಳಿಸಿದ್ನೋ, ಹಾಗೆ ನಾಳೆ ನನ್ನ ಭೀಮಕ್ರೋಧವನ್ನ, ಅಂದ್ರೆ ಸಮಯವನ್ನು ಹೇಳ್ತಾನೆ. ನಾಳೆ ಬೆಳಿಗ್ಗೆ, ಇವತ್ತು ರಾತ್ರಿ ನಾಳೆ ಬರ್ತೇನೆ ಅಂತ ಹೇಳಿ ಇವತ್ತ ರಾತ್ರಿ ಅಟ್ಯಾಕ್ ಮಾಡುದಿಲ್ಲ, ಅಂದ್ರೆ ಡ್ರಿಲ್ ಮಾಡ್ತೇನೆ ಅಂತ ಹೇಳಿ ಹಿಂದಿನ ದಿವಸನೇ ರಾತ್ರಿ ಅಟ್ಯಾಕ್ ಮಾಡುದಿಲ್ಲ ಅಂತ ಹೇಳಿ ಬೆಳಿಗ್ಗೆ ಬರ್ತೇನೆ ಅಂತ ಬೆಳಿಗ್ಗೆ ಬರ್ತೇನೆ ಅಂತ. ಅಂದ್ರೆ ಆ ಕಾಲದಲ್ಲಿ ಅದು ನಮ್ಮ ನಿಜವಾದ ಯುದ್ಧದ ಕ್ರಮ ಇದ್ದದ್ದೇ ಹೀಗೆ. ಯಾವಾಗ ನಮ್ಗೆ ವಿದೇಶಿಯರ ಆಕ್ರಮಣ ಶುರುವಾಯಿತು ಆಮೇಲೆ ಯುದ್ಧದ ಕಲ್ಪನೆಗಳೆಲ್ಲ ಬದಲಾಗಿ ಹೋದು. ಇಲ್ಲ ಅಂದ್ರೆ ಯುದ್ಧ ಅನ್ನೋದು ಮೊದಲ ಆದ್ಯತೆ ಅಲ್ಲ, ಅವನಿಗೆ ಸುದ್ದಿ ಹೇಳುದು, ನಾವು ಬರ್ತಾ ಇದ್ದೇವೆ, ನೀವಾಗಿ ಶರಣಾದ್ರೆ ಯಾರಿಗೂ ತೊಂದರೆ ಇಲ್ಲದೆ ಸೇನೆಗೆ ಗೊತ್ತಿರುತ್ತೆ ಅವರ ಸೇನೆಯ ಬಲ ಏನು ನಮ್ಮ ಸೇನೆಯ ಬಲ ಏನು ಅಂತ ಒಪ್ಪಿಸಿ ಬಿಡ್ತಾರೆ. ಆಗ ಅವನು ಅಧಿಕಾರವನ್ನು ಇವನಲ್ಲೇ ಉಳಿಸಿ ಇವನಿಂದ ಒಂದಿಷ್ಟು ಕಪ್ಪವನ್ನು ಕೊಡ್ತಾ ಬದುಕಿದ್ರೆ ಆಯ್ತು, ಅಷ್ಟೇ ಹೊರತು ಅಲ್ಲಿ ರಕ್ತಪಾತ ಇಲ್ಲ. ಅವ್ರು ಒಪ್ಲಿಲ್ಲ ಅಂದ್ರೆ ಮಾತ್ರ ಆಗ ರಾಜನ ವಿರುದ್ಧ ಅಂದ್ರೆ ಹೋರಾಟ ಮಾಡಿ ಅವನನ್ನು ಸೋಲಿಸಿ ಅವನು ತೀರಾ ವಿರೋಧ ವ್ಯಕ್ತಪಡಿಸಿದ ಅಂದ್ರೆ ಕೊಂದು ಬಿಡ್ತಾರೆ. ಇಲ್ಲ ಅಂದ್ರೆ ಅವನನ್ನು ಮತ್ತೆ ಉಳಿಸಿ ಅವನು ರಾಜಿಗೆ ಒಪ್ಪಿಕೊಂಡ ಅಂದ್ರೆ ಉಳಿಸ್ತಾರೆ. ಆದ್ರೆ ನಮ್ಗೆ ಯಾವಾಗ ಈ ತುರುಷ್ಕರು ಅಂದ್ರೆ ಪರ್ಷಿಯನರು, ಅಲ್ಲಿಂದ ನಂತರ ಅಲೆಕ್ಸಾಂಡರು, ಅಲ್ಲಿಂದ ನಂತರ ಮೊಘಲರು, ಅಲ್ಲಿಂದ ನಂತರ ಈ ಬ್ರಿಟಿಷರು ಬಂದ್ರು, ಆವಾಗ ಈ ಯುದ್ಧದ ಕಲ್ಪನೆ ಬೇರೆಯಾಗಿ ಹೋಯ್ತು. ಯಾಕಂದ್ರೆ ಹೇಳುವುದು ಅಂತ ಅನ್ನೋ ಒಂದು ಕ್ರಮವೇ ಇಲ್ಲ, ನೇರವಾಗಿ ಯುದ್ಧ. ಆದ್ರೆ ಇಲ್ಲಿ ರಾಮಚಂದ್ರ ಹೇಳಿ ಕಳಿಸ್ತಾನೆ, ನಾಳೆ ಬೆಳಿಗ್ಗೆ ಯುದ್ಧ ಶುರುವಾಗುತ್ತೆ, ನಿನ್ನ ಎಲ್ಲಾ ಕಡೆಯ ಕೋಟೆ ಕೊತ್ತಲಗಳನ್ನ ನಾವು ಆವರಿಸಿಕೊಂಡು ಯುದ್ಧ ಮಾಡ್ಲಿಕ್ಕಿದ್ದೇವೆ, ಅದಕ್ಕೂ ಸಿದ್ಧರಾಗಿರಿ ಅಂತ ಹೀಗೆ ಹೇಳಿ ಕಳುಹಿಸ್ತಾನೆ. ಅವರಿಗೆ ಬಾಯಿ ತಪ್ಪಿ ಅಥವಾ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ರಾಮನಿಗೆ ಜಯವಾಗಲಿ ಜಯವಾಗಲಿ ಅನ್ಕೊಂಡು ಹೇಳ್ಕೊಂಡು ಅಂದ್ರೆ ಬಿಟ್ರಲ್ಲ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಪ್ರಾಣವೇ ಹೋಗ್ತಿತ್ತು. ಅಂದ್ರೆ ಅದು ಅವರಿಗೆ ಆ ವಾತಾವರಣ, ಜನರಲ್ಲಿದ್ದಂತ ಅಂದ್ರೆ ಆ ಸೇನೆಯಲ್ಲಿದ್ದಂತಹ ರಾಮನ ಮೇಲಿನ ಪ್ರೀತಿ ಇತ್ಯಾದಿಗಳನ್ನ ಕಂಡು ಇಷ್ಟು ಒಗ್ಗಟ್ಟಿನಿಂದ ಇಷ್ಟು ಜನ ಸೇರಿ ಒಂದು ಅಂದ್ರೆ ಒಬ್ಬನ ಮಾತಿಗೆ ಅಷ್ಟು ಜನ ಒಪ್ಪಿಕೊಂಡ್ರಲ್ವ, ಯಾರು ವಿರೋಧ ವ್ಯಕ್ತಪಡಿಸ್ತಿಲ್ಲಲ್ಲ. ಇದು ಅವರಿಗೆ ಒಳಗಿನಿಂದ ಇನ್ನಷ್ಟು ರಾಮನ ಮೇಲಿನ ಭಯ ಹೆಚ್ಚುವುದಕ್ಕೆ ಬೇಕಿರುವ ಪರಾಕ್ರಮಗಳ ಪರಿಚಯ ಒಳಗಿಂದಾಯ್ತು. ರಾವಣ ಬಂದಾಗ ಅವನ ಹತ್ರ, ನಿಮ್ಮ ಅಪ್ಪಣೆ ಹಾಗೆ ನಾವು ಕಪಿವೇಷದಿಂದ ಹೋದ್ವಿ, ಆದ್ರೆ ಕಪಿಗಳಿಂದ ಚೆನ್ನಾಗಿ ಏಟು ತಿಂದ್ವಿ, ಈಗ ನಿನಗೆ ಒಂದು ಹೇಳಲೇಬೇಕಾದ ಸಂಗತಿ, ನಿನ್ನ ನಿರ್ಧಾರ ಬೇಗ ಮಾಡು, ಒಂದೋ ಇವತ್ತೇ ರಾತ್ರಿ ಸೀತೆಯನ್ನು ಬಿಟ್ಟುಕೊಡು, ಇಲ್ಲ ಬೆಳಿಗ್ಗೆ ಒಳಗೆ ಯುದ್ಧಕ್ಕೆ ಏನ್ ಸಿದ್ಧತೆ ಬೇಕೋ ಅದೆಲ್ಲವನ್ನು ಮಾಡಿಕೊಂಡು ಬಿಡು. ಇದೆರಡು ಬಿಟ್ಟರೆ ಬೇರೆ. ಅವನಿಗೆ ಸಿಟ್ಟು ಬರುತ್ತೆ, ಯುದ್ಧಕ್ಕೆ ಸಿದ್ಧತೆ ಮಾಡುವುದು ಎರಡನೇದಾಗಿ ಹೇಳ್ತಾರೆ, ಶುರು ಹೇಳಿದ ಸಾಧ್ಯವಾದ್ರೆ ಸೀತೆಯನ್ನು ಬಿಟ್ಟುಕೊಡು, ಇದೇ ಕ್ಷೇಮ ಅನ್ನುವ ರೀತಿಯಲ್ಲಿ. ಆಗ ಅವರ ಮೇಲೆ ಅತ್ಯಂತ ಕೋಪದ ಕಣ್ಣಿನಿಂದ, ನಿಮ್ಮನ್ನ ನಾನು ಇಲ್ಲಿ ಜೊತೆಯಲ್ಲಿ ಇಟ್ಕೊಂಡದ್ದೇ ತಪ್ಪಾಯ್ತು, ಶತ್ರುಗಳನ್ನ ಯಾವತ್ತೂ ಕೂಡ ನಿಮ್ಗೆ ರಾಜನೀತಿ ಪಾಠ ಆಗಿಲ್ವಾ, ಅಲ್ಲಿ ಯಾವತ್ತಾದ್ರೂ ಕೂಡ ತನ್ನ ಯಜಮಾನನ ಹತ್ರ ಶತ್ರುಗಳನ್ನ ಹೊಗಳಬಾರ್ದು ಅಂತಿರುವ ಮಾತು ಪಾಠಕ್ಕೆ ಅವತ್ತೇ ಓದಿ ಅಲ್ಲೇ ಮರ್ತು ಅಲ್ಲಿ ಪರೀಕ್ಷೆ ಬರೆದು ಮರ್ತು ಬಿಟ್ಟಿದ್ದೀರಾ ಅಂದ್ರೆ ಅಲ್ಲೇ ಮರ್ತ್ರ ಅಂತ ಕೇಳ್ತಾನೆ. ಪಾಠ ಅದು ಪುಸ್ತಕಕ್ಕೆ ಮಾತ್ರ ಲಾಯಕ್ಕು, ನೀವೊಂದು ರೂಢಿಸಿಕೊಂಡು ಅದನ್ನು ನನ್ನ ಮುಂದೆ ಹೇಳಬಾರ್ದು ಅಂತ ಸಾಮಾನ್ಯ ಪ್ರಜ್ಞೆ ಇಲ್ವಾ ನಿಮಗೆ ಅಂತ ಬೈತಾನೆ. ಕೊನೆಗೆ ವಾನರರ ವಿಷಯ ಹಾಗಿರ್ಲಿ, ನನಗೆ ಅವ್ರು ಹೇಳ್ತಾರೆ ಚೆನ್ನಾಗಿರುವ ಒಂದು ಸೇತುವೆಯನ್ನು ಕಟ್ಟಿ ಇಲ್ಲಿ ತನಕ ಬಂದು ಬಿಟ್ಟಿದ್ದಾರೆ, ಆದ್ರಿಂದಾಗಿ ಅವರನ್ನ ಹೇಗೆ ನಿಗ್ರಹಿಸುವುದು ಅಂತ ಅನ್ನುವ ಯೋಚನೆಗೆ ನಾವು ತುಂಬಾ ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಅವರು ನೀವು ಯೋಚನೆ ಮಾಡಿ ಇಂಥ ಯುದ್ಧ ಮಾಡುವವರು ಅಂತ ಅವ್ರ ಹತ್ರ ಲೆಕ್ಕ ಕೊಡ್ಲಿಕ್ಕಿಲ್ಲ. ಈಗ ಇವರಾದ್ರೆ ಇಂಥ ಆಯುಧವನ್ನು ಹಿಡ್ಕೊಂಡು ಇಂಥ ದಿಕ್ಕಿನಿಂದ ಇಷ್ಟು ಸಂಖ್ಯೆಯ ಸೇನೆ ಬರುತ್ತೆ ಅಂತ ಲೆಕ್ಕಾಚಾರ ಹೇಳ್ಬೋದು. ಅವರಲ್ಲಿ ಯಾವ ಲೆಕ್ಕಾಚಾರವನ್ನು ಕೂಡ ನೀವು ಅರ್ಥವತ್ತಾಗಿ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಅವನು ನೀವು ಮರದ ದಿಮ್ಮಿಯಲ್ಲಿ ಹೊಡಿತಾನೆ ಅಂತ ಅನ್ನೋಷ್ಟರಲ್ಲಿ ಅವನು ಇನ್ನೊಂದು ಪರ್ವತ ತನ್ನ ತಲೆಗೆ ಎತ್ತಿ ಹಾಕ್ತಾನೆ. ನೀವು ಪರ್ವತಕ್ಕೆ ರೆಡಿಯೇ ಆಗಿಲ್ಲದೆ ಇದ್ರೆ ನೀವು ಅಷ್ಟೂ ಜನ ಅದರ ಅಡಿಗೆ ಬಿದ್ದು ಸಾಯ್ಬೇಕಾಗುತ್ತೆ. ಆದ್ರಿಂದ ಅಷ್ಟು ಸುಲಭದಲ್ಲಿ ಅವರನ್ನ ವಿಧ್ವಂಸಗೊಳಿಸುವುದು ಕಷ್ಟ ಇದೆ ಅಂತ ಹೇಳಿದಾಗ ರಾವಣ ಈ ರಾಮ, ಲಕ್ಷ್ಮಣ, ವಿಭೀಷಣ, ಸುಗ್ರೀವ ಇವರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ನನ್ನ ಕೈಯಲ್ಲಿ ಇವತ್ತು ಸಾಯ್ಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ಯಾಕೆಂದ್ರೆ ಅವರಿಗೆ ನಾನು ಏನು ಸಾಮರ್ಥ್ಯ ಹೊಂದಿದ್ದೇನೆ ಅಂತ ಅನ್ನೋದು ಎಂಥದ್ದು ಗೊತ್ತಿಲ್ಲ.
ಶಾಂತಿ ಸಂಧಾನದ ಮಾತಾಡುವುದು ಹೆದರಿಕೆ ಉಳ್ಳವರ ಲಕ್ಷಣ ಹೊರತು ಉಳಿದವರು ಹೀಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಡೆಯಿಂದ ಸೇನೆಯೊಂದೇ ಯುದ್ಧಕ್ಕೆ ಸಿದ್ಧವಾದದ್ದು ಅಂತ ಹೇಳ್ತಾನೆ. ಆಗ ಸಾರಣ ಮತ್ತು ಶುಕ ಇಬ್ರು ಕೂಡ ಒಂದು ಒಂದು ಸುಮಾರು 100 ಪದ್ಯಗಳಲ್ಲಿ ಒಬ್ಬೊಬ್ಬರದ್ದೇ ಹೆಸರು ಹೇಳಿ ಅಷ್ಟಷ್ಟು ಸೇನೆಯನ್ನು ಹೊಂದಿರುವ ಯೂಥಪರು, ಯೂಥ ಅಂದ್ರೆ ಗುಂಪು, ಪ ಅಂದ್ರೆ ಪಾಲಿಸುವುದು, ಯೂಥಪನ್ನ ಪಾಲಿಸುವರು. ಅದರಲ್ಲಿ ಯೂಥಪ ಅದರಲ್ಲಿ ಮತ್ತೆ ಈ ಅಕ್ಷೋಹಿಣಿಯಲ್ಲಿ ಹೇಗೆ ಕೆಳಗಿನವರನ್ನೆಲ್ಲ ನೋಡ್ಕೊಳ್ಳುವ ನೀತಿ ಇತ್ಯಾದಿಗಳಿಗೆಲ್ಲ ಹೇಗೆ ವಿಭಾಗ ಇರುತ್ತೋ ಹಾಗೆ ಯೂಥಪರಾಗಿ ಅನೇಕ ಜನ ಇದ್ದಾರೆ ಅಂತ ಒಂದಿಷ್ಟು ಲೆಕ್ಕಾಚಾರವನ್ನ ಕೊಡ್ತಾನೆ. ಸಾರಣನ ಹತ್ರ ಮತ್ತೆ ಕೇಳ್ತಾನೆ, ಅತ್ಯಂತ ಶೂರ ಬಲಾಢ್ಯ ಸೈನಿಕರು ಯಾರು ವಾನರರಲ್ಲಿ? ನಾನು ಉತ್ಸಾಹದಿಂದ ಮುಂದೆ ನುಗ್ಗಿ ಬರುವ ಧೀರ ಯಾರಿದ್ದಾನೆ? ಸುಗ್ರೀವ ಹೇಳಿದ್ರೆ ಯಾರೆಲ್ಲ ಕೇಳ್ತಾರೆ, ಸುಗ್ರೀವ ಹೇಳಿದ್ರೆ ಯಾರೆಲ್ಲ ಕೇಳಲ್ಲ. ನಾನು ಅದನ್ನ ನಿನಗೆ ಕೇಳ್ಕೊಂಡು ಬರ್ಲಿಕ್ಕೆ ಕೇಳಿದೆ, ಅದರಲ್ಲಿ ಏನಿದೆ? ಅಯ್ಯೋ, ಈ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ. ಸುಗ್ರೀವ ಹೇಳಿದ್ರೆ ಅಂತಲ್ಲ, ಅಲ್ಲಿ ಹನುಮಂತ ಹೇಳಿದ್ರು ಅದೇ ಮಾತು, ಸುಗ್ರೀವ ಹೇಳಿದ್ರು ಅದೇ ಮಾತು, ರಾಮ ಹೇಳಿದ್ರು ಅದೇ ಮಾತು. ಯಾಕೆಂದ್ರೆ ಎಲ್ಲರಲ್ಲೂ ಒಮ್ಮತದಿಂದ ನಿರ್ಧಾರ ಹೇಳ್ತಾರೆ ಹೊರತು ಅವನು ಹೇಳಿದ್ನ ಹಾಗಾದ್ರೆ ಅದ್ ಮಾಡ್ಬೇಡಿ ಇದು ಮಾಡಿ ಅಂತ ಹೇಳುವ ಒಬ್ಬನು ಅಡ್ಡ ಮಾತಾಡುವವ ಅಲ್ಲಿ ಇಲ್ಲ. ಆದ್ರಿಂದಾಗಿ ನೀನು ಕೇಳಿದ ಪ್ರಶ್ನೆಗಳಿಗೆ ನಮ್ಮ ಹತ್ರ ಇಲ್ಲಿ ಉತ್ತರ ಇಲ್ಲ ಅಂತ. ಒಬ್ಬೊಬ್ಬ ವಾನರನು ಕೂಡ ಲಕ್ಷ ಸಂಖ್ಯೆಯ ಸೇನೆಯನ್ನು ಹೊತ್ತುಕೊಂಡು ಬಂದಿದ್ದಾನೆ. ಅವರ ವೀರ ಗರ್ಜನೆ ಪ್ರತಿಯೊಬ್ಬನ ಮಾತಿನಲ್ಲೂ ಇರುವುದೇನು ಅಂದ್ರೆ, ಯಾವಾಗ ನಾವು ಲಂಕೆಯ ಮೇಲೆ ದಾಳಿ ಮಾಡಿಯೇವು, ಲಂಕವನ್ನ ಗಟ್ಟಿಯೇವು, ಗಟ್ಟಿ ನಮ್ಮ ರಾಮನಿಗೆ ಜಯದ ಪತಾಕೆಯನ್ನ ಹಾರಿಸ್ಲಿಕ್ಕೆ ನಾವೇ ಅದರಲ್ಲಿ ಮೊದಲು ನಿಂತು ಆ ಧ್ವಜಕ್ಕೆ ಕೈ ಇಟ್ಟೇವು ಅಂತ ಯೋಚನೆ ಮಾಡ್ತಾ ಪ್ರತಿಯೊಬ್ಬರೂ ಅಷ್ಟೇ ಹುಮ್ಮಸ್ಸಿನಿಂದ ನಿಂತಿದ್ದಾರೆ. ನಾನು ಯಾವ ಒಬ್ಬನ ಬಗ್ಗೆ ಹೇಳಿ? ಅದರಲ್ಲಿ ಅಂಗದ ಯುದ್ಧಕ್ಕೆ ಅತ್ಯಂತ ಹೆಚ್ಚು ಉತ್ಸಾಹದಿಂದ ತುಂಬಿದವನು, ವಾಲಿನ ಸದೃಶ ಪುತ್ರ ಸುಗ್ರೀವಸ್ಯ ಸದಾ ಪ್ರಿಯ, ರಾಘವಾರ್ತೆ ಪರಾಕ್ರಾಂತಹ ಶಕ್ರಾರ್ಥೆ ವರುಣೋ ಯಥಾ. ಶಕ್ರನಿಗೆ ವರುಣ ಹೇಗೆ ಸಹಾಯಕ್ಕೆ ವರುಣ ಪಾಶ ಹಿಡ್ಕೊಂಡು ಬರ್ತಾನೋ ಹಾಗೆ ಸುಗ್ರೀವನಿಗೆ ಸದಾ ಪ್ರಿಯನಾಗಿ, ವಾಲಿಯ ಮಗನಾಗಿ ವಾಲಿಯಂತೆಯೇ ಪರಾಕ್ರಮ. ಇದನ್ನ ಯಾಕೆ ಹೇಳಿದ ಅಂದ್ರೆ, ವಾಲಿಯಿಂದ ಪೆಟ್ಟು ತಿಂದ ಅನುಭವ ರಾವಣನಿಗಿದೆ. ಆದ್ರಿಂದಾಗಿ ಅವನು ಅಸಾಧಾರಣವಾದ ಬಲ ಇದ್ದವನಾದ್ರಿಂದಾಗಿ ಅವನಿಗೆ ಸದೃಶನಾದ ಮಗ. ಏನು ಅಂದ್ರೆ ಎಲ್ಲರನ್ನು ಹೇಳುವಾಗ ಒಂದು ಮಾತು, ರಾಘವಾರ್ಥೆ. ಈ ಇವ್ರು ಎಷ್ಟೋ ಜನ ಕೆಲಸ ಮಾಡುದು ಸ್ವಂತ ಪ್ರತಿಷ್ಠೆಗಾಗಿ ಒಬ್ರು ಬಂದಿಲ್ಲ, ಎಲ್ಲರೂ ರಾಮಚಂದ್ರನ ಪ್ರೀತ್ಯರ್ಥವಾಗಿ ರಾಮಚಂದ್ರನ ಸೇವೆ ಅನ್ನೋ ದೃಷ್ಟಿಯಿಂದ ಬಂದಿದ್ದಾರೆ. ಏತಸ್ಯ ಸಾಮತಿ ಸರ್ವ ಯದೃಷ್ಟ ಜನಕಾತ್ಮಜ ಹನುಮತ ವೇಗವತ ರಾಘವಸ್ಯ ಹಿತೈಷಿಣ. ರಾಘವಸ್ಯ ಹಿತೈಷಿಯಾಗಿ ರಾಮಚಂದ್ರ ಯಾವ ಸೀತೆಯನ್ನು ಕಂಡಿದ್ದಾನೆ, ಅವನು 100 ಸಾವಿರಾರು ಯೂಥಪಗಳನ್ನೇ ನಿರ್ವಹಿಸುವಂತಹ ಸಾಮರ್ಥ್ಯ ಇರುವವನು. ಸೈನಿಕರ ಧೈರ್ಯ ಏನು ಅಂದ್ರೆ, ನಮಗೆ ನಾಯಕನಾಗಿ ಹನುಮಂತ ಇದ್ದಾನೆ ಅಂತ. ಈ ಹಂತದಲ್ಲಿ ಅವರೆಲ್ಲರೂ ಕೂಡ ಶತ್ರುಗಳನ್ನು ನಿಗ್ರಹ ಮಾಡ್ಲಿಕ್ಕೋಸ್ಕರ ಒಂದು ಅಷ್ಟೊತ್ತಿಗೆ ಆ ಮೇಲಿನ ಪ್ರಾಕಾರಕ್ಕೆ ಬಂದು ಎತ್ತರದ ಒಂದು ಪರಿವೀಕ್ಷಣೆ ಮಾಡ್ಲಿಕ್ಕಿರುವ ಈ ಕಾಪು ದೀಪ ಸ್ತಂಭ ಇದ್ದ ಹಾಗೆ ಒಂದು ದ್ವೀಪ ಅಂದ್ರೆ ಒಂದು ಎತ್ತರದ ಜಾಗ, ಪ್ರಾಸಾದಕ್ಕಿಂತ ಮೇಲಿನಲ್ಲಿರುವ ಒಂದು ಬೆಳಕು ಎಲ್ಲ ಕಡೆಗೆ ಹರಿಯುವ ಜಾಗದಲ್ಲಿ ಬಂದು ನಿಂತು ಪ್ರತಿಯೊಬ್ಬರನ್ನು ತೋರಿಸಿ ಒಬ್ಬೊಬ್ಬನದ್ದೇ ಹೆಸರು ಹೇಳ್ಕೊಂಡು ಬರ್ತಾನೆ. ಒಬ್ಬ ಶ್ವೇತ, ಗಜ, ಗವಾಕ್ಷ, ಗವಯ, ಗಂಧಮಾದನ, ಹೀಗೆ ಸುಮಾರು 70-80 ಹೆಸರುಗಳನ್ನು ಹೇಳಿ ಇವರು ಒಬ್ಬೊಬ್ರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೈನ್ಯವನ್ನು ಹೊತ್ತುಕೊಂಡು ಬಂದಿದ್ದಾರೆ. ಆ ಸಂಖ್ಯೆಯನ್ನು ಹೇಳುವ ಮಾತುಗಳು ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಶತಂ ಕೋಟಿ ಸಹಸ್ರಾಣಂ ಶಂಖ ಇತ್ಯಭಿಧೀಯತೆ. ಕೋಟಿ ಇಂಟು ಲಕ್ಷ, ಇದಕ್ಕೆ ಶಂಖ ಅಂತ ಹೆಸರು. ಇದು ಬೇರೆ ಕಡೆ ಸ್ವಲ್ಪ ವ್ಯತ್ಯಾಸವಾಗಿ ಬಂದಿದೆ, ಆದ್ರೆ ಇಲ್ಲಿಯ ಲೆಕ್ಕಾಚಾರಕ್ಕೆ ಇದು ಸಂಖ್ಯೆಯನ್ನು ಹೋಲಿಸಿದ್ರೆ ಒಟ್ಟು ಇಲ್ಲಿ ಬರೀ ಒಂದು ಹಂತದ್ದು ಮಾತ್ರ ಹೇಳುದು, ಒಂದು ಬರ್ದ್ಮೇಲೆ 53 ಸೊನ್ನೆ ಹಾಕುವಷ್ಟಿದೆ. ಅಂಥದ್ದು ಅನೇಕ ಜನ ಮತ್ತೆ ಪಕ್ಕದಲ್ಲಿ ಬರ್ತಾರೆ ಅಂತ. ಅಂದ್ರೆ ಅವರು ಹೇಳುವ ಲೆಕ್ಕಾಚಾರದಲ್ಲಿ 1,00,000 ಇಂಟು ಕೋಟಿ ಅಂದ್ರೆ ಅಲ್ಲಿಗೆ 13 ಸೊನ್ನೆ ಆಯ್ತು ಅಲ್ವಾ, 12 ಸೊನ್ನೆ ಆಯ್ತು.
ಆಮೇಲೆ ಅಂತದ್ದಕ್ಕೆ ಆ ಶಂಖಕ್ಕೆ ಮತ್ತೆ 1,00,000ದಿಂದ ಗುಣಿಸಿದ್ರೆ ಮಹಾಶಂಖ, ಅದಕ್ಕೆ ಮತ್ತೆ 1,00,000ದಿಂದ ಗುಣಿಸಿದ್ರೆ ಒಂದು ವೃಂದ, ಆ ವೃಂದಕ್ಕೆ ಮತ್ತೆ 1,00,000ದಿಂದ ಗುಣಿಸಿದ್ರೆ ಮಹಾವೃಂದ, ಆ ಮಹಾವೃಂದಕ್ಕೆ 1,00,000ದಿಂದ ಗುಣಿಸಿದ್ರೆ ಪದ್ಮ, ಅದಕ್ಕೆ ಮತ್ತೆ 1,00,000ದಿಂದ ಮಹಾಪದ್ಮ, ಮತ್ತೆ ಅದಕ್ಕೆ 1,00,000ದಿಂದ ಗುಣಿಸಿದ್ರೆ ಕರ್ವ, ಅದಕ್ಕೆ ಮತ್ತೆ 1,00,000ದಿಂದ ಗುಣಿಸಿದ್ರೆ ಮಹಾಕರ್ವ, ಅದಕ್ಕೆ ಮತ್ತೆ 1,00,000ದಿಂದ ಗುಣಿಸಿದ್ರೆ ಸಮುದ್ರ, ಅದಕ್ಕೆ 1,00,000ದಿಂದ ಗುಣಿಸಿದ್ರೆ ಮಹಾಸಮುದ್ರ, ಅದಕ್ಕೆ 1,00,000ದಿಂದ ಗುಣಿಸಿದ್ರೆ ಮತ್ತೆ ಓಘ, ಅದಕ್ಕೆ ಮತ್ತೆ 1,00,000ದಿಂದ ಗುಣಿಸಿದ್ರೆ ಮಹೋಘ. ಹೀಗೆ ಇಂಥ ಮಹೋಘಗಳು ಲೆಕ್ಕವಿಲ್ಲದಷ್ಟಿದೆ. ಮಹೋಘಕ್ಕೆ 53 ಸೊನ್ನೆ ಆಗುತ್ತೆ. ಅದರ ನಂತರ ಒಬ್ಬೊಬ್ಬರದ್ದು ಇಷ್ಟಿಷ್ಟಿದೆ ಅಂತ ಮತ್ತೆ ಪ್ರತ್ಯೇಕ, ಅಂದ್ರೆ ಒಟ್ಟು ಸೇನೆ ಬಂದದ್ದು ಹೇಳುವಾಗ 60 ಸೊನ್ನೆ ಇರುವಷ್ಟು ಸೈನ್ಯ ಅಲ್ಲಿಗೆ ಜಮಾವಣೆ ಆಗಿತ್ತು ಅಂತ ಹೇಳುದು. ಇದರ ಮೇಲೆ ಅವನ ಸೈನ್ಯವೇನು ಕಮ್ಮಿ ಇರಲಿಲ್ಲ, ಆದ್ರೆ ಅದು ಈ ತರ ವ್ಯವಸ್ಥಿತವಾಗಿ ಪೂರ್ವದಲ್ಲೇ ಸಿದ್ಧ ಆಗಿ ಬಂದ ಸೈನ್ಯ ಅಲ್ಲ. ಆದ್ರಿಂದಾಗಿ ಇಷ್ಟು ಸೈನ್ಯವನ್ನ ಹೊತ್ತುಕೊಂಡು ಈ ಲಂಕೆಯ ಮೇಲ್ಭಾಗದಿಂದ ನೋಡಿದ್ರೆ ಸಮುದ್ರವೇ ಕಾಣಿಸ್ತಿರ್ಲಿಲ್ಲ ಅಂತ, ಈ ಕಪಿಗಳ ತಲೆಯೇ ಕಾಣಿಸ್ತಾ ಇತ್ತು, ಅಷ್ಟು ಕಡೆಗೆ ವ್ಯಾಪಿಸಿ ನಿಂತು ಬಿಟ್ಟಿದ್ದಾರೆ ಪೂರ್ತಿ. ಹಾಗಾಗಿ ಇಂತಹ ಮಹೋಘದಿಂದ ಕೂಡಿರುವಂತಹ ಸೇನೆಯನ್ನ ಎದುರಿಸಲಿಕ್ಕೆ ರಾಕ್ಷಸರು ಪೂರ್ತಿ ಹೆದರ್ಲೇಬೇಕು. ವಿಭೀಷಣ ಕೂಡ ರಾಕ್ಷಸರಲ್ಲಿರುವಂತಹ ವೀಕ್ನೆಸ್ ಅನ್ನೆಲ್ಲ ಅವರಿಗೆ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಅವನು ನಮಗೆ ಇಲ್ಲಿ ಪ್ರತಿದಾಳಿ ಮಾಡ್ಲಿಕ್ಕೆ ಬೇಕಿರುವಂತಹ ಸೂಚನೆಗಳನ್ನ ಕೊಡುವ ಸ್ಥಾನದಲ್ಲಿದ್ದಾನೆ. ಆದ್ರಿಂದಾಗಿ ನೀನು ಬಹಳ ಬೇಗ ಇದಕ್ಕೆ ಬೇಕಿರುವಂತಹ ಜಯವನ್ನ ಲಭಿಸ್ಲಿಕ್ಕೆ ಬೇಕಿರುವಂತಹ ಪ್ರಯತ್ನವನ್ನ ಮಾಡ್ಲೇಬೇಕು ಅಂತ ಮತ್ತೆ ಶುಕಸಾರಣರು ಹೇಳಿದಾಗ ಒಳಗಿನಿಂದ ಸ್ವಲ್ಪ ಗೊಂದಲ ಆಗುತ್ತೆ. ತಪ್ಪು ಮಾಡಿದ್ನೋ ಇಲ್ಲ, ಆದ್ರೆ ಮತ್ತೆ ಬಿಡಲ್ಲ. ಶುಕೇನ ತು ಸಮಾಖ್ಯಾತಾನ್ ದೃಷ್ಟ್ವಾ ಹರಿಯೂತಪಾನ್ ಲಕ್ಷ್ಮಣಂಚ ಮಹಾವೀರ್ಯಂ ಭುಜಂ ರಾಮಸ್ಯ ದಕ್ಷಿಣಂ ಸಮೀಪಸ್ಥಶ್ಚ ರಾಮಸ್ಯ ಭ್ರಾತರಂಚ, ಎಲ್ಲರನ್ನು ಸ್ವಂ ವಿಭೀಷಣಂ, ತನ್ನ ಭ್ರಾತರಾದ ತನ್ನ ತಮ್ಮನಾದ ವಿಭೀಷಣನನ್ನು ಅಷ್ಟು ದೂರದಿಂದ ನೋಡ್ತಾ ಇದ್ದಾನೆ. ಜೊತೆಗೆ ಗಜ, ಗವಾಕ್ಷ, ಗವಯ, ಮೈಂದ, ದ್ವಿವಿಧ, ಅಂಗದ, ವಲಿ, ಶತವಲಿ, ವಜ್ರಹಸ್ತ ಮೊದಲ ಹನುಮಂತ, ಜಾಂಬವಂತ, ಸುಷೇಣ, ಕುಮುದ, ನೀಲ, ನಲ ಇಂತಹ ಅನೇಕ ಬೇರೆ ಬೇರೆ ವಿಭಾಗಗಳಲ್ಲಿ ಒಂದೊಂದು ಜಾಗದಲ್ಲಿ ಎತ್ತರದ ಸ್ಥಾನದಲ್ಲಿ ನಿಂತು ಅವ್ರು ಕೈ ತೋರಿಸ್ತಾ ಇದ್ರೆ ಒಬ್ಬೊಬ್ರು ಅವರೆಲ್ಲ ತಯಾರು ಮಾಡ್ಕೊಂಡು ಬೇಕಾದ ಹೂ ಹಾ ಅಂತೇನೋ ಕಿರಿಸ್ತಾ ಇರೋದು, ಏನೋ ಹೋಗ ಒಂದೊಂದೇ ಧ್ವನಿಯಲ್ಲಿ ಕೇಳಿಸ್ತದೆ. ಒಂದ್ ಕಡೆಯಿಂದ ಈ ಕಡೆಯಿಂದ ಕೇಳಿಸ್ತದೆ, ಇನ್ನೊಂದ್ ಕಡೆಯಿಂದ ಕೇಳಿಸ್ತದೆ. ಆದ್ರೆ ಒಬ್ರಿಗೊಬ್ರು ಕ್ಲಾಶ್ ಆಗದ ಹಾಗೆ, ಅಂದ್ರೆ ಎಲ್ಲವೂ ರಾಕ್ಷಸರ ಕಿವಿಗೆ ಬಿದ್ದು ಎದೆ ಒಡೆದು ಹೋಗ್ಬೇಕು. ಆ ರೀತಿ ಪ್ರತ್ಯೇಕವಾಗಿ ಪ್ರತಿಯೊಂದು ಸೇನೆಯ ಅಧೋಮುಖವು ಪ್ರಣತವು ಅಬ್ರವೀಕ್ಷುಕ ಸಾರಣು, ತಲೆ ತಗ್ಗಿಸಿಕೊಂಡು ಹೀಗೆ ಇಂಥ ದೊಡ್ಡ ಸೈನ್ಯವನ್ನ ನೀನು ಹೇಗಪ್ಪ ಎದುರಿಸ್ತಿ ಅಂತ ತಲೆ ಕೆಳಗೆ ಹಾಕಿ ಕೇಳಿದಾಗ ಇಬ್ಬರನ್ನು ರಾವಣ ಚೆನ್ನಾಗಿ ಬೈತಾನೆ. ಬೈದು, ನೀವು ಯಾವಾಗ್ಲೂ ಕೂಡ ನನ್ನ ಎದುರುಗಡೆ ನಿಂತು ನನ್ನನ್ನೇ ಜರಿತಾ ಇರ್ತಿರಲ್ಲ, ನಿಮ್ಗೆ ಯಾವತ್ತೂ ಕೂಡ ನನ್ನ ಯಜಮಾನ ಗೆಲ್ಲಬೇಕು, ಅದು ಈ ಸೂಚನೆ ಇದೊಂದು ಯಾವಾಗ್ಲೂ ಕೂಡ. ದುರ್ಯೋಧನನು ಕೂಡ ಮದರ್ತೆ ತ್ಯಕ್ತ ಜೀವಿತಾ ಅಂತ ಹೇಳ್ಕೊಂಡು ಶುರು ಮಾಡ್ತಾನೆ, ನನಗೋಸ್ಕರ ಸತ್ತವರು ಅಂತ, ಜೀವ ಬಿಟ್ಟವರು ಅಂತ. ಆದ್ರೆ ಒಬ್ಬ ನಾಯಕನಾಗಿ ಯಾವತ್ತೂ ಕೂಡ ತನ್ನ ಭೀಷ್ಮಮೇವಾಭಿರಕ್ಷಂತು ಭವಂತ ಸರ್ವೇವಹಿ, ನೀವೆಲ್ಲರೂ ಬರೀ ಭೀಷ್ಮನನ್ನು ರಕ್ಷಣೆ ಮಾಡ್ತಾ ಇರಿ, ಡಿಫೆನ್ಸ್ ಅಲ್ಲೇ ಇರಿ, ಅಟ್ಯಾಕಿಂಗ್ ಪೊಸಿಷನ್ಗೆ ಹೋಗ್ಬೇಡಿ ಅಂತ ಅನ್ನುವ ರೀತಿಯ ಮಾತದು. ಯುದ್ಧ ಯಾವತ್ತೂ ಕೂಡ ಮುಂದೆ ಹೋದ್ರೆ ಮಾತ್ರ ಗೆಲುವಿನ ಯೋಚನೆ. ಇದೇನಂದ್ರೆ ಚೆಸ್ ಅಲ್ಲಿ ಡ್ರಾ ಮಾಡ್ಕೊಳ್ಳೋದು ಅಥವಾ ಟೆಸ್ಟ್ ಅಲ್ಲಿ ಡ್ರಾ ಮಾಡ್ಕೊಳ್ಳೋದು ಅಂತ ಹಿಂದೆ ಸರಿದು ರಕ್ಷಣೆ ಮಾತ್ರ ಯೋಚನೆ ಇದ್ರೆ ಅವನು ಸೋತ ಅಂತಾನೆ ಅರ್ಥ. ಆ ಹಂತಕ್ಕೆ ರಾವಣನು ಕೂಡ ಹಾಗಾದ್ರೆ ನಮ್ಮ ರಕ್ಷಿಸಿಕೊಳ್ಳುವ ಪಡೆಯನ್ನ ಸಿದ್ಧಪಡಿಸಬೇಕಾದ ವೇಗ ಹೇಗಿರ್ಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ. ಅತ್ತ ಸುವೇಲ ಅಂತ ಒಂದು ಪರ್ವತದ ಮೇಲ್ಭಾಗಕ್ಕೆ ಹತ್ತಿ ರಾವಣನ ಸೇನೆಯ ವ್ಯವಸ್ಥೆಯನ್ನು ನೋಡಿ, ಅಥವಾ ರಾವಣನ ಯಾವ ಯಾವ ದಿಕ್ಕಿನಲ್ಲಿ ಹೇಗೆ ಬರ್ಲಿಕ್ಕೆ ದಾರಿಗಳಿವೆ ಇತ್ಯಾದಿಗಳನ್ನು ಗುರುತಿಸುವುದಕ್ಕೋಸ್ಕರ ಅಲ್ಲಿ ವಿಭೀಷಣ, ಸುಗ್ರೀವ, ರಾಮ ಮತ್ತು ಲಕ್ಷ್ಮಣ ಇಷ್ಟೂ ಜನ ಮೇಲಕ್ಕೆ ಸಾಗಿ ಸುವೇಲ ಪರ್ವತದ ಮೇಲೆ ನೋಡ್ತಾ ಇದ್ದಾರೆ. ಪ್ರೇಕ್ಷಮಾಣ ಶಮೂಂ ತಾಂಚ ಬಭೂರು ಭಯ ವಿಕ್ಲವಾಹ ತೇತು ಧರ್ಮಾತ್ಮನ ದೃಷ್ಟ ರಾಕ್ಷಸೇಂದ್ರೇಣ ರಾಕ್ಷಸಾಹ. ಇವನು ಈಚೆ ಹತ್ತಿ ನೋಡ್ತಾ ಇರ್ಬೇಕಾದ್ರೆ ಅವನು ರಾವಣ ಇವರು ಹತ್ತಿ ನಿಂತು ನೋಡ್ತಾ ಇರುವುದನ್ನ ನೋಡ್ತಾರೆ. ಅವರಲ್ಲಿರುವ ಆ ಧೈರ್ಯ, ಗಾಂಭೀರ್ಯ ಇತ್ಯಾದಿಗಳನ್ನು ನೋಡಿ ರಾವಣನಿಗೆ ಮನಸ್ಸಿನಲ್ಲಿ ಮತ್ತೆ ಯೋಚನೆ ಬಂತು. ತಕ್ಷಣ 3ನೇ ಬಾರಿಗೆ ಶಾರ್ದೂಲ ಅನ್ನುವ ಮತ್ತೊಬ್ಬ ಚಾರನನ್ನ ಹಿಡಿದಿರ್ತಾರೆ. ಅವನನ್ನ ಹಿಡಿದ ಮೇಲೆ ಅವನಿಗೂ ಇದೆಲ್ಲ ತೋರಿಸ್ತಾರೆ, ಇಷ್ಟಿಷ್ಟಿದೆ, ಇಂತಿಂತ ಸೇನೆಯಿಂದ ನಾವು ಹೀಗೆ ಇಷ್ಟೊತ್ತಿಗೆ ದಾಳಿ ಮಾಡ್ಲಿಕ್ಕಿದ್ದೀವಿ ಅಂತ ಹೇಳಿ ಮೋಚಿತ ಸೋಪಿ ರಾವೇಣ ವಧ್ಯಮಾನಃ ಪ್ರವಂಗಮೈಹಿ ಆಂಧ್ರಶಂಸೇನ ರಾಮಸ್ಯ ಮೋಚಿತ ರಾಕ್ಷಸ ಪರೆ.
ಅವರ ಜೊತೆ ಈ ಸರ್ತಿ ಬಂದಾಗ ತುಂಬಾ ಜನ ಇದ್ರು. ಅದರ ನಾಯಕ ಶಾರ್ದೂಲ, ಪರೇ ರಾಕ್ಷಸ, ಇನ್ನೂ ಅನೇಕ ಜನ ರಾಕ್ಷಸರ ಜೊತೆಗೆ ಹಿಡಿದು ಹಾಕಿದ್ದನ್ನ ಎಲ್ಲ ಕಡೆಯಿಂದಲೂ ಕೂಡ ಅವರನ್ನ ನಿಗ್ರಹಿಸಿ ಕೊನೆಗೆ ಬಿಟ್ಟು ಕಳುಹಿಸ್ತಾರೆ. ಹೀಗೆ ಅವರೂ ಹೋಗಿ ಯಥಾ ಪ್ರಕಾರ 3ನೇ ಬಾರಿ ಮತ್ತೆ ವರ್ಣನೆ ಮಾಡುತ್ತಾರೆ. ಆದ್ರೆ ಪ್ರತಿ ಸರ್ತಿ ವರ್ಣನೆಯಲ್ಲಿ ಒಂದಕ್ಕಿಂತ ಒಂದು ಸ್ವಲ್ಪ ಭಿನ್ನವಾಗಿದೆ. ಮೊದಲನೇದರಲ್ಲಿ ಅವರ ಸಾಮರ್ಥ್ಯ ಹೇಳಿದ್ರು, 2ನೇದ್ರಲ್ಲಿ ಆ ಸಾಮರ್ಥ್ಯದ ಜೊತೆಗೆ ಅವರ ಸೈನ್ಯದ ಸಂಖ್ಯೆಯನ್ನು ಹೇಳಿದ್ರು. 3ನೇ ಸರ್ತಿ ಅವರ ಅವತಾರದ ಭಾವ ಏನು ಅದು ಡೈರೆಕ್ಟ್ ಆಗಿ ಹೇಳಿಲ್ಲ. ಮೊದಲಿಗೆ 17ನೇ ಸರ್ಗದಲ್ಲಿ, ಆರಂಭದ ಸರ್ಗದಲ್ಲಿ ಹೇಗೆ ಇವ್ರ ಅಂದ್ರೆ ಅದು ಅಂಶಾವತರಣ ಭಾವವನ್ನ ಯಾರು, ಈಗ ನಲ ಯಾರು, ನೀಲ ಯಾರು, ಜಾಂಬವಂತ ಅಂದ್ರೆ ಯಮ, ಮಾರುತ ಹನುಮಂತ ಅಂತ ಏನು ಅಲ್ಲಿ ಹೇಳಿದ್ರು, ಅದೇ ಭಾವವನ್ನ ಇಲ್ಲಿ ಇವರು ಸಾಮಾನ್ಯರಲ್ಲ. ಆದ್ರೆ ಅದು ಹೇಳುವಾಗ ಅಂದ್ರೆ ಅವನು ವರುಣನಿಗೆ ಸಮನಾದವನು, ಇವನು ಜಾಂಬವಂತ, ಇವನು ಯಮನಿಗೆ ಸಮನಾದವನು, ಇವನು ಇಂಥವನಿಗೆ ಸಮನಾದವನು ಅಂತ ಹೀಗೆ ದೇವತೆಗಳ ಹೆಸರಿನ ಜೊತೆಗೆ ಅವರನ್ನ ಬಿಡಿಸಿ ಹೇಳ್ತಾರೆ. ಹಾಗೆ ನಮ್ಮನ್ನ ರಾಮಚಂದ್ರ ಬೇಡ ಅಂತ ತಪ್ಪಿಸಿದ್ದಕ್ಕೋಸ್ಕರ ಅದೃಷ್ಟವಶದಿಂದ ನಾವು ಬಿಡಿಸಿಕೊಂಡು ಬಂದೆವು. ಇಲ್ಲಾಂದ್ರೆ ನಾವು ಅಷ್ಟೂ ಜನ ಅವನ ಕೈಯಲ್ಲಿ ಅನಾಯಾಸವಾಗಿ ಸುಲಭ ತುತ್ತಾಗಿ ಪ್ರಾಣ ಬಿಡಬೇಕಾಗಿತ್ತು. ಅಂದ್ರೆ ಈಗಲೂ ನಮ್ಮನ್ನು ಬಿಟ್ಟಿದ್ದಾನೆ ಅಂದ್ರೆ ತನ್ನ ಸೈನ್ಯದ ಮೇಲೆ ಅವನಿಗಿರುವ ದೃಢವಾದ ವಿಶ್ವಾಸ ಎಂಥದ್ದು ಅಂತ ಯೋಚನೆ ಮಾಡ್ಬೇಕು ರಾವಣ ಅಂತ ಅವರು ನಾನು ಇದ್ದದ್ದನ್ನ ಹೇಳಿ ಬರ್ತಾ ಇದ್ವಿ. ಇಷ್ಟು ದೊಡ್ಡ ಸಮುದ್ರಕ್ಕೆ ಸೇತುವೆ ಕಟ್ಟುವುದು ನಮ್ಮ ಯೋಚನೆಯಲ್ಲಿ ಇಂಪಾಸಿಬಲ್, ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ್ದು. ಯಾಕೆಂದ್ರೆ ಸಮುದ್ರ ಅಂದ್ರೆ ಅದು ಕೇವಲ ಬರೀ ಒಂದು ನೀರಿನ ತಾಣ ಮಾತ್ರ ಅಲ್ಲ, ಅಲ್ಲಿ ಅನೇಕ ರಾಕ್ಷಸರ ಗುಂಪು, ಅನೇಕ ಸಮುದ್ರದ ಅಂದ್ರೆ ಭೂಮಿಯ ಏರಿಳಿತದ ವ್ಯವಸ್ಥೆ, ಅದು ಒಳಗಿನಿಂದ ಬಿರುಕು ಬಿಡುವಂಥದ್ದು ಅಥವಾ ಕಂಪನದಿಂದ ಬದಲಾಗುವಂಥದ್ದು, ದೊಡ್ಡ ದೊಡ್ಡ ಜಲಚರ ಪ್ರಾಣಿಗಳಿಂದ ಆಗುವಂತ ದಾಳಿ, ಇದೆಲ್ಲವನ್ನೂ ಮೀರಿ ಆ ಸೇತುವೆ ಇಷ್ಟು ಚೆನ್ನಾಗಿ ಇಲ್ಲಿ ತನಕ ಬಂದಿದೆ ಅಂದ್ರೆ ಇದೇ ಸಾಕು ಅವನ ಸಾಮರ್ಥ್ಯಕ್ಕೆ, ಅವನ ಸಂಕಲ್ಪಕ್ಕೆ ಎಷ್ಟು ಬಲ ಇದೆ ಅಂತ ಹೀಗೆ ಹೇಳಿದಾಗ ಸೇತುವೆ ದಾಟಿ ಇಡೀ ಲಂಕಾ ದ್ವಾರಕ್ಕೆ ಬಂದು ನಿಂತಿದ್ದಾನೆ. ಒಂದು ಕಡೆಯಿಂದ ಗಾರುಡಂ ವ್ಯೂಹಮಾಸ್ಥಾಯ ಸರ್ವತೋ ಹರಿಭಿರ್ವೃತಃ ಮಾಂ ವಿಸೃಜ್ಯ ಮಹಾತೇಜಾಹ ಲಂಕಾಂ ಏವ ಅಭಿವರ್ತತೆ. ಗಾರುಡ ಅಂದ್ರೆ 2 ಕಡೆಯಿಂದ ಹೀಗೆ ಕವರ್ ಇರುತ್ತೆ, ಎದುರು ಭಾಗದಿಂದ ಕೊಕ್ಕಿರುತ್ತೆ. ಆ ಭಾಗ ಒಂದು ಕಡೆಯಿಂದ ಹಿಡಿಲಿಕ್ಕೆ ಕೆಳಭಾಗದ ಒಂದು ಸೈನ್ಯ ಇರುತ್ತೆ, ಮೇಲಿಂದ ಹಾರುವಂತ ಒಂದಿಷ್ಟು ಸೈನ್ಯ ಇರುತ್ತೆ. ಅದ್ ಮೇಲೆ ನೀವು ಹೀಗೆ ನೋಡಿದ್ರೆ ಅದು ಗರುಡನೇ ನಿಂತ ಹಾಗಿರುತ್ತೆ. ಅಂದ್ರೆ ಇಡೀ ಅದು ಶತ್ರುವನ್ನ ಬೋಂಟೆ ಮಾಡೋಣ ಅಂತ ಹೇಳ್ತಾರಲ್ಲ, ಹಾಗೆ ಅದು ಗುರಿ ಹಿಡಿಯುವ ರೀತಿ ಬಹಳ ಶತ್ರುಗಳ ಸೈನ್ಯಕ್ಕೆ ಗರುಡನ ವ್ಯೂಹದ ರೂಪವನ್ನು ಕೊಟ್ಟದ್ರಿಂದ ನಾವು ಬಹಳ ಜಾಗ್ರತೆಯಿಂದ ಎಷ್ಟೇ ದೊಡ್ಡ ಸರ್ಪವಾಗಿದ್ರು ಕೂಡ ಅದರ ಕೈಯಲ್ಲಿ ಬಿದ್ದು ಸಾಯಬೇಕು ಅಂತ ಅನ್ನುವ ಹಾಗೆ ಪುರಾ ಪ್ರಾಕಾರ ಮಾಯಾತಿ ಕ್ಷಿಪ್ರಮೇಕ ತರಂಗುರು, ಪ್ರಾಕಾರದ ಕಡೆಗೆ ಬರ್ತಾ ಇರುವಂತಹ ಅವರನ್ನ ನಾಶ ಮಾಡ್ಲಿಕ್ಕೆ ನೀನು ಏನಾದ್ರೂ ಒಂದು ತೀರ್ಮಾನ ತಗೋ. ಸೀತಾಂ ವಾಸ್ಮೈ ಪ್ರಯಚ್ಛಾತು. 3 ಜನರು ಈ ಮಾತನ್ನು ಹೇಳಿಯೇ ತಮ್ಮ ಮಾತು ಮುಗಿಸ್ತಾರೆ. ಸೀತಾಂ ವಾ ಅಸ್ಮೈ ಪ್ರಯಚ್ಛ ಆಶು ಸುಯುದ್ಧಂ ವಾ ಪ್ರದೀಯತಾಂ. ಒಂದು ಚೆನ್ನಾಗಿ ಸುಮ್ಮನೆ ಪೆಡ್ತಿನ್ನೋ ಕಾರ್ಯಕ್ರಮ ಮಾಡಬೇಡ, ಸುಯುದ್ಧಂ, ಯುದ್ಧಕ್ಕೆ ತಕ್ಕುದಾದ ಪ್ರತಿಕ್ರಿಯೆ ಕೊಡ್ಬೇಕು. ಅವರು ಹೇಗೆ ಹೊಡಿಲಿಕ್ಕೆ ತಯಾರಾಗಿದ್ದಾರೋ ಕನಿಷ್ಠ ಪಕ್ಷ ಒಂದು 5 ದಿವಸದ ಆಟದಲ್ಲಿ 4 ದಿವಸ ಆದ್ರೂ ಆಡ್ಬೇಕು. 2ನೇ ದಿವಸಕ್ಕೆ ಆಟ ಎಲ್ಲ ಮುಗಿದು ಹೋಗುವಾಗಾದ್ರೆ ಇದು ಆಟಕ್ಕೆ ಸೇರ್ಲಿಕ್ಕೆ ನಾಲಾಯಕು ಅನ್ನುವ ಹಾಗಾಗುತ್ತೆ. ಅದಕ್ಕಾಗಿ ಸುಯುದ್ಧಂ ವಾ ಪ್ರದೀಯತಾಂ, ಒಳ್ಳೆ ಯುದ್ಧವನ್ನಾದ್ರೂ ಕೊಡ್ಬೇಕು ನೀನು ಅಂತ ಹೀಗೆ ಹೇಳಿದಾಗ ಮತ್ತೆ ಅವನಿಗೆ ಸಿಟ್ಟು ಬರುತ್ತೆ. ಎಂಥ ಪ್ರಜೆಗಳು ನೀವು, ಅಥವಾ ಎಂಥ ಸೇನೆಯ ನಾಯಕರು ನೀವು, ನನ್ನನ್ನೇ ನಡುಗಿಸುವ ಮಾತುಗಳನ್ನು ಆಡ್ತಾ ಇದ್ದೀರಿ, ನನಗೆ ಅದೆಲ್ಲ ಬಿಡು. ಮತ್ತೆ ಯಥಾ ಪ್ರಕಾರ ಯಾರು ಎಲ್ಲೆಲ್ಲಿ ಯಾವ ರೀತಿಯಿಂದ ದಾಳಿ ಮಾಡಬೇಕು ಅಂತ ಸಿದ್ಧರಾಗಿದ್ದಾರೆ ಅಂತ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವದಿಂದ, ಪಶ್ಚಿಮದಿಂದ, ಉತ್ತರದಿಂದ, ದಕ್ಷಿಣದಿಂದ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಹೇಳ್ತಾನೆ. ಈಗ ಅವನ ಯೋಚನೆ ಸ್ವಲ್ಪ ವಿಕಾರಕ್ಕೆ ತಿರುಗುತ್ತೆ. ತಕ್ಷಣನೇ ಅಲ್ಲಿಯ ಜಾಗದಿಂದ ಹೊರಟು ನೇರವಾಗಿ ವಿದ್ಯುತ್ ಜಿಹ್ವ ಅಂತ ಒಬ್ಬ ಮಾಯಾ ಚತುರನನ್ನ ಕರೆಸಿ ಸೀತೆ ಇದ್ದ ಅಶೋಕವನದ ಹತ್ರ ಬರ್ತಾನೆ. ಅವನಿಗೆ ಹೇಳಿರ್ತಾನೆ, ಎಲ್ಲ ಮಂತ್ರಿಗಳು ನಾನು ಸಭೆ ಸೇರ್ತೇನೆ, ಅಲ್ಲಿಗೆ ಬರ್ಬೇಕು, ನನಗದಕ್ಕಿಂತ ಮುಂಚೆ ಒಂದು ಕೆಲಸ ಇದೆ, ನಾನು ವಿದ್ಯುತ್ ಜಿಹ್ವನ ಜೊತೆಗೆ ಹೋಗ್ತಾ ಇದ್ದೇನೆ, ನೀವೆಲ್ಲ ರೆಡಿ ಇರಿ, ನಾನು ಇಲ್ಲಿಗೆ ಹೋಗಿ ಬರ್ತೇನೆ ಅಂತ ವಿದ್ಯುತ್ ಜಿಹ್ವನಿಗೆ ದಾರಿಯಲ್ಲೇ ಹೇಳ್ತಾನೆ. ರಾಮಚಂದ್ರ ಸತ್ತು ಹೋಗಿದ್ದಾನೆ ಅನ್ನುವ ಹಾಗೆ ಅವನ ತಲೆಯನ್ನ ತಯಾರು ಮಾಡಿ ಅದು ಧೂಳಿನಿಂದ ಕೂಡಿರ್ಬೇಕು, ನಾಳಗಳೆಲ್ಲ ಹೊರಕ್ಕೆ ಕುತ್ತಿಗೆ ಭಾಗದಿಂದ ಚೆಲ್ಲಿರ್ಬೇಕು, ಹಾಗೆ ಅದು ರಾಮನ ಹಾಗೆ ಕಾಣುವಂತ ಒಂದು ತಲೆ ತಯಾರು ಮಾಡಿ ನನಗೆ ತಂದು ಕೊಡು ಅಂತ ಹೇಳ್ತಾನೆ. ಅವನು ಆಯ್ತು
ಆಯ್ತು ಅಂತ ಹೇಳಿ ಶಿರೋಮಾಯಾಮಯಂ ಗೃಹ್ಯ ರಾಘವಸ್ಯ ನಿಶಾಚರ ತ್ವಮ್ಮಾಂ ಸಮುಪತಿಷ್ಠಸ್ವ ಮಹಚ್ಚ ಶಶರಂ ಧನು. ಜೊತೆಗೆ ಅವನ ಕೈಯಲ್ಲಿದ್ದ ಧನುಸ್ಸು ಇರಬೇಕು. ಕೇವಲ ಅವನ ತಲೆ ಮಾತ್ರ ತಂದು ಕೊಟ್ಟರೆ ಉಪಯೋಗ ಇಲ್ಲ. ಆ ಧನುಸ್ಸಿನ ಜೊತೆಗೆ ಅದನ್ನು ತಂದು ನೀನು ಕೊಡ್ಬೇಕು ಅಂತ ಹೇಳಿ ಸೀದಾ ಸೀತೆ ಹತ್ರ ಬಂದು, ಇನ್ಯಾಕಮ್ಮ ನೀನು ನಿನ್ನ ಪಾತಿವ್ರತ್ಯವನ್ನ ಉಳಿಸ್ಕೊಳ್ತೇನೆ ಅಂತ ಭ್ರಮೆ ಪಡ್ತಾ ಇದ್ದಿ? ನಿನ್ನ ರಾಮ ಈಗಾಗ್ಲೇ ಪ್ರಾಣ ಬಿಟ್ಟಾಯ್ತು. ಖರಹಂತ ಸುಸೇ ಭರ್ತ, ಭಾರಿ ತ್ರಿಶಿರ ದೂಷಣ ಖರ ಮೊದಲಾದ 14,000 ಸೇನಾಧಿಪತಿಗಳನ್ನೇ ಅನಾಯಾಸವಾಗಿ ಸಂಹಾರ ಮಾಡಿದ ರಾಮಚಂದ್ರ ಖಂಡಿತ ನನ್ನನ್ನು ಇಲ್ಲಿಗೆ ಬಂದು ರಕ್ಷಿಸ್ತಾನೆ ಅಂತ ಧೈರ್ಯದಿಂದ ಕೂತಿದ್ಯಲ್ವಾ? ರಾಘವ ಸಮರೇ ಹತಃ. ರಾಘವ ನಮ್ಮ ನಿನ್ನೆಯ ಜೊತೆಗಿನ ಯುದ್ಧದಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ಚಿನ್ನಂತೆ ಸರ್ವತೋ ಮೂಲಂ. ನೀನು ಯಾವುದನ್ನ ಬೇರಾಗಿಟ್ಟುಕೊಂಡು ಉಸಿರನ್ನ ಇಟ್ಟುಕೊಂಡು ನನ್ನನ್ನ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡಿದ್ಯೋ ಆ ರಾಮನೇ, ಅಂದ್ರೆ ಉಳಿದವ್ರು ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಮ ಒಬ್ಬ ಕರ್ಕೊಂಡು ಹೋಗ್ಬೋದಿತ್ತು ಅಂತ ನಿನಗೇನ್ ಯೋಚನೆ ಇತ್ತು? ದರ್ಪಸ್ಥೆ ವಿಹತೋ ಮಯ. ನಾನು ನಿನ್ನ ದರ್ಪವನ್ನ ಇಳಿಸಿದ್ದೇನೆ. ವ್ಯಸನೇನ ಆತ್ಮನ ಸೀತೆ ಮಮ ಭಾರ್ಯ ಭವಿಷ್ಯಸಿ ವಿಸೃಜೇಮ ಮತಿಂ ಮೂಢೆ ಕಿಂ ಮೃತೇನ ಕರಿಷ್ಯಸಿ. ಈ ಸರ್ತಿ ಆಗು ಅಂತ ಕೇಳಿಲ್ಲ, ಆಗ್ತಿ ಅಂತ ಹೇಳ್ತಾನೆ. ಅಂದ್ರೆ ಅದು ಮತ್ತೆ ಮಾನಸ ಯುದ್ಧ. ಹಿಂದೆ ಎಲ್ಲ ದಯವಿಟ್ಟು ನೀನು ನಮ್ಮ ಭಾರ್ಯಾಭವ ಅಂತ ಕೇಳ್ತಿದ್ದ. ಈಗ ಹೇಳ್ತಾನೆ, ಹೇಗೂ ನಿನ್ನ ಗಂಡ ಸತ್ತಾಗಿದೆ, ಹಾಗಾಗಿ ನೀನ್ ನಾಳೆ ನನಗೇ ನೀನು ಹೆಂಡತಿ ಆಗ್ತಿ. ಅಂದ್ರೆ ಅದು ಮತ್ತೆ ಅಟ್ಯಾಕ್ ಮಾಡುವ ಕ್ರಮ, ಮನಸ್ಸನ್ನ ಜರ್ಜರಿತಗೊಳಿಸೋ ಕ್ರಮ. ಮಮ ಭಾರ್ಯ ಭವಿಷ್ಯಸಿ, ನಿನ್ನನ್ನು ನೀನು ಉಳಿಸಿಕೊಳ್ತೇನೆ ಎನ್ನುವ ಯೋಚನೆಯನ್ನು ಬಿಟ್ಟು ಮೃತನೊಂದಿಗೆ ಇನ್ನೇನು ಬದುಕಲಿಕ್ಕಿದೆ ಅಂತ ಅನ್ನೋದನ್ನು ಯೋಚನೆ ಮಾಡು. ಭವಸ್ವ ಭದ್ರೇ ಭಾರ್ಯಾಣ ಸರ್ವಾಸಾಂ ಈಶ್ವರೀ ಮಮ ಅಲ್ಪ ಪುಣ್ಯೇ ನಿವೃತ್ತಾರ್ಥೋ ಮೂಢೆ ಪಂಡಿತ ಮಾನಿನಿ. ನಿನ್ನನ್ನು ನೀನು ಬಹಳ ತಿಳಿದವಳು ಅಂತ ಭಾವಿಸ್ತಾ ಇದ್ದಿ, ನೀನು ನಿಜವಾಗಿ ಮೂಢೆ. ನಿನಗೆ ಈಗಲೇ ನಾನು ಮತ್ತೆ ಅವಕಾಶ ಕೊಡ್ತಾ ಇದ್ದೀನಿ. ನನ್ನ ಉಳಿದ ಎಲ್ಲ ಅಂದ್ರೆ ಆರಂಭದಲ್ಲಿ ಭವಿಷ್ಯಸಿ ಇಲ್ದ, ಈಗ ಮತ್ತೆ ಭವಸ್ವ ಅಂತಾನೆ. ಅಂದ್ರೆ ಭವಸ್ವ ಅನ್ನೋದು ಒಂದು ಭವ ಆಗುವ ತರ, ಅದು ಮತ್ತೆ ಒಂದು ವಿಚಿತ್ರ ಪದ, ಅಂದ್ರೆ ವಾಲ್ಮೀಕಿಗಳಿಗೆ ಸರಿ. ಆದ್ರೆ ಭವಸ್ವ ಅಂತ ಮತ್ತೆ ಬೇಡಿಕೊಳ್ಳುವುದೇ ಶುರು ಆಗುತ್ತೆ. ಅವ್ನು ಒಳಗೆ ಸತ್ಯ ಹಾಗೆ ಅದು ಮತ್ತೆ ನೀನೇ ಒಪ್ಕೊಳ್ಬೇಕು, ನನಗೆ ಕೈ ಹಾಕಿ ಮುಟ್ಲಿಕ್ಕೆ ಆಗುದಿಲ್ಲ ಅಂತ, ಯಾಕಂದ್ರೆ ಮುಟ್ಟಿದ್ರೆ ತಲೆ ಹೋಳಾಗುತ್ತೆ ಅಂತ. ಇಲ್ಲ ಅಂದ್ರೆ ಅವನು ಹಠ ಮಾಡಿ ಈಗ ಬಲಾತ್ಕಾರ ಮಾಡ್ಬೋದಿತ್ತಲ್ಲ, ಅದನ್ನು ಮಾಡದೆ ಭವಸ್ವ ಮಮ ಭಾರ್ಯ, ದಯವಿಟ್ಟು ನಿನ್ನನ್ನು ಮಡದಿ ಆಗುವ ಹಾಗೆ ಕೇಳ್ಕೊಳ್ತಾನೆ. ಅಷ್ಟಕ್ಕೆ ನಿನ್ನ ಜಂಬದ ಬೇರೆಲ್ಲ ನಾಶವಾಗಿ ಆಗಿದ್ದೆ ಅಂತ ಹೇಳಿ ಪ್ರಹಸ್ತನನ್ನ ಸೇನೆಯ ಮೂಲಕ ಯಾರ್ಯಾರನ್ನು ಕೊಂದೆ ಅಂತ ಒಂದು ಲಿಸ್ಟ್ ಹೇಳ್ತಾನೆ. ಸುಗ್ರೀವನನ್ನು ಯಾರಿಂದ ಕೊಲ್ಲಿಸಿದೆ, ಹನುಮಂತನನ್ನು ಯಾರಿಂದ ಕೊಲ್ಲಿಸಿದೆ, ಎಲ್ಲರದ್ದು ಒಂದು ಲಿಸ್ಟ್ ಹೇಳ್ತಾನೆ. ಅಷ್ಟು ಜನರು ನನ್ನ ಇಂತಿಂತವರ ಕೈಯಲ್ಲಿ ವಾನರೇಂದ್ರ ಪ್ರಣೀತೇನ ಬಲೇನ ಮಹತಾವೃತಃ ಸನ್ನಿವಿಷ್ಟ ಸಮುದ್ರಸ್ಯ ಪೀಠ್ಯ ತೀರ ಮಥೋತ್ತಮಂ ಬಲೇನ ಮಹತಾ ರಾಮಃ ವ್ರಜತ್ಯಸ್ತಂ ದಿವಾಕರೆ ಅಥಾಧ್ವನಿ ಪರಿಶ್ರಾಂತಂ ಅರ್ಧರಾತ್ರಿ ಸ್ಥಿತಂ ಬಲಂ. ಈಗ ಉಳಿದಂತಹ ಒಂದಿಷ್ಟು ಸೇನೆಯೂ ಕೂಡ ಯಾವುದೇ ರೀತಿಯಲ್ಲಿ ತಮ್ಮನ್ನು ಉಳಿಸಿಕೊಳ್ಳುವ ನೆಲೆ ಕಾಣದೆ ಒದ್ದಾಡ್ತಾ ಇದ್ದಾರೆ. ಅಂದ್ರೆ ಹಿಂದಿನ ಕಥೆಯನ್ನು ಹೇಳಿ ನಿನ್ನ ಗಂಡನ ಕೊಲೆ ಹೇಗಾಯಿತು ಅಂತ ಬಿಡಿಸಿ ಹೇಳ್ಬೇಕಾ? ವೃತ್ರ ಹೇಗೆ ಇಂದ್ರನ ಕೈಯಲ್ಲಿ ವಜ್ರದಿಂದ ಸತ್ತನೋ ಹಾಗೆ ಸುಗ್ರೀವನ ಕೈಯಿಂದ ದೊಡ್ಡ ವಾನರ ಸೇನೆಯನ್ನ ಕರೆಸಿ ನನ್ನ ಲಂಕೆಯ ಉತ್ತರ ತೀರದಲ್ಲಿ ಬೀಡು ಬಿಟ್ಟಿದ್ದ. ಸೂರ್ಯಾಸ್ತ ಆಯಿತು, ಮಾರ್ಗಾಯಾಸದಿಂದ ಎಲ್ಲರೂ ಸುಸ್ತಾಗಿ ಮಲಗಿದ್ರು. ನಮ್ಮ ಗೂಢಚಾರರು ಎಲ್ಲೆಲ್ಲಿದ್ದಾರೆ, ಯಾರ್ಯಾರಿದ್ದಾರೆ, ಹೇಗ್ ಮಲಗಿದ್ದಾರೆ ಎಲ್ಲವನ್ನು ತಿಳ್ಕೊಂಡು ಬಂದು ಇದ್ದಕ್ಕಿದ್ದಂತೆ ಕಪಿಸೇನೆ ಮೇಲೆ ರಾತ್ರೋರಾತ್ರಿ ದಾಳಿ ಮಾಡಿ ಅನೇಕ ಆಯುಧಗಳಿಂದ ಅವರ ಎಲ್ಲಿ ಸಿಕ್ಕಿದ್ರೋ ಹೇಗೆ ಸಿಕ್ಕಿದ್ರೋ ಅವರನ್ನು ಹಾಗೆ ಕೊಂದು ಬಿಟ್ರು. ಉದ್ಯಮ್ಯ ರಕ್ಷೋಭಿ ವಾನರೇಶು ನಿಪಾತಿತಾ ಅತ ಸುಪ್ತಸ್ಯ ರಾಮಸ್ಯ ಪ್ರಹಸ್ತೇನ ಪ್ರಮಾಥಿನ ಅಸಕ್ತಂ ಹಸ್ತೇನ ಶಿರಚ್ಛಿನ್ನಂ ಮಹಾಸಿನ. ಪ್ರಹಸ್ತ ತನ್ನ ಬಹಳ ಉದ್ದನೆಯ ಖಡ್ಗದಿಂದ ಮಲಗಿದ ಸ್ಥಿತಿಯಲ್ಲಿದ್ದಂತಹ ರಾಮನ ತಲೆಯನ್ನ ಕತ್ತರಿಸಿದ್ದಾನೆ. ವಿಭೀಷಣ ಅವನು ಎದ್ದು ರಕ್ಷಣೆ ಮಾಡ್ಲಿಕ್ಕೆ ಹೊರಟ, ಅವನು ನಿಗೃಹೀತ. ಜೊತೆಗೆ ಸುಗ್ರೀವೋ ಗ್ರೀವಯಾಶೇತೆ, ಸುಂದರವಾದ ಕುತ್ತಿಗೆ ಇದೆ ಅಷ್ಟೇ ಬಿಟ್ರೆ ಈಗ ಅದು ಭಗ್ನ, ಬೇರೆಯಾಗಿ ಪ್ಲವಗಾಧಿಪ ಅವನ ಕುದುರೆಯಿಂದ ಬೇರೆಯಾಗಿ ಸುಗ್ರೀವಾಗಿಲ್ಲ ಅಗ್ರೀವಾಗಿ ಬಿಟ್ಟಿದ್ದಾನೆ ಅಂತ. ನಿರಸ್ತ ಹನುಕ ಶೇತೆ, ಕೆನ್ನೆ ಬಹಳ ಚೆನ್ನಾಗಿತ್ತಲ್ಲ, ಈಗ ಕೆನ್ನೆ ಒಡೆದೇ ಹೋಗಿದೆ. ಹನುಮಂತನಾಗಿಲ್ಲ. ಅಂದ್ರೆ ಆ ಸಾವಿನ ಚಿತ್ರಣವನ್ನು ಕೊಡುವಾಗ್ಲೂ ಅದರಲ್ಲೂ ಒಂದು ವಿವರಣೆಯಲ್ಲಿ ಅಂದ್ರೆ ಒಂದು ಕ್ರೌರ್ಯದ ಪ್ರದರ್ಶನವೂ ಇದೆ ಅದರಲ್ಲಿ. ಅದರ ಜೊತೆಗೆ ಆ ಪದದಿಂದಲೇ ಒಬ್ಬ ಮೂಲ ವ್ಯಕ್ತಿಯನ್ನ ಯಾವ ಹೆಸರಿನಿಂದ ಕರಿತೇದೋ ಆ ವ್ಯಕ್ತಿತ್ವ ಈಗ ಅವನಲ್ಲಿ ಇಲ್ಲ. ಹತನಾಗಿ ಯಾವ ಗುಣಗಳು ಕೂಡ ಈಗ ಇಲ್ಲದಂತೆ ನೆಲದಲ್ಲಿ ಮಲಗಿದ್ದಾರೆ. ಮೈಂದ ದ್ವಿವಿಧ ಇವರೆಲ್ಲ ಬಹಳ ದೊಡ್ಡ ವಾನರ ಋಷಭಗಳು ಈಗ ರುದಂತವು ಅಳ್ತಾ ಬಾಯೆಲ್ಲ ನೆತ್ತರು ಚೆಲ್ತಾ ಮೈಯೆಲ್ಲ ಗಾಯ ಮಾಡಿಸಿಕೊಂಡು ತಮಗೆ ರಕ್ಷಣೆ ಯಾರು ಅಂತ ಯೋಚನೆ ಮಾಡಿಕೊಂಡು
ಬಿದ್ದಿದ್ದಾರೆ ಅಂತ. ಪನಸಃ ಪನಸೋ ಯಥಾ ಹತಃ. ಹಲಸಿನ ಹಣ್ಣನ್ನ ಕೊಚ್ಚಿದಂತೆ ಪನಸನನ್ನ ಕೊಚ್ಚಿ ಬಿಟ್ಟಿದ್ದಾರೆ ಅಂತ. ಕುಮುದಸ್ತು ಮಹಾತೇಜ ನಿಷ್ಕೂಜ ಸಾಯಿಕೈಕೃತ. ಅಂದ್ರೆ ಅಲ್ಲಲ್ಲಿಯೇ ಅವರವರ ಪದಗಳಲ್ಲಿರುವಂತಹ ವಿಷಯಗಳಿಂದಲೇ ಅದನ್ನ ಹೇಳುವಲ್ಲೂ ರಾವಣನದ್ದೊಂದು ಮಾತಿನ ಚಕಮಕಿ ಕಾಣಿಸುತ್ತೆ. ಹೀಗೆ ಎಲ್ಲರ ಹೆಸರನ್ನು ಹೇಳಿ ವಿದ್ಯುಜ್ಜಿಹ್ವ ತಗೊಂಡ್ ಬಾ. ವಿದ್ಯುಜ್ಜಿಹ್ವಂ ಮಹಾಜಿಹ್ವಂ ಸಮೀಪ ಪರಿವರ್ತಿನಂ ಅಗ್ರತಃ ಕುರು ಸೀತಾಯ ಶೀಘ್ರಂ ದಾಖಲತೆ ಶಿರಃ. ಅವಳಿಗೆ ನಂಬಿಕೆ ಇಲ್ಲ, ಆ ರಾಮನ ತಲೆಯನ್ನು ತಂದು ತೋರ್ಸು ಅಂತ ಹೇಳಿದಾಗ ಅವಸ್ಥಾಂ ಪಶ್ಚಿಮಾಂ ಭರ್ತು ಕೃಪಣ ಸಾಧು ಪಶ್ಯತು. ಪಾಪ ತನ್ನ ಗಂಡನಿಗೆ ಆದ ಚರಮ ಅವಸ್ಥೆಯನ್ನ ಕಂಡು ಪಶ್ಚಿಮಾಂ ಕೊನೆಯ ಅವಸ್ಥೆ ಏನು ಅಂತ ಗೊತ್ತಾಗಿ ನೋಡ್ಲಿ ಅವಳು. ಆಗ ಏವ ಮುಕ್ತಂತು ತದ್ರಕ್ಷಃ ಶಿರಃ ತತ್ ಪ್ರಿಯ ದರ್ಶನಂ ಉಪನಿಕ್ಷಿಪ್ಯ ಸೀತಾಯ ಕ್ಷಿಪ್ರಂ ಅಂತರಥೀಯತ. ತಲೆಯನ್ನ ತಂದು ಎದುರಿಗೆ ಇರಿಸಿ ತಕ್ಷಣವೇ ಮರೆಯಾಗಿ ಹೋದ. ಆಗ ಇದನ್ನ ನೋಡಿದ ಸೀತೆ ಧನುಸ್ಸನ್ನು ನೋಡ್ತಾಳೆ. ಅಲ್ಲೇ ಪಕ್ಕದಲ್ಲಿ ಧನುಸ್ಸನ್ನು ಇಟ್ಟಿದ್ದಾರೆ. ತಲೆಯನ್ನು ನೋಡಿ ಅವಳು ಪೂರ್ತಿ ಕುಸಿದು ಬೀಳ್ತಾಳೆ. ಆಗ ರಾವಣ ಅವಳ ಕುಸಿಯುವಿಕೆಗೆ ಯಾವುದೇ ಸಮಾಧಾನ ಹೇಳಲಿಲ್ಲ. ಈಗಲಾದ್ರೂ ಕೂಡ ತತ್ರ ಅಬ್ರವೀತ್ ತಾಂ ಅಂತೆ ಭವನೇ ವಶಾನುಗ. ನೀನ್ ನನ್ನ ವಶವಾದ್ರೆ ನಿಂಗೆ ಸಮಾಧಾನ ಮಾಡ್ತೀನಿ, ಇಲ್ಲ ನಿಂಗೆ ಸಮಾಧಾನ ಮಾಡಲ್ಲ ಅನ್ನುವ ರೀತಿಯಲ್ಲಿ ಅಲ್ಲೂ ತನ್ನ ಅಪೇಕ್ಷೆಯನ್ನು ಈಡೇರಿಸಿದ್ರೆ ಮಾತ್ರ ನಿನ್ನ ಹತ್ರ ಮುಂದಿನ ಮಾತು ಅಂತ ಹೇಳಿ ಅವಳನ್ನ ಇನ್ನಷ್ಟು ದುಃಖಕ್ಕೆ ಈಡು ಮಾಡ್ತಾನೆ. ಜಾನಕಿಗೆ ಎಲ್ಲ ವಿಷಯಗಳು ಈಗ ಏನು ಕಿವಿಗೆ ಬಿತ್ತು ಇದಿಷ್ಟು ಹೌದು ಅಂತ ಅನ್ನಿಸಿತು. ಯಾಕೆಂದ್ರೆ ಹನುಮಂತ ಬಂದಾಗ ಹೇಳಿದ್ದ, ಸುಗ್ರೀವನ ಜೊತೆಗೆ ಭೇಟಿಯಾಗಿದೆ, ಇಷ್ಟಿಷ್ಟು ಕಪಿವೀರರು ಇಲ್ಲಿಗೆ ಬಂದಿದ್ದಾರೆ, ಅಂದ್ರೆ ನಮ್ಮ ಸೇನೆಯಲ್ಲಿ ಸಿದ್ಧರಿದ್ದಾರೆ, ದಾಟಿ ಬರುದು ಒಂದೇ ಬಾಕಿ, ಉಳಿದದ್ದೆಲ್ಲ ನಾವು ಮಾಡ್ತೇವೆ ಅಂತ ಹೇಳಿದ. ಅಷ್ಟೂ ಹೆಸರನ್ನು ಹೇಳಿದ ಅವನೀಗ. ಅಷ್ಟೂ ಜನರನ್ನ ಹೆಸರು ಹೇಳಿ ಯಾವ ಕಡೆಯವರು, ಅವ್ರು ಎಂಥ ಸಾಮರ್ಥ್ಯ ಇದ್ದವರು, ಅವ್ರಿಗೆ ಹೇಗೆ ನಿರ್ನಾಮ ಹೊಂದಿದ್ರು ಅನ್ನೋದನ್ನ ಹೇಳಿದಾಗ ರಾಮನ ಜೊತೆಗೆ ಹನುಮಂತನಿಗಿದ್ದ ಸಂಬಂಧ ಅದಕ್ಕೆ ಆಗ ರಾಮಚಂದ್ರನ ತಲೆಯಲ್ಲಿ ಏನಿತ್ತು ಅಂದ್ರೆ ಆ ಚೂಡಾಮಣಿ ಇತ್ತು. ಹನುಮಂತನ ಹತ್ರ ಏನು ಕೊಟ್ಟು ಕಳುಹಿಸಿದ್ನೋ ಅದೇ ಚೂಡಾಮಣಿ ಈಗ ರಾಮನ ತಲೆಯಲ್ಲಿ ಆ ಜುಟ್ಟಿಗೆ ಸಿಕ್ಕಿಸಿದ್ದನ್ನ ಅವಳಲ್ಲಿ ನೋಡ್ತಾ ಇದ್ದಾಳೆ. ನೋಡಿದಾಗ ಅವಳಿಗೆ ನಿಜವಾಗಿಯೂ ರಾಮ ರಘುಕುಲ ತಿಲಕ ಇವತ್ತು ನಿರ್ನಾಮ ಹೊಂದಿದ್ದಾನೆ ಅಂತ ಅನ್ಕೊಂಡು ತುಂಬಾ ತನ್ನಲ್ಲಿ ತಾನು ದುಃಖ ಪಟ್ಟುಕೊಂಡು ಮೊದಲು ಕೈಕೇಯನ್ನು ಬೈತಾಳೆ, ನಿನ್ನ ಆಸೆ ಈಡೇರಿತು, ಇನ್ಯಾವತ್ತೂ ಕೂಡ ಮತ್ತೆ ಅಯೋಧ್ಯೆ ರಾಮಚಂದ್ರನ ಪಾದದ ಸ್ಪರ್ಶವನ್ನ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಹಾಗೆ ಯೋಚನೆ ಮಾಡಿದ್ದು 14 ವರ್ಷಗಳ ದೀರ್ಘಾವಧಿಯಲ್ಲಿ ಹೇಗಾದ್ರೂ ಒಬ್ಬ ವ್ಯಕ್ತಿಗೆ ಸಾವಿನ ಬಾಗಿಲು ತಟ್ಟಿ ಅವನನ್ನ ಎಳ್ಕೊಂಡು ಹೋಗುತ್ತೆ ಅಂತ. ಒಂದು ದುಷ್ಟರಿಂದ, ಒಂದು ಕಾಡು ಪ್ರಾಣಿಗಳಿಂದ, ಒಂದು ಆಹಾರದ ಕೊರತೆಯಿಂದ, ಒಂದು ಪ್ರಾಕೃತಿಕ ವಿಕೋಪದಿಂದ, ಏನೋ ಒಂದರಿಂದ ಸಾವು ಬಂದಿತ್ತು ಅಂತ ಯೋಚನೆ ಮಾಡಿದೆ. ನಿನ್ನ ಆಸೆ ಅದು ಇಲ್ಲಿ ಈಡೇರಿತು ಅಂತ ಆ ರಾಮನ ತಲೆಯನ್ನ ನೆತ್ತಿಯನ್ನ ಮೂಸ್ತಾ ಅಯ್ಯೋ ನನ್ನಂತಹ ಒಬ್ಬಳನ್ನ ನೀನ್ ಕೈ ಹಿಡಿದದ್ದಕ್ಕೆ ಬಹುಶಃ ಇಂಥ ಕೆಟ್ಟ ಸಾವು ಬಂತು ಅನ್ಸುತ್ತೆ. ನಾನು ಯಾರೋ ಹಿಂದೆ ಜೊತೆಯಾಗಿ ಇದ್ದವರನ್ನ ಬೇರ್ಪಡಿಸಿ ಅವರಿಗೆ ಅನ್ಯಾಯ ಮಾಡಿದ್ದೆ ಅಂತ ಅನ್ಸುತ್ತೆ. ಅವರವರಲ್ಲಿ ಒಳ್ಳೆಯ ಭಾವದಿಂದ ಇರುವುದನ್ನ ನಾನು ಕಂಡು ಅಸೂಯೆ ಪಟ್ಟವರಿಗೆ ದೂರವಾಗುವಂತೆ ಮಾಡಿದ್ದೆ, ಅದಕ್ಕೆ ನನಗೆ ಇಂತಹ ಸ್ಥಿತಿಯನ್ನ ತಂದೊಡ್ಡಿದೆ ಅಂತ. ಅಂದ್ರೆ ಇದೆಲ್ಲ ಏನು ಅಂದ್ರೆ, ನಾವು ನಮ್ಮ ಬದುಕಿನಲ್ಲಿ ಯಾವುದೇ ಒಂದು ಒಟ್ಟೈಸುವುದು ಅನ್ನೋದು ಬಹಳ ಕಷ್ಟದ ಕೆಲಸ, ಬಿಗಡಾಯಿಸುವುದು ಅನ್ನೋದು ತುಂಬಾ ಸುಲಭದ ಕೆಲಸ. ಆ ಕೆಲಸ ಮಾಡುವಾಗ ಸುಲಭ ಅನ್ಸುತ್ತೆ, ಆದ್ರೆ ಅದನ್ನ ಮತ್ತೆ ನಮ್ಮ ಬದುಕಿನಲ್ಲಿ ಅನುಭವಿಸುವಾಗ ಎಷ್ಟು ಕಷ್ಟ ಇದೆ. ಅದರಿಂದ ಯಾವ ಕಾರಣಕ್ಕೂ ಕೂಡ ಪ್ರಿಯರಾದ, ಅದು ಪ್ರಾಣಿಗಳಲ್ಲೇ ಜೊತೆಗಿರುವುದನ್ನ ಬೇಟೆಯಾಡುವ ಕಾಲದಲ್ಲಿ ಹೊಡಿಬಾರದು ಅಂತಿದೆ. ಅಂತ ಅದ್ರಲ್ಲಿ ಕಂಸನು ಕೂಡ ವಸುದೇವ ದೇವಕಿಯರನ್ನು ಬೇರೆ ಮಾಡ್ಲಿಲ್ಲ, ಒಟ್ಟಿಗೆ ಇಟ್ಟ. ಅದೊಂದು ಲೋಕದ ಕಾಮನ್ ರೂಲ್ ಆಗಿತ್ತು. ನನಗೆ ಒಂದ್ಸತಿ ಈ ಕತೆ ಹೇಳುವಾಗ ಶಾಲೆಯಲ್ಲಿ ಹುಡುಗರು, ಸ್ವಲ್ಪ ತರಲೆ ಹುಡುಗರು, ಅಲ್ಲ ಬೇರೆ ಬೇರೆ ಕೋಣೆಯಲ್ಲಿ ಇಡ್ಬೋದಿತ್ತಲ್ವಾ ಅಂತ ಹೇಳಿದ್ರು. ಮಕ್ಕಳೇ ಆಗುದಿಲ್ಲ, ಆಗ ಹೇಗೆ ವರ ಸಿದ್ಧಿ ಆಗುತ್ತೆ ಏನ್ ಹೇಳುದು ಅವ್ರಿಗೆ? ಅದಕ್ಕೆ ನಾ ಹೇಳಿದೆ, ನೀನ್ ಮುಂದೆ ನೆಕ್ಸ್ಟ್ ಕಂಸ ಆದಾಗ ಹಾಗೆ ಮಾಡು, ಇದು ಬಿಟ್ಟರೆ ನೀನು ಉತ್ತರ ಹೇಳುದು. ಹಾಗೆ ಜೋಡಿಯಾದ ವ್ಯಕ್ತಿಗಳ ಬದುಕಿಗೆ ನಾನು ಕೊಳ್ಳಿ ಇಟ್ಟಿದ್ದೆ ಅಂತ ಅನ್ಸುತ್ತೆ ಅಂತ ಇಡೀ ಅರಮನೆಯ ಬೇರೆ ಬೇರೆ ಪ್ರಸಂಗಗಳಿಂದ ಯಾರ್ಯಾರು ಈಗ ನಾನು ಕುಲಘಾತಕಿ ಅಂತ ಅನ್ನೋದು ಒಂದಾಯ್ತು. ಈ ಸುದ್ದಿ ಕೌಸಲ್ಯಗೆ ಹೋದಾಗ ಅವಳು ತನ್ನ ಮಗ ಸತ್ತ ಅನ್ನೋ ವ್ಯಥೆಯಿಂದ ಅವಳು ಪ್ರಾಣ ಬಿಡ್ತಾಳೆ. ಅವಳಿಗೆ ಜೊತೆಯಾಗಿ ಇದ್ದ ಸುಮಿತ್ರೆ ಅವಳು ಕೂಡ ಜೀವ ಬಿಡ್ತಾಳೆ. ಎಲ್ಲರೂ ರಾಮನನ್ನ ಪ್ರೀತಿಸುವವರು. ರಾಮ ಅನ್ನುವ ಬೇರು ಹೋದ್ರೆ ಇಡೀ ಮರ ಹೇಗೆ ಪೂರ್ಣ ಬಾಡಿ ನಾಶವಾಗುತ್ತೋ ಹಾಗೆ ಇಡೀ ಅಯೋಧ್ಯೆಯ ಕುಲದ ಮೂಲವೇ ರಾಮನ
ಆ ಕೊನೆಗಾಣುವಿಕೆಯಿಂದ ಇಡೀ ರಘುವಂಶವೇ ನಿರ್ನಾಮ ಆಗುವಂತಹ ಸ್ಥಿತಿ ಬಂತು ಅಂತ ತುಂಬಾ ದುಃಖ ಪಡ್ತಾಳೆ. ಆಗ ಜೊತೆಯಲ್ಲಿ ಒಬ್ಳು ಒದ್ದಾಡ್ತಾ ಇರುವಂತ ಸೀತೆಯನ್ನು ಕಂಡು ಸರಮ ಅಂತ ಒಬ್ಳು ರಾಕ್ಷಸಿ, ಅವಳು ರಾಮನಿಗೆ ಸೀತೆಗೆ ಅತ್ಯಂತ ಪ್ರಿಯ ಸಖಿ ಆಗಿರ್ತಾಳೆ. ಅವಳು ಹೇಳ್ತಾಳೆ, ದುಃಖ ಪಡಬೇಡ, ತನ್ನ ಅತ್ಯಂತ ಸಮಾಧಾನಕರವಾದ ಮಾತುಗಳಿಂದ ಯಾರಿಗೂ ಗೊತ್ತಾಗದ ಹಾಗೆ ಅವಳನ್ನ ಸ್ಥಿರವಾಗಿರಿಸುವುದಕ್ಕೆ ಬೇಕಿರುವ ಮಾತುಗಳನ್ನು ಹೇಳ್ತಾಳೆ. ಇದು ರಾಮನ ತಲೆ ಅಲ್ಲ. ರಾಮ ನೀನ್ ಅಂದುಕೊಂಡ ಹಾಗೆ ಸುಲಭದಲ್ಲಿ ಮಲಗಿದ್ದಾಗೆ ತಲೆ ಕಡ್ಕೊಂಡು ಬರ್ಲಿಕ್ಕೆ ರಾಮ ಹಾಗೆ ಮಲಗ್ತಾನ? ಅವನು ಒಬ್ಬ ರಾಜ ಅಲ್ವಾ? ತನ್ನ ಪರಿವಾರಕ್ಕೆ ಇಷ್ಟು ದೊಡ್ಡವರಿಗೆ ತನ್ನಿಂದ ರಕ್ಷಣೆ ಅಂತ ನಂಬಿದವನು ಹೀಗೆ ರಾತ್ರಿ ಶತ್ರುಗಳ ಅರಮನೆ, ಶತ್ರುಗಳ ನೆಲೆಗೆ ಬಂದು ಮೈ ಮರೆತು ಮಲಗುವುದು ಅಂತ ಉಂಟ? ಇದೆಲ್ಲ ರಾವಣನ ಕೇವಲ ಮಾಯಾ ಆಟೋಪಗಳು ಹೊರತು ರಾಮನನ್ನ ಹೀಗೆ ಸುಲಭದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ಮಾತುಗಳಿಂದ ತುಂಬಾ ಚೆನ್ನಾಗಿ ಹೇಳ್ತಾಳೆ. ದೀರ್ಘವೃತ್ತ ಭುಜ ಶ್ರೀಮಾನ್ ಮಹೋರಸ್ಕ ಪ್ರತಾಪವಾನ್ ಧನ್ವಿ ಸಂಹನನೋಪೇತಃ ಧರ್ಮಾತ್ಮ ಭುವಿ ವಿಶ್ರುತಃ. ಧರ್ಮಿಷ್ಠನಿಗೆ ಯಾವತ್ತೂ ಕೂಡ ಇಂತಹ ಕೆಟ್ಟ ಸಾವು ಬರುವುದಿಲ್ಲ. ಯುದ್ಧದಲ್ಲಿ ಹೋರಾಡಿ ಸಾಯ್ತಾರೆ ಹೊರತು ಮಲಗಿದ್ದವರ ತಲೆ ತೆಗಿಲಿಕ್ಕೆ ಇಷ್ಟು ಸುಲಭದಲ್ಲಿ ಇವರಿಗೂ ಶಕ್ತಿ ಇಲ್ಲ. ಆದ್ರಿಂದಾಗಿ ನೀನು ಆ ರೀತಿ ನಶಕ್ಯಂ ಸೌಪ್ತಿಕಂ ಕರ್ತುಂ ರಾಮಸ್ಯ ವಿದಿತಾತ್ಮನಃ ವದಶ್ಚ ಪುರುಷೌ ವ್ಯಾಘ್ರೇ ತಸ್ಮಿನ್ ನೈವೋಪಪದ್ಯತೆ. ರಾಮನಂತಹ ಧೀರರನ್ನ ಹೀಗೆ ಮಲಗಿರುವ ಸಮಯದಲ್ಲಿ ವಧೆ ಮಾಡುವುದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಹೀಗೆಲ್ಲ ಹೇಳಿ ಅನೇಕ ರೀತಿಯಿಂದ ಸಮಾಧಾನ ಮಾಡುತ್ತಾಳೆ. ಮಾಡಿದಾಗ ನಿನಗೇನ್ ಬೇಕು ಹೇಳು, ನಾನ್ ನಿನಗೆ ಸಹಾಯ ಮಾಡ್ತೇನೆ. ರಾಮಚಂದ್ರ ಇದ್ದಾನೆ, ಎಲ್ಲಿದ್ದಾನೆ, ಇದು ಬೇಕಾದ್ರೆ ನಾನು ನೋಡ್ಕೊಂಡು ಬರ್ತೇನೆ. ನನ್ನ ಆಕಾಶದ ಗತಿ ಯಾವ ರಾಕ್ಷಸರಿಗೂ ಗೊತ್ತಾಗುದಿಲ್ಲ. ನಾನು ಬೇಕಾದ್ರೆ ನಿನಗೆ ರಾಮನ ಕ್ಷೇಮವನ್ನ, ನಿಜವಾಗಿ ಏನಾಗಿದೆ ಅಲ್ಲಿಯ ಪರಿಸ್ಥಿತಿ, ನಿಂಗೊಂದು ಧೈರ್ಯಕ್ಕೋಸ್ಕರ ಮಾಹಿತಿಯನ್ನ ತಂದು ಕೊಡ್ಲಿಕ್ಕೆ ನಾನು ಶಕ್ತಳಿದ್ದೇನೆ, ನೋಡ್ಕೊಂಡು ಬರ್ಲಾ ಅಂತ ಕೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ಬೇಡ, ರಾವಣ ಏನ್ ಮಾತಾಡ್ತಿದ್ದಾನೆ ನೋಡ್ಕೊಂಡ್ ಬಾ ಸಾಕು. ಇದು ತೀರ ಅವಳನ್ನ ಅಪಾಯಕ್ಕೆ ಒಡ್ಡುವ ಕೆಲಸ, ಅಲ್ಲಿಗೆ ಕಳಿಸೋದು. ಆದ್ರೆ ರಾವಣ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡಿದ್ರೆ ಇಲ್ಲಿಗೆ ಯಾಕೆ ಬಂದಿದ್ರೆ ಸೀತೆ ಹೀಗೆ ಹೇಳ್ತಾ ಇದ್ದಾಳೆ, ಸೀತೆ ನಿನ್ನನ್ನ ಬೈತಾ ಇದ್ದಾಳೆ ಅಂತ ಏನೋ ದೂರ್ ಕೊಡ್ಲಿಕ್ಕಾದ್ರೂ ಹೋದ ಹಾಗಾಗುತ್ತೆ. ಅಲ್ಲಿ ಏನ್ ಮಾತಾಡ್ತಾ ಇದ್ರೆ ಅಷ್ಟನ್ ಮಾತ್ರ ನನಗೆ ಹೇಳು ಅಂತ ಹೇಳ್ತಾಳೆ. ಸರಿಯಾಗಿ ಅಲ್ಲಿ ರಾವಣ ಮಾತಾಡ್ತಾ ಇರುವ ವಿಷಯಗಳು ಎಲ್ಲವೂ ಕೂಡ ರಾಮನನ್ನ ಹೇಗೆ ಕೊಲ್ಲಬೇಕು, ರಾಮನಿಗೆ ನಾವು ಯಾವ ರೀತಿ ಸೇನೆಯನ್ನು ಸಿದ್ಧ ಮಾಡ್ಬೇಕು, ಈ ವಿಷಯಗಳನ್ನು ಮಾತಾಡ್ತಾ ಇದ್ದದ್ರಿಂದ ಅದನ್ನು ಬಂದು ಮತ್ತೆ ಸರಮ ಸೀತೆಗೆ ಬಂದು ಹೇಳಿದಾಗ, ಹೌದು ಇವಳು ಹೇಳಿದ ಮಾತು ಸಮಾಧಾನ ಸರಿ ಇದೆ. ಅಂದ್ರೆ ತನಗೆ ಯಾರೊಬ್ರು ಸಹಾಯ ಮಾಡ್ತಾರೆ ಅಂದ್ರೆ ಅವರನ್ನು ಸೀದಾ ಪ್ರಪಾತಕ್ಕೆ ತಳ್ಳುವುದಲ್ಲ, ಈ ಪಕ್ಕದ ಮನೆಯ ಮಕ್ಕಳನ್ನ ಬಾವಿಗೆ ತಳ್ಳಿ ಎಷ್ಟು ಆಳ ಇದೆ ಅಂತ ನೋಡಿದೆವು ಅನ್ನೋ ಹಾಗೆ ಆಗ್ಬಾರ್ದು ಅಂತ. ಇದು ಅವಳ ಮುಂದಿನ ಮಾತುಗಳಲ್ಲೂ ಕೂಡ್ಲೆ ವಿಭೀಷಣ ಇಷ್ಟು ದಿವಸ ಅಂದ್ರೆ ಸೇನೆಯ ಅಂದ್ರೆ ಯುದ್ಧ ಎಲ್ಲ ಮುಗಿದು ರಾವಣ ಸತ್ತ ಮೇಲೆ ಆ ಎಲ್ಲ ಸಖಿಯರ ಜೊತೆಗಿರುವ ಸೀತೆಯನ್ನ ಕರ್ಕೊಂಡು ಬರುವಾಗ ಇವರನ್ನೆಲ್ಲ ಕೊಲ್ಬೇಕಾ ಅಂತ ಕೇಳ್ತಾನೆ ವಿಭೀಷಣ. ಹಾಗೆ ಹೇಳ್ತಾನೆ. ಆಗ ಸೀತೆ ಹೇಳ್ತಾಳೆ, ಬೇಡ, ಇವರೆಲ್ಲ ರಾಜನ ಒತ್ತಡಕ್ಕೆ ಬಿದ್ದು ತಮ್ಮ ಕೆಲಸವನ್ನಾಗಿ ನನ್ನ ಸುತ್ತ ಕೂತಿದ್ರು ಹೊರತು ಇವ್ರು ಯಾರು ತಪ್ಪು ಮಾಡಿದವರೇ ಅಲ್ಲ. ತಪ್ಪಿನ ಮೂಲ ಕೈ ಅದು ರಾವಣನದ್ದು. ಅವನು ಸಂಹಾರ ಆಗಿದೆ ಅಂದ್ಮೇಲೆ ಇವರು ಸಂಬಳಕ್ಕೆ ಕೆಲಸ ಮಾಡೋರಾದ್ರಿಂದ ಇವರನ್ನ ನೀನು ಹಾಗೆ ಶಿಕ್ಷಿಸುವುದು, ಹಿಂಸಿಸುವುದು ಸರಿಯಲ್ಲ ಅಂತ. ಹಾಗೆ ಇಲ್ಲಿ ಅವಳ ಇಷ್ಟಸಿದ್ಧಿಯನ್ನ ಆ ರಾವಣನ ಮಾತಿನ ಮೂಲಕ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡು ಬಂದ್ಲು. ಇಲ್ಲಿ ಮುಂದೆ ಅಷ್ಟು ಏನಾಯ್ತು ಅಂತ ಹೇಳುವ ಮಧ್ಯದಲ್ಲಿ, ಅಂದ್ರೆ ಕತೆ ಹೇಳುವ ಸ್ಟೈಲಿ ಚಂದ ಏನ್ ಅನ್ಸುದು ಅಂದ್ರೆ, ನಮ್ಗೆ ರಾವಣ ಏನ್ ಮಾಡ್ತಾ ಇದ್ದಾನೆ ಎನ್ನುವುದನ್ನು ಹೇಳ್ಬೇಕಿತ್ತು. ಅದನ್ನು ಪ್ರತ್ಯೇಕ ಅಧ್ಯಾಯ ಮಾಡ್ಲೇ ಇಲ್ಲ. ಸರಮೆ ಹೋಗಿ ನೋಡ್ಕೊಂಡು ಬಂದ್ಲು ಅನ್ನುವ ಅಧ್ಯಾಯದಲ್ಲಿ ಹೇಳುವಾಗ ಮಾಲ್ಯವಾನ್ ಅನ್ನುವಂತಹ ಅವಳ ಮಾತಾಮಹ, ಅಂದ್ರೆ ಯಾರು ರಾವಣನ ಮಾತಾಮಹ, ಕೈಕಸಿಯ ಅಪ್ಪ, ಅವನು ಬಂದು ಒಂದಿಷ್ಟು ಬುದ್ಧಿವಾದ ಹೇಳ್ತಾನೆ. ರಾಮ ಲೋಕದಲ್ಲಿ ಅತ್ಯಂತ ವೀರಾಗ್ರಣಿ, ಅವನನ್ನು ಎದುರು ಹಾಕೊಳ್ಳೋದು ಯಾವುದೂ ಸರಿಯಲ್ಲ ಅಂತ ಇಷ್ಟೂ ವಿಷಯ ವಾಲ್ಯ ಅಂತ ಹೇಳಿದಾಗ, ನೀವೆಲ್ಲ ನನಗೆ ಬಂಧುಗಳು ಅಂತ ಹೇಳ್ಕೊಳ್ಳಿ ನನ್ಗೆ ನಾಚಿಕೆ ಆಗುತ್ತೆ. ನೀವು ಬಂದು ನನಗೆ ಸೇನೆಗೆ ಸಿದ್ಧರಾಗಿ ಸೈನ್ಯಕ್ಕೆ ಬಲ ಕೊಟ್ಟು ಹೆಗಲು ಕೊಡಬೇಕು ಅನ್ನೋದು ಬಿಟ್ಟು ನನ್ನ ಕಿವಿ ಊದುತ್ತಾ ಇದ್ದೀರಿ, ಕಿವಿ ಕಚ್ಚುತ್ತಾ ಇದ್ದೀರಿ ನೀವೆಲ್ಲ ಅಂತ ಇಷ್ಟು ಅವರಿಬ್ಬರ ಮಾತುಕತೆಯಲ್ಲ ಆದದ್ದನ್ನ ಅಷ್ಟನ್ನೂ ಕೂಡ ಸೀತೆಗೆ ಬಂದು ಆ ಸರಮ ಹೇಳಿದಾಗ ಅವಳಿಗೆ ಇನ್ನಷ್ಟು ಧೈರ್ಯ ಬರುತ್ತೆ. ಮಾಲ್ಯವಂತನ ಮಾತುಗಳಲ್ಲಿ ತುಂಬಾ ಅಪರೂಪದ ಒಳ್ಳೊಳ್ಳೆಯ ಸೂಕ್ತಿಗಳು ಕೂಡ ಅಲ್ಲಿ ಕಾಣಿಸುತ್ತೆ. ಅಲ್ಲಿ ಆದ ಅನೇಕ ಏನು ನಿಮಿತ್ತಗಳನ್ನೆಲ್ಲ ಮಾಲ್ಯವಂತ ತೋರಿಸಿ ಹೇಳ್ತಾನೆ. ನೋಡಿ, ಇದು ಪೂರ್ತಿ ನಮ್ಮ ನಾಶಕ್ಕೆ ಕಾರಣ ಆಗುವಂತ ನಿಮಿತ್ತಗಳು. ಯಾವತ್ತೂ ಕೂಡ ನಿಮಿತ್ತಗಳನ್ನ ಮೀರಿ ನಡೀಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ಯುದ್ಧ ಮಾಡುವಾಗ
ಕಾಲದ ಧರ್ಮವನ್ನ, ಪ್ರಕೃತಿಯ ಮರ್ಮವನ್ನ ಅರಿತುಕೊಂಡು ಯುದ್ಧ ಮಾಡ್ಬೇಕು ಹೊರತು ಸುಮ್ನೆ ಯುದ್ಧಕ್ಕೆ ಅಂತ ಏನೋ ತೋಳ್ನಲ್ಲಿ ಬಲ ಇದೆ ಅಂತ ಹೇಳಿ ಹೊರಡೋದ್ರಿಂದ ಏನೂ ಅರ್ಥ ಇಲ್ಲ. ಯಾಕಂದ್ರೆ ಅತ್ಯಂತ ಸಾಹಸಿಗಳಾಗಿ ವಾನರರು, ಸಿಂಗಳೀಕಗಳು, ಬಲ್ಲೂಕಗಳೆಲ್ಲವೂ ಕೂಡ ಮನುಷ್ಯರಾದಂತಹ ರಾಮಚಂದ್ರನಿಗೆ, ಲಕ್ಷ್ಮಣನಿಗೆ ಬೆಂಗಾವಲಾಗಿ ಬಂದು ನಿಂತಿದ್ದಾರೆ ಅಂದ್ರೆ, ಎಲ್ಲೋ ಇರ್ಬೇಕಾದ್ರೂ ಇಲ್ಲಿಗೆ ಬಂದು ಗರ್ಜಿಸ್ತಾ ಇದ್ದಾರೆ ಅಂದ್ರೆ ಅವರ ತಾಕತ್ತನ್ನು ಯೋಚನೆ ಮಾಡು. ಹೀಗೆ ನರಿಗಳು ಕೂಗುವ ಸ್ವರ, ಕೆಟ್ಟ ಸ್ವಪ್ನಗಳು, ಇದ್ದಕ್ಕಿದ್ದಂತೆ ರಾತ್ರಿಯ ಹೊತ್ತು ಬೆಳಕಾಗುವಂಥದ್ದು, ಕಪ್ಪಾದ ಸ್ತ್ರೀಯರು ಬಿಳಿಯಾದ ಹಲ್ಲುಗಳ ತೆಗೆದು ಜೋರಾಗಿ ಕಾಣಿಸದ ಸ್ಥಿತಿಯಲ್ಲಿ ನಿಂತು ಅಣಕಿಸಿ ನಗುವುದು, ಇದೆಲ್ಲವೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ತರ ಕಾಣಿಸ್ತಾ ಇದೆ. ಏನೇನೋ ವಿಚಿತ್ರವಾದದ್ದೆಲ್ಲ ಹೇಳ್ತಾರೆ. ಯಾವುದು ಬೆಕ್ಕುಗಳಿಗೆ ಹುಲಿಯ ಜೊತೆಗೆ ಸಂವಾದ ಆಗ್ತಾ ಇದೆ, ಹಂದಿಗಳಿಗೆ ನಾಯಿಗಳ ಜೊತೆಗೆ ಸಂವಾದ ಆಗ್ತಾ ಇದೆ. ಅಂದ್ರೆ ಹಂದಿ ನಾಯಿ ಕಿತ್ತಾಡುವುದು ಅಂತ ಅನ್ನೋದನ್ನ ಅತ್ಯಂತ ಹತ್ತಿರದ, ಅದು ಯಾವ ಅಭಿಪ್ರಾಯದಲ್ಲಿ ಅಂತ ನೋಡ್ಬೇಕು. ಕಿನ್ನರರು ಮತ್ತೆ ರಾಕ್ಷಸರು ಒಟ್ಟಿಗಿದ್ದಾರೆ, ಕಿಂಪುರುಷರು ಮನುಷ್ಯರೆಲ್ಲ ಸ್ನೇಹದಿಂದ ಓಡಾಡ್ತಾ ಇದ್ದಾರೆ. ಕೆಂಪು ಕಾಲಿನ ಬಿಳಿಯ ಪಾರಿವಾಳಗಳೆಲ್ಲವೂ ಕೂಡ ಆಕಾಶದಲ್ಲಿ ನೆತ್ತರನ್ನೇ ಹೊತ್ತುಕೊಂಡು ಹೋದಾಗೆ ಕಾಣಿಸ್ತಾ ಇವೆ. ನಮ್ಮ ವಿನಾಶವನ್ನ ಸೂಚಿಸುವ ಪ್ರತಿಯೊಂದು ಘಟನೆಗಳು ಕೂಡ ನಮಗೆ ಮತ್ತೆ ಮತ್ತೆ ಎಚ್ಚರಿಕೆ ಕೊಟ್ಟಾಗಲೂ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ, ಒಬ್ಬ ಕಪ್ಪು ಬಣ್ಣದ ಕೃಷ್ಣ ಪಿಂಗಳನಾದಂತಹ ಒಬ್ಬ ವ್ಯಕ್ತಿ ಮೈಕೈಯೆಲ್ಲ ಸೊಟ್ಟಗೆ ಆಗಿದೆ, ತಲೆಯೆಲ್ಲ ಬೋಳಾಗಿದೆ. ಪ್ರತಿಯೊಬ್ಬರ ಮನೆಗೆ ಹೋಗಿ ನಿಮ್ಮ ಮನೆಗೆ ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೇನೆ, ನೀವೆಲ್ಲ ರೆಡಿ ಆಗಿರಿ, ನಿಮ್ಮ ಮನೆಗೆ ನಾನು ಸ್ವಲ್ಪ ಹೊತ್ತಿಗೆ ಬರ್ತೇನೆ, ನೀವೆಲ್ಲ ರೆಡಿ ಆಗಿರಿ ಅಂತ ಪ್ರತಿಯೊಬ್ಬರ ಮನೆಗೂ ಬಂದು ಹೇಳಿ ಹೋದಾಗೆ ಪ್ರತಿಯೊಬ್ಬರಿಗೂ ಅನುಭವ ಆಗ್ತಾ ಇದೆ. ಇದು ನಮಗೆ ಒಳ್ಳೆಯ ಸಂಗತಿ ಅಲ್ಲ, ಒಳ್ಳೆಯ ಸೂಚನೆ ಅಲ್ಲ ಅಂತ ಆ ಮಾಲ್ಯವಾನ್ ಹೇಳ್ತಾನೆ. ಆದ್ರೆ ಯಾವ ಬುದ್ಧಿವಾದಗಳು ಕೂಡ ಅವನಿಗೆ ತಲೆಗೆ ಹೋಗ್ಲಿಲ್ಲ ಅಂತ ರಾವಣನ ಮುಖದ ಇಂಗಿತದಿಂದ ಗೊತ್ತಾಗುತ್ತೆ. ಅವನೇನು ಮತ್ತೆ ಅವನಿಂದ ವಾಪಸ್ಸು ಮಾತಿಗೆ ಕಾಯುವುದಿಲ್ಲ. ರಾವಣ ಯಾವುದಕ್ಕೂ ಆಯ್ತು ಅಂತಾಗ್ಲಿ, ಸರಿ ಅಂತಾಗ್ಲಿ, ಹೌದಲ್ವಾ ಅಂತಾಗ್ಲಿ ಏನು ಪ್ರತಿಕ್ರಿಯೆ ಕೊಡದೇ ಇದ್ದಾಗ ಮಾಲ್ಯವಂತ ನನ್ನ ದಾರಿಗೆ ಹೋದ, ಅದು ಈಗ ಹೇಳಲಿಕ್ಕೆ ಆಗುದಿಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅಂತ. ಈಗ ಹೋಗುವಾಗ್ಲೂ ಕಟ್ಬೇಕು, ಬರುವಾಗ್ಲೂ ಕಟ್ಬೇಕು, ಫಾಸ್ಟ್ ಟ್ಯಾಗ್ ಅಲ್ಲಿ. ಆದ್ರಿಂದ ಮಾಲ್ಯವಂತನ ಮಾತು ಹಿಡಿಸ್ಲಿಲ್ಲ ಅಂತ ಗೊತ್ತಾಗಿ ಅವನು ಹುಬ್ಬು ಗಂಟು ಹಾಕಿ ಬೈಲಿಕ್ಕೆ ಶುರು ಮಾಡ್ತಾನೆ. ಅಹಿತವನ್ನ ನುಡಿಬೇಡ. ಅವನೊಬ್ಬ ಸಾಮಾನ್ಯ ಮನುಷ್ಯ, ತಂದೆಯಿಂದ ಧಿಕೃತನಾಗಿ ಕಾಡಿನಲ್ಲಿ ಬರೀ ಕಾಲಾಳ ಅನ್ನುವಂತೆ ಓಡಾಡ್ತಾ ಇದ್ದಾನೆ. ಅವನನ್ನ ನೀವು ಇಷ್ಟೆಲ್ಲ ವಿಜೃಂಭಣೆ ಮಾಡಿ ಹೇಳ್ತಾನೆ. ನನಗೆ ನಿಮ್ಗೆ ಎಲ್ರಿಗೂ ತಲೆ ಕೆಟ್ಟಿದೆ ಅಂತ ಅನಿಸ್ತಾ ಇದೆ. ನನಗೆ ನೀನೊಬ್ಬ ಅಲ್ಲ, ನನ್ಗೆ ಯಾರೆಲ್ಲ ಬಂದು ರಾವಣನ ಕಡೆಯಿಂದ ಏನಾಗಿದೆ ಅಂತ ನೋಡ್ಕೊಂಡು ಬಂದು ಹೇಳಿ ಅಂದ್ರೆ, ನನ್ನ ತಮ್ಮನಾದಿಯಿಂದ ಹಿಡಿದು ನೀವೆಲ್ಲರೂ ಕೂಡ ಒಂದೇ ರೀತಿ ಮಾತಾಡ್ತಾ ಇದ್ದೀರಿ. ಯಾಕೆ ನಿಮಗೆ ಹೀಗೆ ಸಾಹಸ ಪರಾಕ್ರಮಗಳೆಲ್ಲ ಬತ್ತಿ ಹೋಗಿದೆಯೋ, ಅಥವಾ ನಿಮಗೆ ನೋಡುವಂತ ಶಕ್ತಿಯೇ ಕುಂದಿ ಹೋಗಿದೆಯೋ ಗೊತ್ತೇ ಆಗ್ತಾ ಇಲ್ಲ ನನಗೆ ಅಂತ ಒಳಗಿನಿಂದ ಬಿಗುಮಾನ ಬಿಡ್ತಾ ಇಲ್ಲ. ಗೊತ್ತಾಗ್ತಿದೆ ಸೋಲ್ತೇನೆ ಅಂತ, ಆದ್ರೆ ಅವರನ್ನ ನಾನು ಸೋಲ್ತಾ ಇದ್ದೇನೆ ಅಂತ ಅನ್ನುವ ಭಾವದಿಂದ ಅವರನ್ನು ಹೊರಕ್ಕೆ ತರುವ ದೃಷ್ಟಿಯಿಂದ ರಾವಣ ಯಾವತ್ತೂ ಕೂಡ ರಾಮನ ಜೊತೆಗೆ ಯುದ್ಧಕ್ಕೆ ಹೆದರುವವನೇ ಅಲ್ಲ. ತಲೆ ಸೀಳಾಗಿ ಪ್ರಾಣ ಬಿಟ್ಟೇನು ಹೊರತು ತಲೆ ಬಾಗುವವನಲ್ಲ. ದುರ್ಯೋಧನ ಇದೇ ತರದ ಮಾತು ಹೇಳ್ತಾನೆ, ನಾವು ತುಂಡಾಗ್ತೇವೆ ಬೆಂಡಾಗುದಿಲ್ಲ ಅಂತ. ಅದು ಶುಕ್ರ ನೀತಿಯ ಒಂದು ಮಾತನ್ನು ಅವನು ಹೇಳ್ತಾನೆ. ನಾವು ಬಾಗೋದಿಲ್ಲ, ಬೇಕಾದ್ರೆ ಮುರಿದು ಹೋಗ್ತೇವೆ ಅಂತ. ಅಂದ್ರೆ ಕ್ಷತ್ರಿಯದ ಅಥವಾ ಒಬ್ಬ ಹೋರಾಟಗಾರನ ನಿಜವಾದ ಕೆಚ್ಚು ಏನು ಅಂದ್ರೆ, ಕೊನೆ ಮೊಮೆಂಟಿಗಾಗಿ ಕದನ ವಿರಾಮವನ್ನು ಘೋಷಿಸಿದ್ರು ಅಂತ ಅನ್ನುವ ಸ್ಥಿತಿಗೆ ಬರ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಯುದ್ಧ ಮಾಡಿಯೇ ತಲೆ ಕೊಟ್ಟಾದ್ರೂ ಸರಿ, ಅವನ ಬಾಣಕ್ಕೆ ಎದೆಗೆ ಚುಚ್ಚಿಕೊಂಡ್ರು ಸರಿ, ನಾನು ಸೀತೆಯನ್ನು ಬಿಟ್ಟುಕೊಡುವ ಪ್ರಮೇಯವೇ ಇಲ್ಲ ಅಂತ ರೋಷಾವಿಷ್ಟನಾಗಿ ಉದ್ವೇಗದಿಂದ ಹೇಳಿದಾಗ ಮಾಲ್ಯವಂತ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಮಹಾಪಾರ್ಶ್ವ, ಮಹೋದರ, ಇನ್ನೊಂದಿಷ್ಟು ಜನ ಒಬ್ಬೊಬ್ಬರನ್ನ ಹೆಸರು ಹೇಳಿ, ನೀವು ಪೂರ್ವದ ದಿಕ್ಕಿಗೆ ಬನ್ನಿ, ನೀವು ದಕ್ಷಿಣದ ದಿಕ್ಕಿಗೆ ಬನ್ನಿ, ಇಂದ್ರಜಿತ್ ಪಶ್ಚಿಮದ ದಿಕ್ಕಿಗೆ ಬಾ ಅಂತ ಹೇಳಿ, ಉತ್ತರದ ದಿಕ್ಕಿಗೆ ಶುಕಸಾರಣರು ಇರಬೇಕು ಅಂತ ಹೇಳಿ ಸೇನೆಯನ್ನ ಸಿದ್ಧ ಮಾಡ್ತಾನೆ. ಆ ನಂತರ ರಾವಣ ನಗರ ರಕ್ಷಣೆಯ ವಿಧಾನ ಏನಿದೆ ಅಂತ ತಾನೇ ನೋಡ್ಲಿಕ್ಕೋಸ್ಕರ ಹೊರಗಿಂದ ಬಂದು ಒಂದ್ಸರ್ತಿ ಪರ್ಯಟನೆ ಮಾಡ್ತಾನೆ. ಇತ್ತ ವಿಭೀಷಣ ಅವನು ಎಲ್ಲೆಲ್ಲಿ ಯಾರನ್ನ ನಿಲ್ಲಿಸ್ತಾ ಇದ್ದಾನೆ ಅದನ್ನ ನೋಡ್ಕೊಂಡು ಅದನ್ನ ರಾಮನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಹೀಗೆ ವ್ಯವಸ್ಥೆ ಆಗಿದೆ ಅಂದ್ರೆ ಇವ್ರ ಹತ್ರ ಇಂಥ ಸೈನ್ಯವೇ ಇಲ್ಲಿಗೆ ಬರುತ್ತೆ, ಹಾಗಾಗಿ ಇಲ್ಲಿಗೆ ಅಂಗದನೇ ಉತ್ತಮ, ಇಲ್ಲಿಗೆ ಜಾಂಬವಂತನೇ ಸರಿ, ಇಲ್ಲಿಗೆ ನಮಗೆ ಯಾರು ಮೈಂದ ದ್ವಿವಿಧರು ಅತ್ಯಂತ ಉಪಯುಕ್ತರು ಅಂತ ಅಲ್ಲಿಯ ಲಂಕಾನಗರಿಯ ಒಳಗಿನ ಎಲ್ಲ ಒಂದು ಸೂಚನೆಯನ್ನ ಹಿಂದೆ ಹನುಮಂತ ದೂತನಾಗಿ ಹೋಗಿ ಬಂದಾಗ ಕೇವಲ ಅಲ್ಲಿಯ ಸ್ತ್ರೀಯರನ್ನ ಮಾತ್ರ ನೋಡಿದ್ದಲ್ಲದೆ ಅಲ್ಲಿಯ ರಕ್ಷಣಾ ವ್ಯವಸ್ಥೆಯನ್ನು ನೋಡಿಕೊಂಡು ಬಂದದ್ದನ್ನ ಹೇಳಿದ್ದ. ಇನ್ನು ಮಾಯಾ ಶಕ್ತಿಯಿಂದ ಏನೇನು ಮಾಡಬಲ್ಲ ಅನ್ನೋದನ್ನ ವಿಭೀಷಣ ಈ ಅಧ್ಯಾಯದ ತುಂಬಾ
ಒಳಗೆ ಹೇಗೆ ಹೇಗೆ ನಮ್ಮವರನ್ನೇ ನಮ್ಮ ಪರಸ್ಪರ ಹೊಡೆದಾಡ್ಕೊಳ್ಳುವ ಹಾಗೆ ತೋರಿಸ್ತಾರೆ. ನಾವು ಅವ್ರ ಮಧ್ಯಕ್ಕೆ ಹೋದ್ರೆ ಅವರಿಬ್ರು ಸೇರಿ ನಮ್ಮನ್ನು ಕೊಂದು ಬಿಡ್ತಾರೆ. ಇಂಥ ಅನೇಕ ಮಾಯಾ ಶಕ್ತಿಗಳನ್ನ ಅವರಲ್ಲಿ ಜೋಡಿಸ್ತಾ ಇರ್ತಾರೆ. ಅದನ್ನೆಲ್ಲ ಬಹಳ ಜಾಗ್ರತೆಯಿಂದ ನಾವು ಇಂದ್ರಜಿತ್ ಅನ್ನುವುದು ಅವನಂತೂ ಅತ್ಯಂತ ಮಾಯಾವಿ. ಏನ್ ಮಾಡಿದ್ರು ಕೂಡ ಅವನನ್ನ ಸುಲಭದಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಉತ್ತರ ದ್ವಾರದಲ್ಲಿ ನಾನೇ ನಿಂತು ಇಂದ್ರಜಿತ್ತನ್ನು ಎದುರಿಸ್ತೇನೆ ಅಂತ ಹೀಗೆ ಧೈರ್ಯವನ್ನು ತುಂಬುತ್ತಾನೆ. ಕೊನೆಗೆ ಸುವೇಲ ಅನ್ನುವಂತಹ ಪರ್ವತದ ಮೇಲಿನಿಂದ ಮತ್ತೊಂದು ಸರ್ತಿ ಎಲ್ಲರಿಗೂ ಯಾವ ಯಾವ ಭಾಗಕ್ಕೆ ಹೋಗ್ಬೇಕು ಅಂತ ಇನ್ನೊಂದು ಸರ್ತಿ ಹೆಸರು ಹೇಳಿ ಅವರನ್ನೆಲ್ಲ ಕಳುಹಿಸಿ ಕೊಡ್ತಾನೆ. ಅಂದ್ರೆ ಎಲ್ಲಿ ನಾವು ಹೆಸರು ಯಾವ್ದನ್ನಾದ್ರೂ ಮಿಸ್ ಮಾಡಿದ್ರೆ ಅದು ಮತ್ತೆ ಆ ವ್ಯಕ್ತಿಗಳೆಲ್ಲ ಕಡೆಯಲ್ಲಿ ಬಂದಿದ್ದಾರೆ ಅಂತ ತೋರಿಸ್ಲಿಕ್ಕೋಸ್ಕರ ಅವರ ಲಿಸ್ಟ್ ಅನ್ನ ಮತ್ತೆ ರಾಮಚಂದ್ರ ಒಂದೊಂದು ದಿಕ್ಕಿಗೆ ಹೇಳಿ ಕಳುಹಿಸಿ ಕೊಡ್ತಾನೆ. ಆಗ ರಾಮನ ಎದುರುಗಡೆ ಘರ್ಜಿಸಿ ನಾವೆಲ್ಲರೂ ಕೂಡ ರಾವಣನ ಅಂತ್ಯವನ್ನ ಕಾಣುವುದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೇವೆ ಅಂತ ಹೇಳಿ ಲಂಕೆಯನ್ನ ಮತ್ತೊಂದು ಸರ್ತಿ ಈಗ ರಾಮ ನೋಡ್ತಾನೆ. ನೋಡಿದಾಗ ಅದು ಎಷ್ಟೆಷ್ಟು ವಿಶಾಲವಾಗಿದೆ, ಯಾವ್ಯಾವ ದಿಕ್ಕಿನಿಂದ ಕಾಲ್ನಡಿಗೆ ಹೋದ್ರೆ ಏನ್ ಸಿಗುತ್ತೆ, ಹಕ್ಕಿಗಳು ಹೇಗೆ ಯಾವ ದಿಕ್ಕಿಗೆ ಹೋಗಿ ಯಾವ ರೀತಿಯಲ್ಲಿ ಅವುಗಳು ತಮ್ಮ ಗೂಡುಗಳನ್ನ ಕಟ್ಟಿಕೊಂಡಿವೆ, ಪ್ರಾಣಿ ಪಕ್ಷಿಗಳೆಲ್ಲ ಹೇಗೆ ವಾಸವಾಗಿವೆ, ಎಂತೆಂಥ ಸುಂದರವಾದ ಕಾಡುಗಳು ಇಲ್ಲಿ ತುಂಬಿಕೊಂಡಿದೆ ಅಂತ ಯೋಚನೆ ಮಾಡಿ ಮುಗಿಸಿದ ಮೇಲೆ ಬೆಳಗಾಗುವ ಸಮಯ ಬಂದಾಗ ಅಲ್ಲೇ ರಾವಣ ಇದ್ದಕ್ಕಿದ್ದಂತೆ ಒಂದೇ ಸರ್ತಿಗೆ ಎದುರಾಗಿ ಸುಗ್ರೀವನ ಜೊತೆಗೆ ಮಲ್ಲ ಯುದ್ಧವನ್ನ ಮಾಡ್ತಾನೆ. ಸುಗ್ರೀವ ಗೋಪುರದ ತುದಿ ಏರಿರ್ತಾನೆ. ಅಲ್ಲಿಗೆ ಇದ್ದಕ್ಕಿದ್ದಂತೆ ರಾವಣ ಬಂದಾಗ ಇಬ್ಬರ ಜೊತೆಗೆ ಅತ್ಯಂತ ಮೊದಲು ಮಾತುಕತೆ ಆಗುತ್ತೆ. ನೀನು ರಾಮನಿಗೆ ಯಾಕೆ ಸಹಾಯ ಮಾಡ್ತಾ ಇದ್ದೀನಿ, ನಿನಗೇನು ಅವನ ಜೊತೆಗಿನ ಸಂಬಂಧ ಅಂತ ಗೊತ್ತಿಲ್ಲ, ನಿನಗೆ ಉಳಿಗಾಲ ಇಲ್ಲ, ನೀನ್ ಸುಮ್ನೆ ಈಗ್ಲೂ ಬದುಕುವ ಅವಕಾಶ ಇದೆ, ಹೊರಟು ಹೋದ್ರೆ ನಿನ್ನ ಇಡೀ ಪರಿವಾರವನ್ನು ಉಳಿಸ್ತೇನೆ. ಎಲ್ಲಾಂದ್ರೆ ಇವರೆಲ್ಲ ನನ್ನ ಸೇನೆಗೆ ಆಹಾರ ಇರು. ನೀವಾಗೆ ಒಂದು ಚಿಗರೆ ಸೀದ ಬಂದು ಸಿಂಹದ ಗುಹೆಯೊಳಗೆ ಪ್ರವೇಶ ಮಾಡಿದ ಹಾಗೆ ನೀವೆಲ್ಲ ಸೇರಿ ನನಗೆ ಆಹಾರವಾಗಿ ಬಂದಿದ್ದೀರಿ. ನಿನ್ನ ಕೊರಳನ್ನೇ ಮುರಿತೇನೆ ನೀನು ಒಂದು ವೇಳೆ ಈ ಮಾತು ಕೇಳಲಿಲ್ಲ ಅಂದ್ರೆ. ನೀನು ಸುಗ್ರೀವ ಹೋಗಿ ಅಗ್ರೀವ ಆಗ್ತಿ, ಹೊರಟು ಹೋಗು ಅಂತ ಮತ್ತೆ ಅವನನ್ನ ಎಚ್ಚರಿಸ್ತಾನೆ. ಆದ್ರೆ ಅಷ್ಟಕ್ಕೆ ಸಮಾಧಾನಗೊಳ್ಳದಂತಹ ಸುಗ್ರೀವ ತನ್ನ ಮುಷ್ಟಿಯಿಂದಲೇ ಅವನಿಗೆ ಉತ್ತರ ಕೊಡ್ತಾನೆ, ಮಾತಿನಿಂದ ಏನು ಹೇಳುವುದಿಲ್ಲ. ಹಾಗಾಗಿ ಜೋರಾಗಿ ಇಬ್ರು ಪರಸ್ಪರ ಒಬ್ರಿಗೊಬ್ರು ಪೆಟ್ಟು ಕೊಡ್ತಾರೆ. ಅದರದ್ದು ಒಂದಿಷ್ಟು ವಿಶೇಷವಾದ ಲಕ್ಷಣವನ್ನ ಹೇಳ್ತಾರೆ. ಅದು ಹೇಗೆ ಹೊಡೆದ್ರು, ಒಬ್ರಿಗೊಬ್ರು ಹೇಗೆ ಪೆಟ್ಟು ತಿಂದ್ರು ಅಂತ ಅನ್ನೋದನ್ನು ಹೇಳುವಾಗ ಅನೇಕ ಮಂಡಲಗಳನ್ನಾಡಿದ್ರು. ಅಭಿದ್ರವಣ, ಆಪ್ಲವನ, ಉಪನ್ಯಸ್ತ, ಅಪನ್ಯಸ್ತ ಅಂತ ಒಂದು ಯುದ್ಧದ ಪ್ರಕ್ರಿಯೆಯನ್ನ ಹೇಳುತ್ತಾರೆ. ಅದರಲ್ಲಿ ಮಂಡಲ ಅಂದ್ರೆ ಪರಿಭ್ರಮಣ, ಇಬ್ರು ಒಬ್ರಿಗೊಬ್ರು ಒಂದೇ ಸರ್ತಿಗೆ ಹಿಡಿಯುವುದಿಲ್ಲ. ಅವನು ಇವನಿಗೆ ಕುತ್ತಿಗೆ ಸಿಗಬೇಕು, ಹೀಗೆ ಬಗ್ಗಿಸುವಾಗ ಅವನ ಕುತ್ತಿಗೆ ಇವನು ಬಗ್ಗಿಸ್ತಾನೆ, ಇವನ ಕುತ್ತಿಗೆ ಅವನು ಬಗ್ಗಿಸ್ತಾನೆ. ಕುಸ್ತಿ ಅದು ಬಗ್ಗಿಸುವಾಗ ಪ್ರದಕ್ಷಿಣೆ ಹಾಕ್ತಾ ಬರ್ತಾನೆ. ಪ್ರದಕ್ಷಿಣೆ ಹಾಕಿ ಒಬ್ಬ ಸಿಕ್ಕಿದ ಅಂದ್ರೆ ಆಮೇಲೆ ಕಂಕಳು ಕೈಗೆ ಸಿಕ್ತು ಅಂದ್ರೆ ಮುಗೀತು. ನಾವು ಮುಷ್ಟಿಕ ಮತ್ತು ಚಾಣೂರರ ಹೆಸರು ಗಮನಿಸಿದ್ರೆ ಒಬ್ಬ ಮುಷ್ಟಿಯಿಂದ ಎದೆಗೆ ಹೊಡಿತಾನೆ, ಅದರಿಂದ ಅವನಿಗೆ ಹೆಸರೇ ಮುಷ್ಟಿಕ, ಅವನು ಎದೆ ಗೂಡೆ ಹೊಡೆದೋಗ್ತಿತ್ತಂತ ಅವನು ಹೊಡೆದಿದ್ರೆ. ಹಾಗಾಗಿ ಅವನು ಅಂದ್ರೆ ನೀವು ಈಗಲೂ ಉತ್ತರ ಭಾರತದಲ್ಲಿ ಆ ಮಲ್ಲ ಯುದ್ಧ ಮಾಡುವಾಗ ಅವನು ಇವನ ಎದೆ ಹೊಡಿತಾ ಇರ್ತಾನೆ, ಇವನು ಅವನ ಎದೆ ಹೊಡಿತಾ ಇರ್ತಾನೆ. ಅಂದ್ರೆ ಹೀಗೆ ಫಟ್ 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 ಅಂತ ಹೊಡಿತಾ ಇರ್ತಾನೆ. ಅದನ್ನ ಸಹಿಸ್ಕೊಳ್ಬೇಕು. ಸಹಿಸಿಕೊಂಡು ಶಕ್ತಿ ಇದ್ದಾಗ ಆಮೇಲೆ ಎರಡನೇ ರೌಂಡ್ ಅಲ್ಲಿ ಅವರನ್ನ ಉರುಳು ಹಾಕೋದು. ಅದರಲ್ಲಿ ಮುಷ್ಟಿಯಲ್ಲೇ ಎಷ್ಟೋ ಜನ ಪ್ರಾಣ ಬಿಡ್ತಾರೆ. ಇನ್ನೊಬ್ಬ ಚಾಣೂರ ಅಂದ್ರೆ ಉರಸ್ಸನ್ನ ಜಾಣನಂತೆ ಹಿಡಿದು ಅಲ್ಲೇ ಉಸಿರು ಕಟ್ಟಿಸ್ತಿದ್ದ ಅಂತ. ಅವನು ಚಾಣೂರ ಅಂತ ಅವನ ಹೆಸರು. ಚಾಣನೇ ಜಾಣ, ಚುರುಕುತನ ಉಳ್ಳವ ಅಂತ ಅರ್ಥ. ಹಾಗೆ ಒಂದು ಸರ್ತಿ ಅವನು ಹಿಂದಿನಿಂದ ಬಂದು ಕುತ್ತಿಗೆಗೆ ಕೈಯಿಂದ ಹೀಗೆ ಹಾಕಿ ಹಿಡಿದ ಅಂದ್ರೆ ಉಸಿರು ಒಳಗೆ ಹೋಗುದಿಲ್ಲ, ಆಮೇಲೆ ಉಸಿರು ಕಟ್ಟೇ ಸಾಯ್ತಾನ ಅವನು, ಅವನಿಗೆ ಪೆಟ್ಟೆ ಕೊಡ್ಬೇಕಾಗಿಲ್ಲ ಅಂತ. ಅಂತಹ ಅನೇಕ ಪಟ್ಟುಗಳನ್ನ ಇಲ್ಲಿ ಸ್ಥಾನ ಅಂತ ಅಂದ್ರೆ ಹುಲಿಗಳು ಬೇಟೆಯಾಡುವ ರೀತಿಯಲ್ಲಿ ಪರಸ್ಪರ ಒಬ್ರಿಗೊಬ್ರು ನಿಂತು ಅದರಲ್ಲಿ ಮತ್ತೆ 6 ವಿಧವನ್ನ ಹೇಳ್ತಾರೆ. ಸಮಪಾದ, ವೈಶಾಖ, ಮಂಡಲ, ಪ್ರತ್ಯಲೀಡ, ಅನಾವಿದ್ಧ ಮತ್ತು ವೈಷ್ಣವ ಅಂತ. ಈಗ 6 ಮುಖಗಳಲ್ಲಿ ಬೇರೆ ಬೇರೆ ಹೆಜ್ಜೆಗಳನ್ನಿಟ್ಟು ಒಬ್ರಿಗೊಬ್ರು ಏಟು ಕೊಡ್ತಾ ಇದ್ದಾರೆ. ಗೋಮೂತ್ರಿಕಾ ಅಂತ ಅಂದ್ರೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಹೀಗೆ ಗೋಮೂತ್ರಿಕಾ ಅಂತ ಅದೊಂದು ಪುರಾಣಗಳಲ್ಲಿ ಹೇಳುವ ಕ್ರಮವೂ ಇದೆ. ಒಂದ್ ಚೂರು ಬೋರಿಗೋಸ್ಕರ ಅಲ್ಲಲ್ಲಿ ಚೂರೇ ಹೇಳುದು ಅಂತ. ಹಾಗೆ ಇಲ್ಲಿ ಅಲ್ಲಲ್ಲೇ ಹಾರಿ ಹಾರಿ ಹೊಡೆಯುವುದು, ಒಂದೇ ಸರ್ತಿಗೆ ಒಬ್ರ ಕೈಗೆ ಸಿಗುದಿಲ್ಲ ಅಂತ. ಇನ್ನೊಂದು ಗದ ಜಿಗ್ಜಾಗ್ ಮತ್ತೆ ಈ ಆನೆಯ
ದಾಳಿಯಿಂದ ತಪ್ಪಿಸಿಕೊಳ್ಳುವಾಗ ಹಾಗೆ ಓಡ್ಬೇಕು ಅಂತ. ಹೀಗೆ ಓಡಿದ್ರೆ ಮಾತ್ರ ಬದುಕಬಹುದು. ನೀವು ನೇರ ಓಡಿದ್ರೆ ನಿಮ್ಗಿಂತ ಫಾಸ್ಟ್ ಓಡ್ ಮೇಲೆ ಓಡ್ತಾ ಹೋಗುತ್ತೆ ಅಂತ. ಅದರಿಂದ ಅದಕ್ಕೆ ಹೋಗುವಾಗ ಅಲ್ಲಿ ಗೋಮೂತ್ರಿಕಾ ಸ್ತರದಲ್ಲೇ ತಪ್ಪಿಸ್ಕೊಳ್ಬೇಕು ಅಂತ. ಹಾಗೆ ಈ ಯುದ್ಧಗಳನ್ನೆಲ್ಲ ನೀವು ರೆಸ್ಲಿಂಗ್ ಅಲ್ಲಿ ನೋಡ್ಲಿಕ್ಕೆ ಹೌದು, ಅದರಲ್ಲಿ ಹಾಗೆ ತಪ್ಪಿಸಿಕೊಳ್ಳಲಿಕ್ಕೆ ಎಲ್ಲ ಶತ್ರುವಿನ ಮೇಲೆ ಇದ್ದಕ್ಕಿದ್ದಂತೆ ನುಗ್ಗುವುದು ಗತ. ಪ್ರತ್ಯಾಗತ ಅಂದ್ರೆ ಶತ್ರುವಿನ ಹಿಡಿತದಿಂದ ಹಿಂದಕ್ಕೆ ಸರಿದು ತಪ್ಪಿಸಿಕೊಳ್ಳುವುದು, ಹಿಂದಕ್ಕೆ ಹೆಜ್ಜೆ ಇಡುವುದು. ಅಂದ್ರೆ ಹಿಂದಕ್ಕೆ ಹೆಜ್ಜೆ ಇಡುವುದು ಅಂದ್ರೆ ಇಲ್ಲ ಅಂದ್ರೆ ಅವನಿಂದ ಜೋರಾಗಿ ಏಟು ಬೀಳುತ್ತೆ. ಇನ್ನೊಂದು ತಿರಶ್ಚೀನಗತ, ಅವನು ಇಲ್ಲಿಗೆ ಹೊಡಿತಾನೆ ಅಂದ್ರೆ ಅಡ್ಡಕ್ಕೆ ಸರಿಯುವುದು, ಬಲಭಾಗಕ್ಕೆ ಅಥವಾ ಎಡಭಾಗಕ್ಕೆ ಸರಿಯುವುದು ಅಂತ ಇನ್ನೊಂದು ರೀತಿಯ. ವಕ್ರಗತ ಅಂದ್ರೆ ಅದು ಒಂದು ಸರ್ತಿ ಪ್ರದಕ್ಷಿಣೆ ಹಾಕಿದಾಗ ಹೋಗುದು, ಇದ್ದಕ್ಕಿದ್ದ ಹಾಗೆ ಹಿಂದಕ್ಕೆ ಪ್ರದಕ್ಷಿಣೆ ಹಾಕಿ ವಕ್ರಗತಿ. ಈ ಗ್ರಹಗಳಲ್ಲಿ ವಕ್ರಗತಿ ಅಂತ ಹಿಂದಕ್ಕೆ ಸರಿಯುವುದು ಅಂತ ಹೇಳಿದ ಹಾಗೆ ರಿವರ್ಸ್. ಇನ್ನು ಪರಿಮೋಕ್ಷ, ಶತ್ರುವಿನ ಪೆಟ್ಟಿನಿಂದ ತಪ್ಪಿಸಿಕೊಳ್ಳುವುದು. ವರ್ಜನ, ತನ್ನ ಪೆಟ್ಟು ವ್ಯರ್ಥ ಆದ್ರೂ ತೊಂದರೆ ಇಲ್ಲ, ಅದು ಹೊಡೆಯುವುದರಿಂದ ನಾನು ಒಂದ್ಸರ್ತಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೇನೆ, ಅದರಿಂದಾಗಿ ಅವನ ಏಟು ನನಗೆ ತಪ್ಪುತ್ತೆ ಅಂತ ಅನ್ನುವ ರೀತಿಯಲ್ಲಿ ಪರಿಧಾವನ, ಅಭಿದ್ರವಣ, ಆಪ್ಲವನ, ಆಸ್ಥಾನ, ಪರಾವೃತ್ತ, ಅಪಾವೃತ್ತ, ಅವಧೃತ, ಅಪಪ್ಲುತ, ಇಷ್ಟು ರೀತಿಯ ಯುದ್ಧಗಳಿಂದ ಎಲ್ಲ ಆ ಹೆಸರನ್ನು ಉಲ್ಲೇಖ ಮಾಡಿ ರಾವಣನ ಮತ್ತು ಸುಗ್ರೀವನ ಯುದ್ಧದಲ್ಲಿ ಅದೆಲ್ಲ ನಡೆಯಿತು ಅಂತ ಹೇಳ್ತಾರೆ. ಅಂದ್ರೆ ಈ ತರದ ವಿವರಣೆಗಳು ಬೇರೆ ಬೇರೆ ಕಡೆಗಳಲ್ಲಿ ಈ ಮಹಾಭಾರತದಲ್ಲಿ ಶಲ್ಯ ಮತ್ತೆ ಕರ್ಣನ ಯುದ್ಧದ ಪ್ರಸಂಗದಲ್ಲಿ ತನ್ನ ಬಗ್ಗೆ ಹೊಗಳಿಕೊಳ್ಳುವಾಗ ಒಂದು ಪಕ್ಷಿಯ ಕಥೆಯನ್ನು ಹೇಳ್ತಾನೆ. ಹಂಸ ಮತ್ತು ಕಾಗೆ ಅಂತ ಒಂದು ಪಕ್ಷಿಯ ಕಥೆಯನ್ನು ಹೇಳ್ತಾನೆ. ಆಗ ಈ ಕಾಗೆ ಹಾರುವ ಅನೇಕ ಪ್ರಭೇದಗಳನ್ನು ಹೇಳುತ್ತೆ. ಗುಡ್ಡೀನ, ಸಂಡೀನ, ಪ್ರಡೀನ, ಆಡೀನ, ವಿಡೀನ ಅಂತ. ಅದು ರಾಕೆಟ್ ಸೈನ್ಸ್ ಅಲ್ಲಿ ಬಹಳ ಮುಖ್ಯವಾದದ್ದಂತೆ. ನನಗೂ ಅದು ಗೊತ್ತಿರ್ಲಿಲ್ಲ. ಯಾವುದೋ ಒಂದು ಪ್ರಸಂಗದಲ್ಲಿ ಹೇಳಿದಾಗ ಹಕ್ಕಿಗಳ ಗಮನವನ್ನ ಗಮನಿಸಿಯೇ ಅವರೂ ಕೂಡ ಅದಕ್ಕೆ ತಕ್ಕುದಾದ ರೆಕ್ಕೆಗಳನ್ನ ವಿಮಾನಕ್ಕೆ ಅಥವಾ ಜೆಟ್ ಅಂದ್ರೆ ಫೈಟರ್ ಜೆಟ್ಗಳಿಗೆಲ್ಲ ಬಳಸಿಕೊಳ್ಳುವುದು ಅಂತ. ಅದರಲ್ಲಿ ಮಿಂಚು ಹುಳ ಇದೆ ಅಲ್ವಾ, ಅದರದ್ದು ಈ ಜೆಟ್ಗಳಿಗೆ ಬಳಸ್ತಾರೆ ಅಂತ. ಅದಕ್ಕೆಲ್ಲ ಹೆಸರಿದೆ. ಹೇಗದು ಹಾರ್ಬೇಕು, ಈ ಜೆಟ್ಗಳೆಲ್ಲ ಮೇಲಕ್ಕೆ ಹಾರುದು, ಇದ್ದಕ್ಕಿದ್ದಂತೆ ಕೆಳಕ್ಕೆ ಹಾರುದು, ಇದೆಲ್ಲ ಪಕ್ಷಿಗಳಲ್ಲಿ ಇದ್ದಂತಹ ಅದು ಹೇಳುದು ಹಂಸದ ಹತ್ರ, ನನಗೆ ಇದೆಲ್ಲ ಬರುತ್ತೆ, ನಿನಗೇನ್ ಬರುತ್ತೆ ಅಂತ. ಅದು ಕೊನೆಗೆ ಬಹಳ ದೂರಕ್ಕೆ ಹೋಗುವ ತನಕ ಅದು ದ್ವೀಪದಿಂದ ಹಾರುದು, ಸಮುದ್ರ ಕಾಣುತ್ತೆ. ಕೊನೆಗೆ ನೋಡಿದಾಗ ಕೆಳಗೆ ಏನು ಇಲ್ವೇ ಇಲ್ಲ, ಬರೀ ನೀರು ನೋಡಿ ತಲೆ ತಿರುಗಿ ಬೀಳುತ್ತೆ, ನೀರಲ್ಲಿ ಮುಳುಗ್ತಾ ಹೇಳ್ತಾ ಇರುತ್ತೆ, ಇದು ಯಾವ ಡೀನ ಹೇಳು, ನಾನು ಇದನ್ನು ಕಲಿಬೇಕು ಅಂತ ಹೇಳಿ ಹಂಸ ತಮಾಷೆ ಮಾಡಿ ಹೊರಟೋಗುತ್ತೆ ಅಂತ ಆ ಕಥೆ ಬರುತ್ತೆ. ಹಾಗೆ ಅಲ್ಲಲ್ಲಿ ಅನೇಕ ರೀತಿಯ ಸೂಕ್ಷ್ಮವಾದ ಯುದ್ಧದ ಪಟ್ಟಿರ್ಬೋದು, ಸೇನೆಯ ರಕ್ಷಣೆ ವಿಧಾನದ ಅನೇಕ ಗುಟ್ಟುಗಳಿರ್ಬೋದು, ಇಂತಹ ಮಾತುಗಳು ಇಲ್ಲಿ ಬರುತ್ತೆ. ಅಂತೂ ಅವತ್ತು ಚೆನ್ನಾಗಿ ಸುಗ್ರೀವನ ತಂತ್ರ ಏನು ಅಂತ ಗೊತ್ತಾಗ್ಲೇ ಇಲ್ಲ. ರಾವಣ ಸುಖಾಸುಮ್ಮನೆ ಪೆಟ್ಟು ತಿಂದ. ಆದ್ರೆ ಇಲ್ಲಿದ್ರೆ ಇನ್ನೂ ಹೆಚ್ಚು ಪೆಟ್ಟು ತಿನ್ಬೇಕಾಗುತ್ತೆ ಅಂತ ಅಲ್ಲಿಂದ ತಪ್ಪಿಸಿಕೊಂಡು ಒಳಕ್ಕೆ ಹೋಗ್ತಾನೆ. ಮತ್ತೆ ಸುಗ್ರೀವ ರಾಮಚಂದ್ರನ ಬಳಿಗೆ ಬರ್ತಾನೆ. ಹೀಗೆ ಅದ್ಭುತವಾದ ಒಂದು ಕೃತ್ಯವನ್ನ ಈ ದಿವಸ ನಾನು ಮಾಡಿ ನಿನ್ನ ಸೇವೆ ಅನ್ನುವ ದೃಷ್ಟಿಯಿಂದ ಈ ರಾವಣ ಪ್ರಹಾರದ ಕಾರ್ಯವನ್ನು ಮಾಡಿದ್ದೇನೆ ಅಂತ ಹೇಳಿದಾಗ ಎಲ್ಲ ಕಪಿಗಳಲ್ಲಿ ಸಮರೋತ್ಸಾಹ ಹೆಚ್ಚುತ್ತೆ. ಆ ನಂತರ ಮರು ದಿವಸದ ಯುದ್ಧಕ್ಕಿಂತ ಮುಂಚೆ, ಇದು ಕೊನೆಯ ಗಳಿಗೆಯಲ್ಲಿ ನಡೆದದ್ದು. ಬೆಳಿಗ್ಗೆ ಮತ್ತೆ ಅಂಗದನನ್ನು ಕಳುಹಿಸಿ ದೌತ್ಯಕ್ಕಾಗಿ ಒಂದು ಪ್ರಯತ್ನವನ್ನ ಕೊನೆಯ ಬಾರಿ ಮತ್ತೊಮ್ಮೆ ಮಾಡಬೇಕು ಅಂತ ರಾಮಚಂದ್ರ ಕಳುಹಿಸಿಕೊಡ್ತಾನೆ. ಆಗ ಅದರ ಪ್ರಕರಣ ಏನ್ ನಡೆಯಿತು ಅಂತ ಮತ್ತೆ ಮುಂದಿನ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.